ಬಾ 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 ಬಾ. ಹೈ, ನೀರ ಕುಡಿಯತ್ತಿಲ್ಲ ಇವು. ಮುಂಜಾನೆ ಅಪ್ಪಾಜಿ ಕುಡಿಸಿತ್ತ ಏನೋ ಅದಕ್ಕೆ ಕುಡಿತಿಲ್ಲ ಇವು. ಇರಲಿ, ಆಮೇಲೆ ಬಾಯಾರಿಕೆ ಆದ್ರೆ ಕುಡಿತಾವು. ಹುಲ್ಲು ನೀರು ಎಲ್ಲ ಇಟ್ಟೀನಿ. ಬೀಳಿಸಿದ್ರೆ ಭಾಳ ಇದಕ್ಕೈತೆ. ಇಲ್ಲ ಇಡ್ಲ ಏನು ಬಕೆಟ್ ಏನು ಸರಸಿಡ್ಲಿ. ಬೇಡ ಬೇಡ, ಪಾಪ ಕಟ್ಟಿರೋ ಇದಾವೆ ಇದಕ್ಕೆ. ಮತ್ತು ಹೆಂಗೆ ಬಂದು ಕುಡಿತಾವೆ ನೀರು? ಇಲ್ಲ ಇಡ್ತೀನಿ. ಕುಡಿದ್ರೆ ಕುಡಿತಾವು, ಇಲ್ಲ ಅಂದ್ರೆ ಕಾಲಿದು ಮಾಡಿ ಕೆಳಗೆ ಬೀಳಿಸಿದಾವೆ ಅಂತ. ಇರಲಿ ಇರಲಿ. ಹಳ್ಳಿ ಹಾಡು ತಂದಾನನ, ಹಳ್ಳಿ ಬಾಳುತ್ತನ ನಾನನ, ನಮ್ ಭೂಮಿ ತಾಯಿ, ನಮ್ ಭೂಮಿ ತಾಯಿ ಬೇಡ ಅಂಬುತ್ತಾಳೆ ಭೇದ ಭಾವನ. ಹ್ಮ್ ಏನೋ ಗೊತ್ತಿಲ್ಲ, ಮನ್ಯಾಗಿದ್ರೆ ಅಷ್ಟು ಸಮಾಧಾನ ಅನ್ಸಲ್ಲ ನನಗೆ. ಹೊಲಕ್ಕೆ ಬಂದ್ರೆ ಅದೇನೋ ಮನ್ಸಿಗೆ ಖುಷಿ ಆಕೈತೆ. ಸುತ್ತಮುತ್ತ ವಾತಾವರಣ, ಹೊಲಗಳಲ್ಲಿ ಬೆಳೆದಿರೋ ಬೆಳೆ, ಪಕ್ಷಿಗಳ ಕಲರವ, ದನ ಕರು ಕೂಗೋದು. ಒಟ್ಟಿನಲ್ಲಿ ಇಲ್ಲಿಂದ ಮನೆಗೆ ಹೋಗಕ್ಕೆ ಮನ್ಸ ಆಗಲ್ಲ. ನಿಂಬೆಹಣ್ಣು ಬಿಟ್ಟಿದಾವು. ಹಣ್ಣಾಗಿ ಇಲ್ಲಿ ಕೆಳಗೊಂದು ಬಿದ್ದೈತೆ, ಕೊಳ್ತಾಗೈತ ಏನೋ ಅದು. ಮನೆಗೆ ಹೋಗ್ಬೇಕಾದ್ರೆ ಅಪ್ಪಾಜಿಗೆ ಹೇಳಿ ಹಣ್ಣಾಗಿರೋ ಎಲ್ಲ ನಿಂಬೆಹಣ್ಣು ಕಿತ್ಕೊಂಡು ಹೋಗ್ತೀವಿ. ಬಡ್ಡೆ ಯಾಕೆ ಇಲ್ಲಿಟ್ಟಿದ್ರೆ ಎರಡೇ ಎರಡು ಕಡ್ದು ಮನೆಗಾದ್ರೆ ಒಯ್ಬೇಕು, ಕಟ್ಟಿಗೆ ಆದ್ರೆ ಆಗ್ತಾವು. ಹೋಗೋಣ. ಅಪ್ಪಾಜಿ ಏನು ರೊಟ್ಟಿ ತಿನ್ನೋಣ ಅಂತ ಅಂತೈತೆ, ಏನು ಮಾಡ್ತೈತೆ ಇನ್ನೂ ಸ್ವಲ್ಪ ಹೊತ್ತು ಅಕ್ತಿ ಮಾಡಿ ಆಮೇಲೆ ರೊಟ್ಟಿ ತಿಂತೀವಿ. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ರು? ನಾನು ಯಾರಂತ ನೋಡತ್ತೀರಿ? ನಾನ ರೀ, ನಿಮ್ಮೆಲ್ಲರ ಪ್ರೀತಿಯ ರಾಜು ಮಾತಾಡ್ತಿರೋದು. ಏನಪ್ಪ ಇವತ್ತು ರಾಜು ಅವರು ಹೊಲ ಕಡೆಗೆ ಬಂದಿದ್ದಾರಂತ ಯೋಚನೆ ಮಾಡತ್ತೀರಿ? ರೈತನ ಮಗ ಅಲ್ರಿ, ಮತ್ತು ಹೊಲ ಹೆಂಗೆ ಮರೆಯೋಕ್ಕಾಗತ್ತೆ ಹೇಳ್ರಿ? ಅದಕ್ಕೆ ಇವತ್ತು ಅಪ್ಪಾಜಿಗೆ ರೊಟ್ಟಿ ಕೊಡಕ್ಕೆ ಬಂದಿದ್ನಿ ರೀ. ಅವ್ರನ್ನ ಸಕ್ನ್ಯಾಗ ಪಾಪ ಎದ್ದು ಮೆಕ್ಕೆಜೋಳಕ್ಕೆ ಆಕ್ತಿ ಮಾಡಕ್ಕೆ ಬಂದಿದ್ರೆ ರೀ. ಅಮ್ಮ ರೊಟ್ಟಿ ಕೊಟ್ಟು ಬಾ ಹೋಗಪ್ಪಯ್ಯ ಅಂತ ಅಂತು. ಅದಕ್ಕೆ ನಾನು ಅಲ್ಲ ಕುಂತು ತಿಂತೀನಿ, ಭಾಳ ದಿನ ಆಯ್ತು ಅಪ್ಪನ ಜೋಡಿ ರೊಟ್ಟಿ ತಿಂದಂತ ನನಗೂ ಕೊಟ್ಟು ಕಳಿಸಿದಾರೆ. ಇವಾಗ ಎತ್ತುಗಳಿಗೆ ಒಂದು ಸ್ವಲ್ಪ ನೀರಿಟ್ಟು ಹುಲ್ಲಾಕ್ ಹೋಗೋಣ ಅಂತ ಬಂದಿದ್ನಿ ನೋಡ್ರಿ. ಇದರಿ ನಮ್ಮ ಕೊಟ್ಟಿಗೆ ಮನೆ. ಇಲ್ಲ ರೀ ಎತ್ತು ಕಟ್ಟೋದು ನಾವು. ಇಲ್ಲಿ ನಿಂಬೆಹಣ್ಣು ಗಿಡ ಐತೆ ನೋಡ್ರಿ. ನಿಂಬೆಹಣ್ಣೆಲ್ಲ ಬಿಟ್ಟಿದ್ದಾವು, ಬೇಕಂತಂದ್ರೆ ಕಿತ್ಕೊಂಡು ಹೋಗ್ರಿ. ಬರ್ರಿ ಇವಾಗ ನೋಡೋಣ. ಅಪ್ಪಾಜಿಗೆ ಹೋಗಿ ರೊಟ್ಟಿ ತಿನ್ನೋಣಂತ ಕೇಳ್ತೀನಿ, ಏನೇನಂತಾರೆ ನೋಡೋಣ. ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ, ರಾಣಿ ಇಲ್ಲದೆ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೆ. ಟಿಟಿ ಟಿಟಿ ತಿನ್ ಟಿಟಿ 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 ತಿನ್. ಅಪ್ಪ, ಹಾ ಅಪ್ಪಯ್ಯ, ಬಾ ಬಾ. ಇನ್ನೂ ಆಗಿಲ್ಲ, ಇದು ಸಾಲ ಅಕ್ತಿ ಮಾಡಿ ನಡಿಯಪ್ಪ. ಇದ್ರೆ ಇರ್ತೈತೆ, 10:30 ಆಗಕ್ಕೆ ಬಂತು ಟೈಮ್. ಮೊದಲು ರೊಟ್ಟಿ ತಿನ್ನೋಣ. 10:30 ಆಗಕ್ಕೆ ಬಂತು. ಇನ್ನೇನು ಆ ತಗೋಪ್ಪಯ್ಯ. ಇದೊಂದು ಅರ್ಧ ಸಾಲ ಮಾಡೀನಿ, ಇದಷ್ಟಾದ್ರೆ ಅವೆರಡು ಸಾಲ ಮುಗಿಸಿದ್ರೆ ಆಗ ಬಿಡ್ತೈತಿ. ಮತ್ತೆಲ್ಲ ಹಗ್ಲೆಲ್ಲ ಬಂದಿಲ್ಲ ಅಕ್ತಿ ಮಾಡೋದು. ಒಮ್ಮೆಲೆ ಮುಗಿಸಿನ ರೊಟ್ಟಿ ತಿಂದು ಒಂದು ಸ್ವಲ್ಪ ಎತ್ತುಗಳಿಗೆ ಹುಲ್ ಕೊಯ್ದು ಹಾಕಿ ಮನೆ ಕಡೆಗೆ ಹೋಗೋ ಬಿಡೋಣ. ಏನಂತಿ? ಅಲ್ಲೇ 10:30 ಆಗೈತಿ. ಇವೆರಡು ಸಾಲ ಮಾಡಿ ಬರೋಷ್ಟೊತ್ತಿಗೆ ಅಂದ್ರೆ 11:30 ಆಕೈತಪ್ಪ. ಇದ್ರ ಇರ್ತೈತೆ. ಆಮೇಲೆ ರೊಟ್ಟಿ ಅದು ತಿಂದು ಬಂದು ನೀನೊಂದು ಸಾಲು ನಾನೊಂದು ಹಿಡ್ದು ಮಾಡಿದ್ರೆ ಆಗ ಬಿಡ್ತೈತಿ. ಬಾರಪ್ಪ, ಸುಮ್ಮನೆ ಹೊಟ್ಟೆ ಹಸ್ಕೊಂಡು ಯಾಕೆ ಇದು ಮಾಡ್ಬೇಕು? ರೊಟ್ಟಿ ಅದು ತಿಂದು ಬಂದು ಮಾಡಿದ್ರು ಆಕೈತೆ, ಹಂಗಲ್ಲ. ಈ ಒಂದೇ ಸಲ ಮುಗಿಸ್ ಹೋದ್ರ ಆತ್ಲಾಗಿ ಒಂದು ಸ್ವಲ್ಪ ರೊಟ್ಟಿ ತಿಂದು ಮಕ್ಕೊಂಡು ಎದ್ದು ಹುಲ್ಗಿಲ್ ಕೊಯ್ದು ಹಾಕಿ ಹೋಗ್ಬಿಟ್ರೆ ಹಾಕಿದಂತ ನಾನು. ಮತ್ತೆ ರೊಟ್ಟಿ ಅದು ತಿಂದು ಮೈ ಜಡ್ ಅನಿಸ್ತೈತೆ. ಇಲ್ಲಿ ಬಂದು ಕೆಲಸ ಸಹ ಆಗಲ್ಲಪ್ಪ, ಅದಕ್ಕೆ ಹೇಳಿದ್ನಿ. ಇರ್ಲಿ ಬಾರಪ್ಪ, ರೊಟ್ಟಿ ಅದು ತಿಂದು ನಿನ್ ಮಕ್ಕಳು ಒಂದು ಸ್ವಲ್ಪ ಹೊತ್ತು. ನಾನು ಇವು 2 ಸಾಲ ಮುಗಿಸ್ಕೊಂಡು ಬರ್ತೀನಿ ಅಂತ ಬೇಕಿದ್ರೆ. ಬೇಡ ಬೇಡ, ಅದೇನು ಕೈ ಹಾಕಿದ್ರೆ 10 ನಿಮಿಷದ ಕೆಲಸ ಆಗಲ್ಲ ಮಾಡೋದು, ಜಲ್ದಿ ಆಕೈತೆ. ರೊಟ್ಟಿ ತಿಂದ ಬಂದು ಮಾಡೋಣಂತಿ. ಆದ್ರೆ ಮುಗಿಸಿನ ಹೋಗೋಣಂತ ನಾನು ಒಮ್ಮಿಲೆ. ಮತ್ತೆ ಎಲ್ಲಿ ಬರೋದು ಈ ಕಡೆಗೆ? ಇಲ್ಲ ಅಂತಂದ್ರೆ ನೀನು ರೊಟ್ಟಿ ತಿನ್ನೋಗಪ್ಪಯ್ಯ, ಹೊಟ್ಟೆ ಹಸ್ತಾರೆ. ಆಮೇಲೆ ಬಂದು ನಾನು ಕೈ ತೊಳ್ಕೊಂಡು ತಿಂತೀನಿ. ನೀರು ಇದ್ದಂಗಿಲ್ಲ ಅಲ್ಲಿ. ಬಿನ್ಗ್ಯಾಗ ಒಂದು ಸ್ವಲ್ಪ ಇದ್ದಂಗಿತ್ತು, ಅದೊಂದು ಸ್ವಲ್ಪ ತೊಳೆದು ಅಲ್ಲಿ ಇವ್ರದ್ದು ಬೋರ್ವೆಲ್ ಐತೆ ನೋಡು, ಚಾಲು ಮಾಡ್ಯಾರ ನೋಡಿ ಒಂದು ಬಿನ್ಗೆ ತೊಗೊಂಡು ಬರ್ಬೇಕು. ಮತ್ತೆ ಈಗ ರೊಟ್ಟಿ ತಿನ್ಬೇಕಾದ್ರೆ ಬೇಕು. ಒಂದು ಕೆಲಸ ಮಾಡಿ, ನೀನು ಹೋಗಿ ಅದು ಬಿನ್ಗೆ ತೊಗೊಂಡು ನೀರು ತೊಗೊಂಡು ಹೋಗು. ಅಷ್ಟ್ರ ಮಟ್ಟ ಇದೊಂದು ಸಾಲು ಮುಗಿಸ ಬಿಡ್ತೀನಿ. ರೊಟ್ಟಿ ತಿಂದು ಬೇಕಿದ್ರೆ ಮಾಡೋಣಂತ. ಆಯ್ತಪ್ಪ. ಬಿನ್ಗೆ ಎಲ್ಲ ಐತದ? ಅದೇ ಮಾವಿನ ಮರದ ನೆರಳಾಗಿ ಇಟ್ಟು ಬಂದಿನಿ ನೋಡ್ರಿ. ಅದ್ರಾಗೆಲ್ಲ ಖಾಲಿ ಆಗೈತೆ. ಅಷ್ಟು ಚಲ್ ಬಿಡದ್ ನೀರು. ನಾವು ಹೊಲ ಕಡೆಗೆ ಬಂದ್ರೆ ಊಟ ಕುತ್ಕೋತೀವಿ ನೋಡು ಅಲ್ಲಿ. ಅಲ್ಲ ನೋಡು, ಯಾವಾಗ್ಲೂ ಊಟ ಮಾಡಕ್ ಕುಂದಿರ್ತೀವಿ ನೋಡಿ. ಅಲ್ಲ 5 ಬಿನ್ಗೆ ನೋಡು. ಬಿಸಿಲು ಬಂದೈತೆ ಏನೋ ಅದು, ಉಷ್ಟು ನೀರು ಚೆಲ್ ಬಿಡೋದು. ಚೆಲ್ಲಿ ಉಷ್ಟು ಹೊಸ ನೀರು ತುಂಬ್ಕೊಂಡು ಬಾ. ಅಷ್ಟ್ರ ಮಟ್ಟ 5 ಸಾಲು ಜಲ್ದಿ ಒಂದು ಸ್ವಲ್ಪ ಅಕ್ತಿ ಮಾಡಿ ಬರ್ತೀನಿ ನಾನು. ಆಯ್ತಪ್ಪ. ಹೋಗ್ಲಾ ನಾನು? ಆಯ್ತು, ಹೋಗು. ವಾವ್, ನೀರೆಷ್ಟು ಜೋರಾಗಿ ಬರತ್ತಾವ ಇಲ್ಲಿ. ಇದು ನೋಡ್ತಾ ಇದ್ರೆ ಜಲಪಾತ ನೋಡ್ದಂಗ ಆಗತ್ತೈತಿ ನನಗೆ. ಸೋ ಬ್ಯೂಟಿಫುಲ್. ಈ ಗ್ರೀನ್ ನೇಚರು, ನೀರು ಎಲ್ಲ ನೋಡ್ತಾ ಇದ್ರೆ ಇಲ್ಲ ಇರ್ಬೇಕು ಅನ್ಸುತ್ತೆ. ಆದ್ರೂ ನೀರಾಗ ಇಷ್ಟು ವೇಸ್ಟ್ ಮಾಡತ್ತಾರ. ನಾಟಿಗೆ ಬಿಟ್ಟಂಗಿದ್ದಾರೆ.
ಅದಕ್ಕೆ ಅದು ಪೈಪ್ ಚಿಕ್ಕದೈತೆ ಅದಕ್ಕೆ ಅಷ್ಟು ರಬ್ಸಲ್ಲೇ ಬರತೈತೆ ಹಂಗೆ ಕಾಣತೈತೆ ಅದು. ಇರಲಿ ಫ್ರೆಶ್ ನೀರು ತುಂಬ್ಕೊಂಡು ಹೋಗಿ ರೊಟ್ಟಿ ತಿನ್ನೋದು. ಲಾ 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 ಲಾ. ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ, ಈ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು, ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಗಂಗಾ ಅಂದಾಗ ಈಗ ನೆನ್ಪತ್ತು ನನ್ನ ಜೋಡಿ ಗಂಗಾಗೂ ಕರ್ಕೊಂಡು ಬರ್ಬೇಕಿತ್ತು. ಭಾಳ ಖುಷಿ ಆಗ್ತಿದ್ಲಕ್ಕಿ ಈ ಥರ ವಾತಾವರಣ ನೀರು ಎಲ್ಲ ನೋಡ್ತಿದ್ರೆ ಹಂಗೆ ಕುಂದಾಡ್ತಿದ್ಲು. ಹೌದಾ ರೀ, ಮತ್ತೆ ಯಾಕೆ ಬಿಟ್ಟು ಬಂದ್ರಿ ನನ್ನ? ಗಂಗಾ ನೀನ್ ಹೆಂಗ್ ಬಂದಿ ಹೊಲಕ್ಕೆ? ಹೆಂಗ್ ಬಂದೆ ಅಂತಂದ್ರ ನಾನು ನಿಮ್ ಜೋಡಿನ ಬಂದೆ ರೀ. ತಮಾಷೆ ಮಾಡ್ಬೇಡ ಗಂಗಾ, ಹೆಂಗ್ ಬಂದಿ ಹೇಳಿ ನೀನು. ಏನ್ ನನ್ ಭ್ರಮೇನ? ತಡಿ ಮುಟ್ ನೋಡ್ತೀನಿ. ನೋಡ್ ಮತ್ತೆ ಯಾಕೆ ದೂರ ಸರಿಯಾತಿ? ಯಾಕಂತಂದ್ರ ನೀವು ಮುಟ್ಟಿದ್ರೆ ಗೊತ್ತಾಕೈತೆ ನಾನು ಖರೇನ ಬಂದಿನ ಇಲ್ಲ ಸುಳ್ಳು ಬಂದಿನಂತ. ನೀವು ನನ್ನ ನೆನ್ಸಾತಿದ್ರಲ್ರಿ, ಅದಕ್ಕೆ ನಾನು ಓಡಾಡ್ ಬನ್ನಿ. ಈಗ ಗೊತ್ತಾತ್ ಬಿಡು. ಏನ್ ಗೊತ್ತಾಯ್ತ್ರಿ ನಿಮ್ಗೆ? ಅದ ನಿನ್ ಖರೇನ ಬಂದಿಲ್ಲ ಹೊಲಕ್ಕಂತ ನಿನ್ಗೊಬ್ಳಿಗೆ ಅಮ್ಮ ಅದು ಕಳ್ಸಲ್ಲ ಗೊತ್ತಾಯ್ತು ಬಿಡು ನನ್ಗೆ. ನಾನೀಗ ನಿನ್ಗ ನೆನ್ಸಾತಿದ್ನಲ್ಲ ಅದಕ್ಕೆ ನಾನು ಭ್ರಮೆಯೊಳಗೆ ಬಂದೆ ನೀನು. ಅಯ್ಯೋ, ಏನ್ ಮಾಡತ್ತೀರಿ? ಏನು ಇಲ್ಲಪ್ಪ, ಹೆಂಗೋ ಕನ್ಸೊಳಗ್ ಬಂದೇ ಅಲ್ಲ ಹಂಗ ಹೆಂಗ್ ಕಳ್ಸಕ್ ಬರ್ತೈತೆ. ನನ್ನ ಹೆಂಡ್ತಿನ ನನ್ನ ಹೆಂಡ್ತಿನ ಕಣ್ ತುಂಬ ನೋಡಿ ಪ್ರೀತಿಯಿಂದ ವಾಪಸ್ ಮನೆಗೆ ಕಳ್ಸೋಣ ಅಂತ. ಹೌದಾ? ಹೌದು. ಸರಿ ರೀ, ಇದಕ್ಕೇನ್ ಕಡಿಮೆ ಇಲ್ಲ. ಸರಿಯೋ ದೂರ ಖಬರಾಗೇಡಿ ನನ್ನ ಮ್ಯಾಲ ನಿನ್ನ ಕನ್ಯಾಕ, ಕಣ್ಣಾಗ ಕೊಂದೊಗದಿ ನೀನು ನನ್ನ ಹುಚ್ಚ ಹಿಡಿಸೈತಿ ಹುಡುಗಿ ನಿನ್ನ ಮೈ ಬನ್ನ, ಹುಚ್ಚ ಹಿಡಿಸೈತಿ ಹುಡುಗಿ ನಿನ್ನ ಮೈ ಬನ್ನ. ರಾಜು, ಹಾ ಬಾ ಬಂದೆ. ಅಯ್ಯೋ ಅಪ್ಪ ಕರೆಯತ್ತಾರ. ಗಂಗಾ ಎಲ್ಲೋದ್ಲು? ಅಯ್ಯೋ ಎಲ್ಲ ನನ್ನ ಭ್ರಮೆ. ಆದ್ರೂ ನಮ್ ಗಂಗಾ ಕನ್ಸೊಳಗ್ ಬಂದ್ ಹೋಗಿದ್ದು ಏನೋ ಒಂಥರ ಖುಷಿ ಆಯ್ತು ನನ್ಗೆ. ಜಲ್ದಿ ನೀರ್ ತುಂಬ್ಕೊಂಡು ಹೋಗೋಣ. ಪಾಪ ಅಲ್ಲಿ ಅಪ್ಪ ಕಾಯತಾರ, ಇನ್ನೂ ಸ್ವಲ್ಪ ಹೊತ್ತು ಇಲ್ಲ ಇದ್ರೆ ಅಪ್ಪನ ಈ ಕಡೆಗೆ ಹುಡ್ಕೊಂಡು ಬಂದ್ಬಿಡ್ತಾರ ನನ್ಗೆ. ಕಣ್ಣಾಗ ಕೊಂದೊಗದಿ ನೀನು ನನ್ನ ಹುಚ್ಚ ಹಿಡಿಸೈತಿ ಹುಡುಗಿ ನಿನ್ನ ಮೈ ಬನ್ನ. ಯಾಕಪ್ಪಯ್ಯ ಬೋರ್ ಚಾಲು ಇದ್ದಿದ್ದಿಲ್ಲ? ಚಾಲು ಇತ್ತಪ್ಪ. ನಾನ ಒಂದ್ ಸ್ವಲ್ಪ ಅದನ್ನ ಆಟಿ ಮಾಡಿರೋದು ಎಲ್ಲ ಅಡ್ಡಾಡ್ಕೊಂತ ನೋಡ್ ಬರೋಷ್ಟೊತ್ತಿಗೆ ಇಷ್ಟೊತ್ತಾತ್ ನೋಡ್. ರೊಟ್ಟಿ ಎಲ್ಲ ಕಡೆಗ್ ತೆಗ್ದಿಟ್ಟಿ? ಕಡೆಗ್ ತೆಗ್ದಿಟ್ಟಿನಪ್ಪ, ಇನ್ನೂ ತಟ್ಟೆ ಮಾಡಿಲ್ಲ. ತಟ್ಟೆ ಚೀಲದೊಳಗ ಇದ. ಈ ಕೈ ತೊಳ್ಕೊಂಡು ಕುತ್ಕೊಂಡಿ ನೋಡ್. ಇಳಿಸ್ಕೊಳ್ಳಿ ಬಿನ್ಗೆ? ಬೇಡಪ್ಪ ಇಳಿಸ್ತೀನಿ. ಆತ ಕುಂದ್ರು ಬಾರಪ್ಪಯ್ಯ. ಆ ಚೀಲದೊಳಗೆ ತಟ್ಟೆ ಇದೆ ನೋಡ್, ಕೊಡಿಲ್ ಜಲ್ದಿ ತಟ್ಟೆ ಮಾಡ್ತೀನಿ. ಒಂದ್ ಸ್ವಲ್ಪ ರೊಟ್ಟಿ ತಿಂದು ನೋಡೋಣ ಆ ಸಾಲ ಒಂದ್ ಸ್ವಲ್ಪ ಜಲ್ದಿ ಮುಗಿಸಿ ಮನೆ ಕಡೆಗೆ ಹೋಗೋಣಂತ. ಕೊಡ್ತೀನಿ. ಆ ಸ್ಟೀಲ್ ಚಮ್ ಇತ್ತಲ್ಲಪ್ಪ ಎಲ್ಲ ಐತದ? ಇಲ್ಲ ಕೆಳಗ ಇಟ್ಟಿನಿ, ಆಮೇಲೆ ನೀರ್ ಕುಡಿಬೇಕಾದ್ರೆ ತಗೊಳಕ್ ಬರ್ತೈತೆ. ಈ ಕಡೆ ಕುಂದಿರ್ತೇನೆ ಆ ಕಡೆ ಕುಂದಿರ್ತೀನಿ ನೋಡಪ್ಪಯ್ಯ. ಇಲ್ಲ ಅಂತಂದ್ರ ಡಬ್ಬಿ ಒಂದ್ ಸ್ವಲ್ಪ ಈ ಕಡೆಗೆ ಸರಿಸಿ ಅಲ್ಲ ಕುಂದಿರ್ತೇನೆ ನೋಡ್. ಏನ್ ಸುಮ್ನೆ ಕೆಳಗ್ ಕುಂತ್ ಬಿಡೋಣ? ಬೇಡಪ್ಪ, ಇಲ್ಲ ಮ್ಯಾಲ ಕುಂದ್ರನ್ ತಗೋ. ಮ್ಯಾಲ ಕುಂತ್ ಬಿಡೋನು. ಆತಪ್ಪ. ನೋಡ ಆ ಕಡೆ ಕುಂದ್ರಾಕ್ ಸರಿ ಹೋಗ್ಲಿಲ್ಲ ಅಂತಂದ್ರೆ ನಾನ ಆ ಕಡೆಗೆ ಹೋಗ್ತೀನಿ, ನೀನ ಈ ಕಡೆಗೆ ಬಂದ್ಬಿಡು. ಇರ್ಲಿ ಬಿಡಪ್ಪ, ಇದ್ರ ಮ್ಯಾಗ ಕುಂದಿರ್ತೀನಿ ನಾನು. ತಟ್ಟೆ ಕೊಡ್ಲಿ? ಕೊಡಪ್ಪಯ್ಯ. ಏನ್ ಪಲ್ಯ ಇದು? ವಾವ್, ಕುಂಬಳಕಾಯಿ ಸೊಪ್ಪಿನ ಪಲ್ಯ ಮತ್ತು ಶೇಂಗಾ ಚಟ್ನಿ ಸೂಪರ್ ಆಗಿರ್ತೈತೆ ಅಕ್ಕಿ ರೊಟ್ಟಿ ಜೋಡಿ. ಹ್ಞೂನಪ್ಪಯ್ಯ, ಭಾಳ ರುಚಿ ಇರ್ತೈತಿ. ಈ ಪಲ್ಯ ಜೋಡಿ ಮೂರ್ ನಾಲ್ಕು ರೊಟ್ಟಿ ತಿಂತೀನಿ ನೋಡ್ ನಾನು. ಯಾವತ್ತಿಂದ ಹೇಳ್ತಿದ್ನಿ ಗಿರ್ಜಿಗೆ ಸ್ವಲ್ಪ ಕುಂಬಳಕಾಯಿ ಸೊಪ್ಪಿನ ಪಲ್ಯ ಮಾಡ್ಲಿ ಗಿರ್ಜಿ ಅಂತಂದ್ರೆ ಎಲ್ಲಿ ಸಿಗಾತನೇ ಇಲ್ಲ. ನಮ್ಮ ಹಿತ್ಲೊಳಗೆ ಸಣ್ಣ ಎಲೆ ಇದಾವು, ಮಾಡ್ತೀನಿ ಗಪ್ಪಿರ್ ಅನ್ನತಿದ್ಲು. ಇವತ್ತು ಮಾಡಿ ಕಳ್ಸ್ದಂಗಿದಾಳ. ಹಾಯ್ ಫ್ರೆಂಡ್ಸ್, ಇದೇನಪ್ಪ ನಮ್ಮನೆಲ್ಲ ಬಿಟ್ಟು ರೊಟ್ಟಿ ತಿನ್ನತಾರ ಅಂತ ಅನ್ಕೊಳತ್ತೀರಿ. ಇಲ್ರಿ ಅಪ್ಪ, ನಾನು ಇನ್ನೂ ತಿಂದಿಲ್ಲ. ನಿಮ್ಮನೆಲ್ಲ ಕರ್ದನ ತಿನ್ನೋಣ ಅಂತ ಕುತ್ಕೊಂಡೇನಿ ನೋಡ್ರಿ. ರೊಟ್ಟಿ ಪಲ್ಯ ಎಲ್ಲ ಐತ್, ಬರ್ರಿ ಎಲ್ರು ರೊಟ್ಟಿ ತಿನ್ನೋಣ. ಇವತ್ತಿನ ವಿಡಿಯೋ ಹೆಂಗ್ ಅನ್ನಿಸ್ತಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಈ ವಿಡಿಯೋಗ ಒಂದ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ. ಇವತ್ತು ನಿಮ್ಮ ಗಿರಿಜಕ್ಕ ಅಂದ್ರೆ ನಮ್ಮ ಅಮ್ಮ ಅವರು ಈ ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ರಿ. ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ, ಮುಂದಿನ ವಿಡಿಯೋದಲ್ಲಿ ಖಂಡಿತ ಅವರ ಬರ್ತಾರ್ರಿ. ಯಾಕಂತಂದ್ರೆ ಡಿಫ್ರೆಂಟ್ ಆಗಿರ್ಲಿ ಒಂದು ವಿಡಿಯೋ ಅಂತ ಈ ವಿಡಿಯೋ ಮಾಡಿದೀವ್ರಿ. ಆಯ್ತ್ರಿ ಅಪ್ಪ, ನಾವು ಜಲ್ದಿ ರೊಟ್ಟಿ ತಿಂದು ನಮ್ಮ ಇನ್ನೂ 2 ಸಾಲು ಉಳಿದಿದ್ದವ್ರಿ ಆಕ್ತಿ ಮಾಡೋವು, ಅದನ್ನಷ್ಟು ಮಾಡಿ ಮನೆಗೆ ಹೋಗ್ತೀವ್ರಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.
ಶಿವ 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 ಒಟ್ಟ ಗಾಳಿ ಅನ್ನೋದ ಇಲ್ಲ ನೋಡಿ ಇವತ್ತು. ಹೊರಗೆ ಬಂದು ಕುಂತ್ರು ಮರದಾಗ ಒಂದೊಂದೆಲ್ಲ ಅಲ್ಲಾಡತಿಲ್ಲವ ಯವ, ಅಷ್ಟು ಸೆಕೆ ಆಗತೈತೆ. ಬೀನ್ಸ್ ಅಂತೂ ಮುರಿಯವ. ಅದು ಕೌದಿ ಒಲೆನಂದ್ರೆ ದಾರ ಕಡಿಮೆ ಐತೆ ಅದ್ರಾಗ. ನಾಳೆ ರಾಜು ಪಟ್ನಕ್ಕೆ ಹೋದ್ರೆ ಒಂದು ಉಂಡೆ ತರಾಕಾದ್ರೆ ಹೇಳ್ಬೇಕು ಅವನಿಗೆ. ಕೌದಿ ಹೊಲೆ ಕುಂತ್ರೆ 2 ಪಟ್ಟಿ ಹೊಲಿಯೋದಾಗಲ್ಲ, ಏನೆಲ್ಲ ಸರಿಯ ಕಡೆಗೆ ಹಿತ್ಲಾಗಾದ್ರೆ ಹೋಗಿ ಬರೋಣ. ನೋಡೋಣ ಒಂದು ಬಳ್ಳಿ ಗಿಳಿ ಏನೇನಾಗಿದಾವೆ ಏನೋ, ಹೋಗೋದು ಕಾಯಿಪಲ್ಲೆ ಕಿತ್ಕೊಳ್ಳೋದು ಬರೋದು ಅದೇ ಆಗತೈತೆ. ಏನು ಕಟ್ಟೋದು ಅವು ಎಲ್ಲ ಮಾಡಿ ಬರೋಣ. ಸ್ವಲ್ಪ ಹುಲ್ಲು ಕಲ್ಲು ಬೆಳೆದಿದ್ರೆ ಕಿತ್ತಾಕ್ ಬರ್ತೀನಿ. ಗಂಗಾ ಏನು ಮಾಡತ್ತಾಳೆ ಏನು ಇತ್ಲಾಗ ಬಾಂಡೆ ತಿಕ್ಕಾತಾಳೆ. ಈಗ ಸಾರು ಮಾಡಿದ್ಲಲ್ಲ ಬಾಂಡೆ ಆಗಿರ್ತಾವೆ. ಮರ ತಗೊಂಡು ಬಂದ್ರೆ ಅವು ಹಾಗಲ್ಕಾಯಿ ಬಿಟ್ಟಿದ್ರೆ ಒಂದು ಸ್ವಲ್ಪ ಕಿತ್ಕೊಂಡಾದ್ರೆ ಬರ್ತೀನಿ. ಹೇಳ್ರಿ ಅತ್ತೆ. ಅಯ್ಯ ನೀನ ಬಂದ್ಬಿಟ್ಟೆ, ಬಾಂಡೆ ತಿಕ್ಕಾತೆ ಏನೋ ಅಂತ ನಾನೇ ಎದ್ದು ಬರತ್ತಿದ್ನವ. ಈಗ ಏನಿಲ್ಲ, ಏನು ಮಾಡ್ತಿದ್ದಿ? ಹೌದ್ರಿ, ಏನಿಲ್ರಿ ಈಗ ಬಾಂಡೆ ತಿಕ್ಕೊಂಡು ಒಳಗೆ ಬಂದ್ನಿರಿ. ಅದಕ್ಕೆ ನಾನೇ ಎದ್ದು ಬರತ್ತಿದ್ನವ. ಏನಿಲ್ಲ, ಹಿತ್ತಲ್ದಾಗ ಒಂದು ಸ್ವಲ್ಪ ಹಾಗಲ್ಕಾಯಿ ಬಿಟ್ಟಿದ್ದು ಕಿತ್ಕೊಂಡಾದ್ರೆ ಬರೋಣ ಅಂತ. ಮತ್ತೆ ಹಂಗೆ ಬಿಟ್ರೆ ಹಣ್ಣಾಗಿ ಹೋಗ್ಬಿಡ್ತಾವು. ಮರ ತಗೊಂಡು ಬಂದು ಕಿತ್ಕೊಂಡು ಬರ್ತೀನಿ ಹೋಗಿ. ತಗೊಂಡ್ ಬರ್ತೀನಿ ರೀ. ನಾಳೆ ಮುಂಜಾನೆ ಬೀನ್ಸ್ ಪಲ್ಯ ಮಾಡೋದು ಬ್ಯಾಡ್ರಿ ಅತ್ತೆ. ರೊಟ್ಟಿ ಜೋಡಿ ಬೀನ್ಸ್ ಪಲ್ಯನ ಮಾಡವ. ಹಾಗಲ್ಕಾಯಿ ಬಳ್ಳಿಗೆ ಹಂಗ ಬಿಟ್ರೆ ಹಣ್ಣಾಗಿ ಹೋಗ್ಬಿಡ್ತಾವ. ಮತ್ತು ಸುಮ್ಮನೆ ತಿಂದಂಗಲ್ಲ ಬಿಟ್ಟಂಗಲ್ಲ, ತಿಂದಾದ್ರೆ ಆಗ್ತಾವು. ಇದರದೇನು ಪಲ್ಯನ ಮಾಡ್ಬೇಕಂತ ಏನಿಲ್ಲ. ಇವು ಫ್ರೈ ಮಾಡಿದ್ರೆ ಹಾಕ್ಯತವ. ಇವತ್ತು ಊಟ ಜೋಡಿ ರಾತ್ರಿಕಿಗೆ ಫ್ರೈ ಮಾಡಿಬಿಡ್ರಿ ಹೇಳ್ತೀನಿ ಹಾಗಲ್ಕಾಯಿ. ಆಯ್ತು ತಗೊಳ್ರಿ ಅತ್ತೆ. ಮತ್ತು ನೀವು ಹಾಗಲ್ಕಾಯಿ ಕಿತ್ಕೊಂಡು ಬರ್ತೀನಿ ಅಂದ್ರಲ್ರಿ, ಬೀನ್ಸ್ ಪಲ್ಯನ ಅದನ್ನು ಮಾಡ್ಬೇಕಂತ ಕೇಳಿದ್ನಿ ರೀ. ಬೇಡ, ಅದೊಂದ ಮಾಡಿ ಸಾಕು ಹಾಕ್ಯತೆ. ಬೀನ್ಸ್ ಎಷ್ಟು ಹಾಕೊಂಡಿದ್ದಾವೆ. ರಾತ್ರಿಗೆ ಹಾಗಲ್ಕಾಯಿ ಫ್ರೈ ಮಾಡಿ. ಇದು ಕೈಯಾಗಿನ ಬಳೆ ಏನದು? ಬಳೆ ರೀ. ಅವು ಬಾಂಡೆ ತಿಕ್ಬೇಕಾದ್ರೆ ಅಲ್ಲ ಹಿತ್ತಲ ಕಡೆಗೆ ಇಟ್ಟು ಬಂದಿನ್ರಿ. ಈಗ ಹಾಕೋತೀನಿ ರೀ. ಮರ ತಂದು ಕೊಡ್ಲಿ ರೀ ನಿಮ್ಗೆ? ತಗೊಂಡ್ ಬಾ. ಇಲ್ಲ ಅಂತಂದ್ರೆ ನಾನು ಬರ್ತೀನಿ ರೀ ಅತ್ತೆ. ಏನು ಕೆಲಸ ಇಲ್ರಿ. ಈಗ ಬಾಂಡೆ ಅಷ್ಟು ದಬ್ಬ ಹಾಕೋ ಇದಾವೆ. ದಬ್ಬ ಹಾಕಿ ಮರ ತಗೊಂಡು ಬರ್ತೀನಿ ರೀ ನಾನು. ನೀವು ಮುಂದೆ ಹೋಗಿರಿ. ಬರ್ತೀವಿ ಹಂಗಾದ್ರೆ. ತಗೊಳವ ಬಾ. ಒಂದು ಸ್ವಲ್ಪ ನೋಡೋಣ ಬಳ್ಳಿ ಗಿಳಿ ಏನು ಎಲ್ಲೆಲ್ಲಿ ಹೋಗಿದಾವ ಏನು ನೋಡೋಣ. ಸ್ವಲ್ಪ ಕಟ್ಟಾದ್ರೆ ಬರೋಣ. ಹಂಗ ಬರ್ಬೇಕಾದ್ರೆ ಈ ಚಾಪೆ ಒಂದು ಸ್ವಲ್ಪ ತೆಗ್ದಿಟ್ಟು ಬಾರವ. ಆಗ್ಲೆಲ್ಲ ಹುಂಜ ಕೋಳಿ ಬರತೈತಿ, ಯಾಕೆ ಬೇಕು? ತೆಗ್ದಿಟ್ಟು ಬಾ ಹೇಳ್ತೀನಿ. ಆಯ್ತು ಹೋಗ್ಲಾ ನಾನು? ಆಯ್ತು ರೀ ಅತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದಿರ ಅಂತ ಅನ್ಕೊಳತ್ತೀನಿ ರೀ. ನಾವು ಆರಾಮಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ. ಈ ವಿಡಿಯೋಗೆ ಒಂದೇ ಲೈಕ್ ಕೊಡ್ರಿ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಕೆಂಪು ರಾಜಗಿರಿ ಸೊಪ್ಪು ನೋಡವ, ನಮ್ದು ಹೂ ಇದ್ದಂಗೆ ಐತೆ. ಮೊನ್ನೆಯನ್ನ ಕಿತ್ಕೊಂಡು ಪಲ್ಯ ಮಾಡೀವಿ. ಇನ್ನೊಂದು 2 ದಿನ ಹೋಗ್ಬೇಕು. ಎಷ್ಟು ಕುಟ್ಟಿ ಮಾಡ್ತೀವಿ ಅಷ್ಟು ಚಿಗುರು ಬರ್ತೈತಿ ಇದು. ಮೆಕ್ಕೆಜೋಳ ನೋಡವ, ಅಂತ ಇಂಥ ದೊಡ್ಡವ. ಅದು ಟೊಮೆಟೊ ಅದು ಎಷ್ಟು ಜಲ್ದಿ ಹಣ್ಣು ಆಗ್ತಾವ ಏನವ. ನಿನ್ನೆ ಕಿತ್ಕೊಂಡಿದ್ನಿ, ಇವತ್ತಲ್ಲೇ ಮತ್ತೆ ಹಣ್ಣಾಗಿದ್ದಾವೆ ನೋಡಿ. ಒಬ್ಬೊಬ್ಬೊಬ್ಬೊಬ್ಬ ಹಾಗಲ್ಕಾಯಿ ನೋಡವ ಎಷ್ಟು ಕೊಂಡು ಬಿಟ್ಟಿದ್ದಾವೆ. ಬಳ್ಳಿ ಅಂದ್ರೆ ಏನು ಹಾವು ಹೋದಂಗೆ ಆ ಕಡೆ ಈ ಕಡೆ ಹೋಗತೈತಿದೆ. ಈ ಕಡೆಗೆ ನುಗ್ಗೆಕಾಯಿ ಗಿಡಕ್ಕೆ ಸುತ್ತಾಕೊಂಡೈತೆ, ಆ ಕಡೆಗೆ ಪಪ್ಪಾಯಿ ಗಿಡದ ಮೇಲೆ ಹೋಗತೈತೆ. ಪಪ್ಪಾಯಿನೂ ಆಗಿದ್ದಾವೆ. ಹಣ್ಣಾದ್ರೆ ಕಿತ್ಕೊಂಡು ತಿನ್ಬೇಕು. ಹೆಂಗವ ಇಷ್ಟ ಒಂದು ಸ್ವಲ್ಪ ಜಾಗ ಇದ್ದಿದ್ದಕ್ಕೆ ಕುಟು ಒಂದು ಸ್ವಲ್ಪ ಮಾಡ್ಕೊಂಡು ತಿನ್ನಕ್ಕೆ ಆಗತೈತಿದೆ. ಇದು ಇಲ್ಲ ಅಂದಿದ್ರೆ ಎಲ್ಲ ಕೊಂಡ್ಕೊಂಡು ಬರೋದು ಹಾಕಿತ್. ಮತ್ತೆ ಎಲ್ಲ ಒಂದೇ ಸಲಕ್ಕೆ ಬಿಟ್ಬಿಟ್ಟಿದ್ದಾವೆ ನೋಡಿ. ಯಾವ್ದು ಪಲ್ಯ ಮಾಡೋಣ ಬಿಡೋಣವ. ಈ ಕಡೆಗೆ ಸೊಪ್ಪು ಬಿಟ್ಟೈತೆ, ಆ ಕಡೆಗೆ ಹಾಗಲ್ಕಾಯಿ, ಆ ಕಡೆಗೆ ಹೀರೆಕಾಯಿ, ಇದು ಪಾಲಕ ಬಿಟ್ಟೈತೆ, ಸಬ್ಬಕ್ಸಿ ಸೊಪ್ಪು ಬಿಟ್ಟೈತೆ. ಯಾವ್ದು ಮಾಡೋಣ ಯಾವ್ದು ಬಿಡೋಣ ಸರಿ. ಆ ಕಡೆ ನಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಲ ಅಕ್ಕಪಕ್ಕ ಇದ್ದಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಕಿತ್ಕೊಂಡು ಹೋಗಂತ ಹೇಳ್ತಿದ್ನವ. ಅವ್ರು ನೋಡಿದ್ರೆ ಎಲ್ಲೆಲ್ಲಿದ್ದಾರೆ ಏನು, ಯಾವ್ಯಾವ ಊರಾಗಿದ್ದಾರೆ ಏನು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮ್ರಿ ಅಂತ ಅನ್ಕೊಳತೀನಿ ರೀ. ನಾವು ಆರಾಮಿದೆ ನೋಡ್ರಿ ಫ್ರೆಂಡ್ಸ್. ಹಾಗಲ್ಕಾಯಿ ಬಳ್ಳಿ ನೀವು ನೋಡಿದಾಗ ಎಷ್ಟಿತ್ರಿ? ಅದು ಇಷ್ಟಿತ್ತು. ಈಗ ನೋಡ್ರಿ ಅಪ್ಪ ಕಂದ್ರೆ ಇಷ್ಟೇ ಆಗ್ಬೇಕು ಅಷ್ಟು ದೊಡ್ಡದಾಗೈತ್ರಿ. ನುಗ್ಗೆಕಾಯಿ ಗಿಡದ ಮೇಲೆ ಮತ್ತು ಪಪ್ಪಾಯಿ ಗಿಡದ ಮೇಲೆ ಎಲ್ಲ ಬಳ್ಳಿ ಹಾಕ್ಕೊಂಡ್ಬಿಟ್ಟೈತ್ರಿ. ಅದಕ್ಕೆ ಹಾಗಲ್ಕಾಯಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ರೀ. ನೀವು ಬರ್ರಿ, ಒಂದು 2 ಕೊಡ್ತೀನಿ ಫ್ರೈ ಮಾಡ್ಕೊಂಡು ತಿನ್ನೋ ಅಂತ್ರಿ. ಮತ್ತು ಟೊಮೆಟೊ ಇದಾವೆ, ಮತ್ತು ಏನ್ರಿ ಅದು ಹೀರೆಕಾಯಿ, ಕೆಂಪು ರಾಜಗಿರಿ ಸೊಪ್ಪು, ಪಾಲಕ ಸೊಪ್ಪು ಎಲ್ಲ ಇದಾವೆ. ಬರ್ರಿ ಸಬ್ಬಕ್ಸಿ ಸೊಪ್ಪು. ಇದೇನ್ರಿ ಗಿರಿಜಾಕ ಬರ್ರಿ ಅನ್ನತ್ತೀರಿ. ಅಡ್ರೆಸ್ ಹೇಳತ್ತಿಲ್ಲ ನೀವು ಅನ್ನತ್ತೀರಿ. ಚಿಂತೆ ಮಾಡಬೇಡ್ರಿ, ನೀವು ಅಡ್ರೆಸ್ ಹೇಳ್ತೀನಿ ರೀ ನಾನು. ಯೂಟ್ಯೂಬ್ದೊಳಗೆ ಹೋಗಿ ಕನ್ನಡ ಕಾರ್ಟೂನ್ ಚಾನಲ್ ಅಂತ ಸರ್ಚ್ ಮಾಡಿರಿ. ಏನು ಮಾಡ್ತೀರಿ? ಕನ್ನಡ ಕಾರ್ಟೂನ್ ಚಾನಲ್ ಸರ್ಚ್ ಮಾಡಿದ್ರೆ ಮಾಡಿ ಅಲ್ಲಿ ನಾನು ಗುಂಡ ಮತ್ತು ಗಂಗಾದೊಂದು ಫೋಟೋ ಬರ್ತೈತ್ರಿ. ರೌಂಡ್ ಫೋಟೋ ಬರ್ತೈತಿ ನೋಡ್ರಿ, ಗೋಲ್. ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಅಂತ ಇರ್ತೈತ್ರಿ. ಅದನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕೆಂಪು ಬಟನ್ ಇರ್ತೈತಿ ನೋಡ್ರಿ, ಕೆಂಪು ಬಟನ್ ಅಲ್ಲ ಕರೇದು ಇರ್ತೈತ್ರಿ, ಕರೇದು. ಅದನ್ನು ಒತ್ತಿರಿ. ನೀವು ಒತ್ತಿದೆ ಅಂತ ಅನ್ಕೊಳ್ರಿ. ಇಲ್ಲ ಬರ್ತೀರಿ, ಹಿತ್ತಲ್ದಾಗ ನಾನು ನಿಂತ್ಕೊಂಡಿನಿ ನೋಡ್ರಿ. ಅಲ್ಲ ಬರ್ತೀರಿ. ಬೇಕಿದ್ರೆ ಟ್ರೈ ಮಾಡಿ ನೋಡ್ರಿ. ಆತ್ರಿ ಅಪ್ಪ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಅತ್ತೆ ಏನು ಮಾಡ್ತಿದ್ರಿ? ಬಂದೆ. ಬಾರವ. ಏನಿಲ್ಲ, ಹಂಗ ಸುತ್ತಾಡ್ಕೊಂಡು ನೋಡ್ತಿದ್ನಿ ಎಲ್ಲೆಲ್ಲಿ ಏನೇನು ಬಿಟ್ಟಿದಾವ ಅನ್ನೋದು. ಹಾಗಲ್ಕಾಯಿ ಮೊನ್ನೆ ಏನೋ ಚಿಕ್ಕ ಇದ್ವವ. ಈಗ ನೋಡಿದ್ರೆ ಪಲ್ಯಗೆ ಆಗೋಷ್ಟು ಬಿಟ್ಬಿಟ್ಟಿದಾವ. ನಾನು ಬಿಡು ಒಂದು 2-3 ಸಿಕ್ಕಿದ್ರೆ ಫ್ರೈ ಮಾಡಕ್ಕೆ ಬರ್ತೈತಂತ ನಾನು ಅನ್ಕೊಂಡು ಬಂದ್ರೆ
ಇಲ್ಲಿ ನೋಡಿದ್ರ ಮಾರೋಷ್ಟು ಬಿಟ್ಬಿಟ್ಟಿದಾವ ನೋಡ್ಬಾ ಇಲ್ಲಿ. ಹೌದಲ್ರಿ ಅತ್ತೆ, ಎಷ್ಟೊಂಡ್ ಬಿಟ್ಟಿದಾವ ಹಾಗಲ್ಕಾಯಿ. ಮೊನ್ನೆ ನೋಡಿದಾಗ ಇಷ್ಟಿಷ್ಟು ಚಿಕ್ಕವು ಇದ್ವು ರೀ, ಇವತ್ತು ನೋಡ್ರಿ ಎಷ್ಟು ದೊಡ್ಡವಾಗಿದಾವ. ಬೀನ್ಸ್ ಸುಮ್ಮನೆ ಮುರಿದ್ವಿ ರೀ ನಾವು. ಬೀನ್ಸ್ ಮುರಿಲಿಲ್ಲ ಅಂದಿದ್ರೆ ನಾಳೆಗೆ ಈಗ ಹಾಗಲ್ಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ರೆ ಆಗ್ತಿತ್ತಲ್ರಿ. ಹ್ಞೂನವ, ನನಗೂ ಈಗ ಅನ್ಸತೈತೆ ನೋಡಿ, ಮೊದ್ಲಾದ್ರ ಬಂದ್ ಹೋಗಿಲ್ಲ ನಾನು. ಇಲ್ಲ ಅಂದಿದ್ರೆ ನಾಳೆಗೆ ಇದ ಪಲ್ಯ ಮಾಡಿದ್ರೆ ಆಗೋದೆ. ಇರ್ಲಿ ತಗೋ, ನಡೀತೈತೆ. ಇದೇ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಕವರ್ ಒಳಗೆ ಹಾಕಿಡೋಂಗಪ್ಪಿರಿ, ಯಾಕಂದ್ರೆ ಹಣ್ಣಾಗಲ್ಲವು. ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿಟ್ರೆ ಈ ಕೊತ್ತಂಬರಿ ಸೊಪ್ಪು ಅವು ಇವು ಹಾಕಿಡಲ್ಲ ನಾವು. ಹಂಗ ಹಾಕಿಟ್ರೆ ಹಾಕೈತೆ. ಕಿತ್ಕೊಡ್ಲಿ? ಹ್ಞೂ, ಹಂಗ ಮಾಡನ್ ತಗೊಳ್ರಿ ಅತ್ತೆ. ಇದ್ ನೋಡವ, ಎಲ್ಲ ಸಂದಾಗೈತೆ. ಎಷ್ಟು ದೊಡ್ಡದೈತೆ ಹಾಗಲ್ಕಾಯಿ? ಹೌದ್ರಿ ಅತ್ತೆ. ತಡಿಯವ, ಬರ ಹಾಗಲ್ಕಾಯಿ ಕಿತ್ಕೊಡ್ತೀನಿ ನಿನ್ಗೆ. ಹಂಗ ಇಟ್ಕೊಂಡಿರು ಮರ. ಎರಡು ಹೀರೆಕಾಯಿ ದೊಡ್ಡವಾಗಿದ್ದಾವೆ, ಅವೇನು ಕಿತ್ಕೊಳ್ಳೋಣ ಬ್ಯಾಡ್ ನೋಡು. ಇವೇನ್ರಿ ಎಲ್ಲ ತರಕಾರಿಗಳು ಒಂದೇ ಸಲಕ್ಕೆ ಸಿಗತ್ತಾವ್ರಿ. ಬೇಕಂದಾಗ ಒಂದೊಂದು ತರಕಾರಿ ಸಿಗಲ್ರಿ. ಒಂದೆರಡು ಮೂರು ದೊಡ್ಡವಾಗಿದ್ದಾವ್ರಿ ಹೀರೆಕಾಯಿ. ಹ್ಞೂನವ, ದೊಡ್ಡವಾಗಿದ್ದಾವ ನೋಡಿ. 3-4 ದೊಡ್ಡವಾಗಿದ್ದಾವ. ಹಂಗ ಬಿಟ್ರೆ 2 ದಿನಕ್ಕೆ ಅವು ಹತ್ತಿ ಆದಂಗೆ ಆಗ್ಬಿಡ್ತಾವ. ಪಲ್ಯ ಮಾಡಕ್ ಬರೋದಿಲ್ಲ, ಏನಿಲ್ಲ. ಸುಮ್ಮನೆ ಇಲ್ಲ ಅಂತಂದ್ರೆ ಕಿತ್ಕೊಡ್ಬೇಕು ಅವು ಹತ್ತಿ. ಇಲ್ಲ ಅಂತಂದ್ರೆ ಸರೋಜಿ ಸುಶೀಲಾಗ ಕೊಟ್ರೆ ಮಾಡ್ಕೊಂಡು ತಿಂತಾವ ಅವು ಪಾಪ. ಕೊಟ್ರೆ ಆಗ್ತೈತೆ ತಗೊಳ್ರಿ ಐತೆ. ಕವರ್ ಒಳಗೆ ಹಾಕಿಟ್ರೆ 2 ದಿನ ಅಷ್ಟೇ ರೀ ಅವು. 3ನೇ ದಿನಕ್ಕೆ ಬೂಸ್ ಬಂದ್ಬಿಡ್ತಾವ್ರಿ ಪಾಪ. ಕೊಟ್ರೆ ಮಾಡ್ಕೊಂಡಾದ್ರೆ ತಿಂತಾರ್ರಿ ಅವರು. ಅಯ್ಯವ್ವ, ಕೈಗೆ ಸಿಕ್ಕಿದ್ದೆ ಜಾರ್ ಹೋಗತೈತೆ ನೋಡೋದು ಹಾಗಲ್ಕಾಯಿ. ಏನು ಮಾಡ್ತಿ? ಉಷ್ಟು ಕಿತ್ಕೊಂಡು ಪಾತಿ ಸರಜಿ ಸುಶೀಲ ಕೊಟ್ರೆ ತಿನ್ನುವಾಗ ನೆನ್ಸಾದ್ರೆ ನೆನೆಸ್ತಾರೆ ನನಗೆ. ಗಿರಿಜಾಕಾಯಿ ಹಿತ್ತಲ್ದೊಳಗೆ ಕಾಯಿ ಪಲ್ಯ ಬಿಟ್ಟಿದ್ದು ಹೀರೆಕಾಯಿ ಮತ್ತು ಹಾಗಲ್ಕಾಯಿ ಕೊಟ್ಟೈತಂತ ನೆನೆಸ್ತಾರಂತ ನಾನು ಐಡಿಯಾ ಮಾಡಿ ಕೇಳತ್ತೀನಿ. ಇದು ಕೈಗೆ ಸಿಗತ್ತಿಲ್ಲವ. ಸರಿ, ಇನ್ನೊಂದ್ಸಲ ಜಿಗಿತೀನಿ. ಈಗ ಲಾಸ್ಟ್ ಇದು. ಇಲ್ಲ ಅಂತಂದ್ರೆ ಇದರ ಇರ್ತೈತೆ. ಹಣ್ಣಾದ್ರೆ ಬೀಜಕ್ಕಾದ್ರೆ ಬಿಟ್ರೆ ಹಾಕೈತಲ್ಲ. ಹಂಗೆ ಮಾಡೋನ್ ತಗೊಳ್ರಿ ಅತ್ತೆ. ಸುಮ್ಮನೆ ಜಿಗ್ದು ಯಾಕೆ ಆಯಾಸ ಮಾಡ್ಕೋತೀರಿ? ಬೀಜಕ್ಕೆ ಬಿಡ್ರಿ, ಅದು ಹಾಗಲ್ಕಾಯಿ ಇಲ್ಲಿ ಕೆಳಗಿದಾವ್ ನೋಡ್ರಿ. ಬೀಜಕ್ ಬಿಡೋಣ. ಆತ ತಗೊಳವ. ನಾನೇನ ಈ ಕೈಗೆ ಸಿಕ್ತೈತೆ ಆ ಕೈಗೆ ಸಿಕ್ತೈತೆ ಅಂತ ಜಿಗ್ಯಾತೀನಿ ಅಷ್ಟೇ. ಆತ ತಗೋ, ಬ್ಯಾಡ ಹಂಗಾದ್ರೆ. ನೋಡವ, ಎಂತ ಚಂದ ಕೆಳಗ ಫ್ರೆಶ್ ಇದಾವಿಲ್ಲ ಹಾಗಲ್ಕಾಯಿ. ನಾನು ಅದು ಕೈಗೆ ಸಿಗ್ಲಾರ್ದಕ್ಕೆ ಜಿಗ್ದು ಆಯಾಸ ಮಾಡ್ಕೊಳತೀನಿ. ಏನು ಮಾಡ್ತಿ? ಆತ ತಡಿ. ಟೊಮೆಟೊ ಮತ್ತದು ಹಾಗಲ್ಕಾಯಿ ಎಲ್ಲ ಕಿತ್ಕೊಂಡೆ ಹೋಗೋಣಂತ. ಬರೋ ಟೈಮ್ ಆತೇನೋ. ಅವರು ಜಲ್ದಿ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ಬರ್ತಾರೆ ನೋಡಿ. ಬರ್ತಿರ್ಬೇಕ್ರಿ. ಅಯ್ಯೋ, ಮಧ್ಯಾಹ್ನದ ಊಟಕ್ಕೆ ನೆಂಚ್ಕೊಳಕ್ ಏನು ಇಲ್ರಿ ಅತ್ತೆ. ಏನ್ ಮಾಡೋಣ್ರಿ? ಕೆಳಗ್ ಡಬ್ಬ್ಯಾಗಿರೋ ಹಪ್ಪಳನೂ ಖಾಲಿ ಆಗಿದಾವ ಏನವ. ಈಗ ಮ್ಯಾಲ ಅಟ್ಟದ ಮೇಲೆ ಹತ್ತಿ ಯಾರು ತೆಗಿತಾರೆ? ಬೇಡ, ಇದು ಹಾಗಲ್ಕಾಯಿ ಫ್ರೈ ಮಾಡ್ಬಿಡೋನ್ ಗಪ್ಪಿರ್. ರಾಜುಗೂ ಭಾಳ ಇಷ್ಟ ಇದು ಹಾಗಲ್ಕಾಯಿ ಫ್ರೈ ಅಂದ್ರೆ. ಒಂದ್ ಸ್ವಲ್ಪ ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಹಾಕಿ ಫ್ರೈ ಮಾಡಿದ್ರೆ ಆಕೈತಲ್ಲ. ಅವ್ರಿಗೆ ಹಾಗಲ್ಕಾಯಿ ಫ್ರೈ ಅಂದ್ರೆ ಭಾಳ ಇಷ್ಟ ರೀ. ಅದ ಮಾಡೋಣ್ರಿ. ಆಯ್ತು ತಗೊಳ್ರಿ, ಮತ್ತೆ ಜಲ್ದಿ ಹೋಗಿ ನಾನು ಕೊಯ್ದು ಫ್ರೈ ಮಾಡ್ತೀನಿ. ನೀವು ಕಿತ್ಕೊಂಡು ಬರ್ತೀರಿ? ತಗೊಳಕ್ ಕಿತ್ಕೊಂಡು ಬರ್ತೀನಿ ನಾನು. ಅಷ್ಟು ಒಂದು 3-4 ತಗೊಂಡೋಗಿ ಸಾಕು, ಆಗ್ತಾವ ಫ್ರೈ. ಆಯ್ತ್ರಿ ಅತ್ತೆ, ಕೊಡ್ರಿ. ಗಂಗಾ, ತಗೋ ಇದ್ ಮರ ಒಳಗೆ ತಗೊಂಡೋಗಿಡು. ಇದು ಹಾಗಲ್ಕಾಯಿ ಫ್ರೈ ಮಾಡಿದಿ? ಮಾಡಿಟ್ ಬನ್ನಿರಿ ಅತ್ತೆ. ಈಗ ಒಲೆ ಮೇಲಿನ ತವಾಯಿಸಿ ಹಿತ್ತಲ್ ಕಡೆಗೆ ಬರಾತಿದ್ನಿರಿ, ಅಷ್ಟ್ರಲ್ಲಿ ನೀವ ಬಂದ್ರಿ ನೋಡ್ರಿ. ಮಾಡಿದಿ? ಚಲೋ ತಗೊಳವ. ಅದು ಬಿಸಿ ಇರ್ತೈತೆ ನೋಡೋದು ಬಾಕ್ಸ್. ಏನಂತಾರ ಅದಕ್ಕೆ? ಪ್ಲಗ್ ಬಾಕ್ಸ್. ಅದ್ರಾಗ ಹಾಕಿಡ್ತೇನೆ ನೋಡಿ, ಬಿಸಿ ಇರ್ತಾವ. ಮತ್ತೆ ಇವ್ರು ಊಟಕ್ಕೆ ಬರೋದು ಎಷ್ಟೊತ್ತಾಕೈತ ಏನು, ಅದ್ರಾಗ ಹಾಕಿಡು. ನಾನು ಪ್ಲಗ್ ಬಾಕ್ಸ್ ಅಂದ್ರೆ ಏನ್ ಹೇಳತ್ತಾರ ಇವ್ರು ಅಂತ ಯೋಚನೆ ಮಾಡತ್ತೀನಿ. ಚಪಾತಿ ಬಾಕ್ಸಿಗೆ ಹೇಳತ್ತೀರಿ ನೀವು? ಅಯ್ಯೋ ಅತ್ತೆ, ಅದಕ್ಕೆ ಪ್ಲಗ್ ಬಾಕ್ಸ್ ಅನ್ನಲ್ರಿ, ಹಾಟ್ ಬಾಕ್ಸ್ ಅಂತಾರ್ರಿ. ಅದ ನೋಡವ, ಹೀಟ್ ಬಾಕ್ಸ್ ಅಂತಾರೇನು ಅದಕ್ಕೆ. ಅದ್ರಾಗ ಹಾಕಿಡ್ತೇನೆ ನೋಡಿ, ಬಿಸಿ ಇರ್ತಾವ. ಮತ್ತೆ ಇವ್ರ ಅಪ್ಪ ಮಗ ಹರಟೆ ಉಟ್ಕೊಂತ ಎಲ್ಲ ಮಾತಾಡ್ಕೊಂಡು ಬರೋಷ್ಟೊತ್ತಿಗೆ ಅಂದ್ರೆ 2-3 ಗಂಟೆ ಆಕೈತಿ ಇವತ್ತು ಅವ್ರದ್ದು. ಹುಲ್ ಕೊಯ್ದು ಹಾಕಿ ಬರ್ತೀನಿ ಅಂತ ಹೇಳತ್ತಿದ್ರು. ಜಲ್ದಿ ಹಾಕೈತೆ, ಜಲ್ದಿ ಬರ್ತೀನಿ ಅಂದ್ರು. ಟೈಮ್ ಎಷ್ಟು ಆತೇನೋ ಇವಾಗ? ಟೈಮ್ ಈಗ 12:15 ಆಗೈತ್ರಿ ಅತ್ತೆ. ಈಗ ಬರ್ಬೇಕಾದ್ರೆ ನೋಡ್ಕೊಂಡು ಬಂದಿರಿ ನಾನು. ಹೌದೇನು? ನೋಡವ, ಈಗಿನ್ನ ರೊಟ್ಟಿ ತಿಂದು ಇತ್ಲಾಗ ಹೋದಂಗಿದ್ವಿ, ಅಲ್ಲೇ 12:15 ಆಗ್ಬಿಟ್ಟೆ. ಟೈಮ್ ಅನ್ನೋದು ಹೆಂಗ್ ಓಡಾತೈತೆ ಅನ್ನೋದು ಗೊತ್ತಾಗತ್ತಿಲ್ಲವ ಇವ. ಟೈಮ್, ಕಾಲ, ವಾರಗಳು, ವರ್ಷಗಳು ಹಂಗಂಗೆ ಉರುಳು ಹೋಗತ್ತಾವ. ನಾನು ಬೇಗ ಅಜ್ಜಿ ಆಗ್ತೀನಿ, ನೀನು ಬೇಗ ಅಜ್ಜಿ ಆಗ್ತಿ. ಹಿಂಗೆ ಒಂದಿನ ಅಜ್ಜಿಯರ ಆಗ್ತೀವಿ, ಏನು ಮಾಡೋಕ್ಕಾಗೋದಿಲ್ಲ. ಆತತೆ ಅದು ಮರ ತಗೊಂಡು ಒಯ್ದು ಇಡೋಗಿ ಹೇಳ್ತೀನಿ. ಅವರ ಬಂದ್ರೆ ಕೊಡಾಕ್ ಬರ್ತೈತಿ. ಮತ್ತೆ ಅದನ್ನು ಕೊಡಾಕ ಅವ್ರ ಮನೆಗಳಿಗೆ ಯಾರು ಹೋಗ್ತಾರವ? ನನಗೂ ಈಗ ಹಿತ್ಲಾಗ ಬಗ್ಗೆ ಎದ್ದೇಳಿ ಸೊಂಟ ಎಲ್ಲ ಸ್ವಲ್ಪ ನೋವಾತೈತೆ. ಬಂದ್ರೆ ಕೊಡಾಕ್ ಬರ್ತೈತೆ. ಇಲ್ಲ ಅಂತಂದ್ರೆ ನೋಡೋಣ, ನಿಮ್ಮ ಮಾವ ಕೆಳಗಿನ ಮನೆಗೆ ಹೋಗ್ತೀನಿ ಅಂತಂದ್ರೆ ಅವ್ರ ಕೈಯಾಗ ಕೊಟ್ಟು ಕಳ್ಸಕ್ ಬರ್ತೈತೆ. ಇಲ್ಲಾಂದ್ರೆ ಅವ್ರ ಹುಡುಗರು ಇಲ್ಲಿ ನಮ್ಮ ಗುಂಡನ್ ಜೋಡಿ ಆಟ ಆಡಕ್ ಬರ್ತಾರ ನೋಡಿ, ಅವ್ರ ಕೈಯಾಗಾದ್ರೆ ಕೊಟ್ಟು ಕಳ್ಸಕ್ ಬರ್ತೈತೆ. ಇಡು. ಆಯ್ತ್ರಿ ಐತೆ. ಅಲ್ಲೇನ್ ನೋಡತ್ತೀರಿ? ಬರೇ ನಮ್ ಗಂಗಾನ ನೋಡ್ರಿ ನೀವು. ಯಾಕೆ ನಾನ್ ಚಂದಿಲ್ಲ?
ಆಕಿ ಒಂಚೂರು ತೆಳ್ಳಗ್ ಬೆಳ್ಳಗಿದಾಳ ಅಂತ ಬರೀ ಆಕಿನ ನೋಡೋದೆ. ಗಿರಿಜಕ್ಕ ಇಷ್ಟ ಇಲ್ಲ ನಿಮ್ಗೆ. ನಾನು ಚಂದ ಇದೀನಲ್ರಿ, ಏನು ಒಂಚೂರೇ ಚೂರು ದಪ್ಪ ಇದೀನಿ ಅನ್ನೋದು ಬಿಟ್ರೆ ನೋಡ್ರಿ ಎಷ್ಟು ಬೆಳ್ಳಗಿದ್ದೀನಿ. ನೋಡಕ್ಕೆ 2 ಕಣ್ಣು ಸಾಲದು ಅಷ್ಟು ಬೆಳ್ಳಗಿದ್ದೀನಿ. ಇವು ಕೈ ಹಂಗಾರೆ ಅವು ಕೈ ಮತ್ತು ಯಾಪರ್ ಕೊಟ್ಬಿಟ್ಟಿದ್ದಾರೆ, ಅದನ್ನು ಬೇರೆದು ಹಾಕಕ್ಕೆ ಬರೋದಿಲ್ಲ. ಬೇಕಿದ್ರೆ ನಿಮ್ಮ ಕೈ ಕೊಟ್ರೆ ನಾನು ಆಡ್ಸ್ಕೊತೀನಿ ರೀ. ಕೊಡ್ತೀರಿ? ಯಾರಾದರೂ ಕೊಡ್ತೀರಂದ್ರೆ ಕಾಮೆಂಟ್ ಮಾಡಿರಿ. ಸುಮ್ಮನೆ ತಮಾಷೆ ಮಾಡಿದ್ನಿರಪ್ಪ, ಕೈಯದು ಏನು ಕೊಡೋದು ಬ್ಯಾಡ್ ನನಗೆ, ಆರಾಮಿರಿ ಅಷ್ಟೇ ಸಾಕು. ಮತ್ತು ನೀವು ನನಗೆ ಕೈ ಕೊಟ್ಟು ನಾನು ಬಂದು ನಿಮ್ಮ ಮನೆಗಳಲ್ಲಿ ಬೇಯಿಸಾಕೋ ಪರಿಸ್ಥಿತಿ ಬಂದರೆ ಬ್ಯಾಡಲ್ರಿ. ಅತ್ತೆ ಇವ್ರು ಎಷ್ಟೊತ್ತಿಗೆ ಊಟಕ್ಕೆ ಬರ್ತಾರೆ ಫೋನ್ ಮಾಡಿ ಕೇಳಿರಿ. ಫೋನ್ ಮಾಡ್ತಿ ನೋಡು, ಇಲ್ಲಾಂದ್ರೆ ಬರ್ತಾರೆ ತಗೊಳವ. ಈಗ 12:30 ಆಗೈತಂದ್ರೆ ಹುಲ್ಲು ಕೊಯ್ದು ಹಾಕಿ 2 ಹೊರೆ ಕೊಯ್ದು ಅಲ್ಲೇ ಕೊಟ್ಟಿಗೆಯಾಗಿಟ್ಟು ಬರ್ತೀನಿ ಅನ್ನತ್ತಿದ್ರು ನಿಮ್ಮ ಅವ. ಟೈಮ್ ಆಕೈತೇನೆ ನೋಡಿ, ಫೋನ್ ಮಾಡಿ ಕೇಳ್ತಿ ಅಂದ್ರೆ ಕೇಳಿ, ಇಲ್ಲ ಅಂತಂದ್ರೆ ಬರ್ತಾರೆ. ಹಂಗಲ್ರಿ, ಬರೋದು ಮನೆ ಕಡೆಗೆ ಎಷ್ಟೊತ್ತಾಕಿದ್ ಕೇಳಿ ಊಟ ಕಟ್ಕೊಂಡು ಬುತ್ತಿ ನಾವು ಒಯ್ಯೋಣ್ರಿ ಹೊಲಕ್ಕೆ. ಹಂಗಂದಿ ಹೋದ್ರೆ ಹಾಕಿತ್ತೆ, ಮತ್ತೆ ನಾ ಬುತ್ತಿ ಕಟ್ಕೊಂಡು ಆ ಕಡೆಗೆ ಹೋಗಾಕೆ ಅವ್ರ ಈ ಕಡೆಗೆ ಬರಾಕೆ ಎಲ್ಲ ಎಡವಟ್ ಆಕೈತೆ. 1 ಗಂಟೆ 1:30 ಹಂಗೆ ಬರ್ತೀನಿ ಅಂದಿದ್ರು. ಮತ್ತೆ ಎಲ್ಲಿ ಬರಾತಾರ ಏನವ ಅವರು ನೋಡಿ, ಫೋನ್ ಮಾಡಿ ಕೇಳಿ. ಇಲ್ಲ ಇನ್ನೂ ಒಂದು ಅರ್ಧ ಗಂಟೆ 1 ಗಂಟೆ ಆಕೈತಂದ್ರೆ ನಾವ ಹೋಗೋಣಂತ. ಹೋಗತೈತಿ ಫೋನ್? ರಿಂಗ್ ಆಗತೈತ್ರಿ ಅತ್ತೆ, ಯಾಕೋ ರಿಸೀವ್ ಮಾಡತ್ತಿಲ್ರಿ ಅವ್ರು. ಎಲ್ಲಿ ಫೋನ್ ಸೈಲೆಂಟ್ ಐತಾ ಏನೋ ರೀ? ಕಾಲ್ ಬರತೈತೆ, ಸೈಲೆಂಟ್ ಐತ್ ಫೋನ್, ಗುಯ್ ಗುಯ್ ಅನ್ನತೈತಿ. ಈಗ ಗೊತ್ತಾತ ಯಾರು ಮಾಡಿರ್ಬೇಕು ನೋಡೋಣ ತಡಿ. ಈಗ ರಿಸೀವ್ ಮಾಡಿದ್ರೆ ನೋಡ್ರಿ. ಹಲೋ ಹಲೋ ರೀ, ಎಲ್ಲಿದ್ದೀರಿ? ನಾನು ದುಬೈ. ಹೋಗ್ರಿ, ನೀವು ಯಾವಾಗ ನೋಡಿದ್ರು ಬರೀ ತಮಾಷೆನ ಮಾಡ್ತಿರ್ತೀರಿ. ಖರೆ ಹೇಳ್ರಿ, ಎಲ್ಲಿದ್ದೀರಿ ಇವಾಗ? ಅಯ್ಯೋ ಹುಚ್ಚುಡ್ಗಿ, ಮತ್ತೆ ಎಲ್ಲಿರ್ತಾರೆ? ಹೊಲ್ದೊಳಗೆ. ಮುಂಜಾನೆ ಹೇಳ್ ಬಂದಿಲ್ಲ ಅಪ್ಪಗೆ ರೊಟ್ಟಿ ಕೊಟ್ಟು ಬರ್ತೀನಂತೆ, ನೀನು ಟಾಟಾ ಮಾಡಿದಿ, ನಾನು ಟಾಟಾ ಹೇಳ್ ಬಂದಿನಿ. ಮತ್ತೀಗ ಎಲ್ಲಿ ಅಂತಂದ್ರೆ ಮತ್ತೆ ಅದಕ್ಕೆ ಹೇಳಿದ್ನಿ ಹಂಗ. ಗೊತ್ತೇಳ್ರಿ ನನಗೂ. ಮನೆ ಕಡೆಗೆ ಬರತ್ತೀರಾ ಇನ್ನು ಅಲ್ಲೇ ಇದ್ದೀರಾ? ಕೇಳಕ್ ಫೋನ್ ಮಾಡಿದ್ನಿರಿ. ಎಲ್ಲಿದ್ದೀರಿ? ಅದ ಹೇಳಿದ್ನಲ್ಲ ಗಂಗಾ, ಇನ್ನು ಹೊಲ್ದಾಗ ಇದೀವಿ ನಾವು. ಅಪ್ಪ ಹುಲ್ ಕೊಯ್ಯಕ್ ಹೋಗಿದ್ದೆ, ನಾನು ಇನ್ನೊಂದ್ 2 ಸಾಲ ಇದ್ವು, ಅದನ್ನ ಆಕ್ತಿ ಮಾಡತ್ತಿದ್ನಿ. ಯಾಕೆ ಹೇಳ, ಬರಾತೀರಿ ಹೊಲಕ್ಕೆ? ಇಲ್ರಿ. ಮತ್ತೇನ ಕೇಳಿದ್ದಿ? ಅದ ಊಟಕ್ಕೆ ಎಷ್ಟೊತ್ತಿಗೆ ಬರ್ತೀರಿ ಅತ್ತೆಯವ್ರು ಕೇಳಂತಂದ್ರು, ಅದಕ್ಕೆ ಕೇಳಿದ್ನಿರಿ. ಕರೆಕ್ಟ್ ಟೈಮ್ ಹೇಳ್ರಿ. ಈಗ 12:30 ಆಗೋಗೈತ್ರಿ. ಕರೆಕ್ಟ್ ನೀವು ಎಷ್ಟು ಟೈಮಿಗೆ ಬರ್ತೀರಿ ಊಟಕ್ಕೆ ಮನೆಗೆ? ಊಟಕ್ ಬರೋ ಟೈಮ್ ಏನ್ ಗೊತ್ತಿಲ್ಲ. ಅಪ್ಪ ಈಗ ಹುಲ್ ಕೊಯ್ಯಕ್ ಹೋಗಿದ್ದಾರೆ. 2 ಸಾಲ ಇದು ಆಕ್ತಿ ಮಾಡೋ, ಅರ್ಧ ತಗೊಂಡ್ ಬಂದಿನಿ. ಇನ್ನೊಂದ್ ತಗೊಂಡ್ ಬರೋ ಅಷ್ಟೊತ್ತಿಗೆ ಅಂದ್ರೆ 1 ಗಂಟೆ 1:30 ಆಕೈತೆ. ಒಟ್ಟ ನಾವು ಮನೆಗೆ ಬರೋ ನಕ್ಕಿ ಟೈಮ್ 2 ಗಂಟೆ 2:30 ಆಗ್ಬೋದು. ನಮ್ದೇನ್ ದಾರಿ ಕಾಯ್ಬೇಡ್ರಿ ನೀವು. ಅತ್ತೆ ಸೊಸೆ ಊಟ ಮಾಡ್ರಿ. ಹೌದ್ರಿ? ಆಯ್ತು ತಗೊಳ್ರಿ. ಹಂಗಾದ್ರೆ ಅತ್ತೆ ಅವ್ರು ಬರೋದು 2 ಗಂಟೆ 2:30 ಆಕೈತಂತ್ರಿ. ಅಷ್ಟ್ರ ಮಟ್ಟ ನಾವು ಆರಾಮಾಗಿ ಹೋಗಿ ಮುಟ್ತೀವಿ ತಗೊಳ್ರಿ ಅಲ್ಲಿ. ಹೌದೇನು? ಓಕೆ ತಗೋ. ಹಂಗಾದ್ರೆ ಊಟ ಕಟ್ಕೊಂಡು ಬರಾತೀವಿ ಅಂತ ಹೇಳ್ಬೇಕು ರಾಜುಗ. ಬ್ಯಾಡ್ ಸುಮ್ಮನಿರಿ, ಸರ್ಪ್ರೈಸ್ ಆಗಿ ಹೋಗೋಣ. ಹಲೋ 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 ನೆಟ್ವರ್ಕ್ ಹೋಯ್ತು, ಯಾಕೆ ಕೇಳ್ಸತ್ತಿಲ್ಲ ಇದು? ಹಲೋ ಹಲೋ, ಕೇಳ್ಸಾತೈತಿ ಹೇಳ್ರಿ. ಅಯ್ಯೋ ನಿನ್ನ ಅಜ್ಜಿ, ಅವಾಗಿಂದ ನನ್ನ ಫೋನಿಗೆ ನೆಟ್ವರ್ಕ್ ಹೋಗೈತೇನೋ ಅನ್ಕೊಳತೀನಿ ನಾನು. ಹೌದ್ರಿ? ಇಲ್ಲ ತಗೊಳ್ರಿ, ಅದು ನಮ್ಮ ಫೋನ್ ಒಳಗೆ ನೆಟ್ವರ್ಕ್ ಇದ್ದಿದ್ದಿಲ್ಲ. ಈಗ ಕೇಳ್ಸಾತೈತಿ ನೋಡ್ರಿ ಕ್ಲಿಯರ್ ಆಗಿ. 2:30 ಬರ್ತೀರಂದ್ರ ಇದು ಹಾಗಲ್ಕಾಯಿ ಫ್ರೈ ಮಾಡೋಣ ಅಂತ ಇದ್ನಿರಿ. ಮಾಡ್ಲಿರಿ? ವಾವ್, ಮೈ ಫೇವ್ರೇಟ್. ಹಾಗಲ್ಕಾಯಿ ಫ್ರೈ ಮಾಡ್ತಿ? ಕೇಳ್ತೀಯಲ್ಲ ಗಂಗಾ, ಮಾಡಿ ಬರ್ತೀವಿ. ಮಾಡ್ಕೊಂಡು ಬರ್ತೀವಿ ತಗೊಳ್ರಿ. ಏನಂದಿ? ಏನಿಲ್ರಿ, ಹಾಗಲ್ಕಾಯಿ ಫ್ರೈ ಮಾಡ್ತೀವಂತ ಹೇಳಿದ್ನಿರಿ. ಮಾತಾಡವ ಪ್ಯಾರಗೋನ್ ಚಪ್ಲಿ ಹಿತ್ತಲ್ ಕಡೆಗೆ ಇಟ್ಟು ಬಂದಿದ್ನಿ. ಏನ್ ಅಲ್ಲಿದಾವ ಏನ್ ಈ ಕಡೆಗೆ ಇದಾವ ಹುಡುಕ್ ಬರ್ತೀನಿ ನಾನು. ಆವಾಗ್ಲೇ ಹೇಳಿದ್ದೆ ಬೇರೆ ಇತ್ತು, ಮಾಡ್ಕೊಂಡ್ ತಗೊಂಡ್ ಬರ್ತೀವಿ ಅನ್ನತ್ತಿದ್ದಿ. ಈಗ ನೋಡಿದ್ರ ಮಾಡ್ತೀವಿ ಅಂತ ಅನ್ನತ್ತಿ. ಖರೆ ಹೇಳ್ಗಂಗ, ಹೊಲಗಿಲ್ಲಕ್ ಬರಾತಿರೇನು? ಮತ್ತೆ ಬರೋದಿದ್ರೆ ಹೇಳ್ರಿ, ಮತ್ ನಡ್ಕೊಂಡ್ ಬರೋ ಸಾಹಸ ಮಾಡ್ಬೇಡ್ರಿ. ಇಲ್ಲಿ ನೋಡಿದ್ರ ಕರಡಿ ಅವು ಇವು ಓಡಾಡತಾವು. ಬೇಕಿದ್ರ ಸ್ಕೂಟಿ ಮೇಲೆ ಕರ್ಕೊಂಡ್ ಬರ್ತೀನಿ. ಖರೆ ಹೇಳ, ಬರಾತಿರಿ? ನಾವ್ ನಡ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡಿದ್ರೆ ಇವ್ರು ಕರಡಿ ಅದು ಬರ್ತೈತೆ ಅಂತ ಹಿಂಗೆ ಎದುರಿಸತಾರ. ಇಲ್ಲ ಇಲ್ಲ, ಕರಡಿಗಳು ಕಾಡಲ್ಲಿರ್ತಾವ, ಹೊಲ ಕಡೆಗೆ ಯಾಕೆ ಬರ್ತಾವ? ಮತ್ ನೆಟ್ವರ್ಕ್ ಹೋಯ್ತಾ ಏನಿದು? ಹಲೋ ಹಲೋ ಮಿಸಸ್ ಗಂಗಾ ಅವ್ರಿಗೆ ಕೇಳ್ಸತೈತಾ? ಹಲೋ, ಕೇಳ್ಸತೈತಿ ಹೇಳ್ರಿ. ಯಾಕೆ ಸೈಲೆಂಟ್ ಅದೇ ಅಲ್ಲ? ಮತ್ ನೆಟ್ವರ್ಕ್ ಹೋಯ್ತಾ? ಹೌದ್ರಿ, ಅದ್ ನೆಟ್ವರ್ಕ್ ಹೋಗೋದು ಬರೋದು ಆಗತೈತೆ. ಈಗ ಕೇಳ್ಸತೈತಿ ಹೇಳ್ರಿ. ಅದ ಅಮ್ಮ ನೀನು ಹೊಲಕ್ ಬರ್ತೀರಾ ಅಂತ ಕೇಳತ್ತಿದ್ನಿ. ಬರ್ತೀರಾ? ಇಲ್ರಿ. ಖರೆ ಹೇಳ, ಮತ್ತ ಇಲ್ಲಿ ಹೊಲ್ದಾಗ ಸುತ್ತಮುತ್ತ ಎಲ್ಲ ಕಬ್ಬು ಮೆಕ್ಕೆಜೋಳ ಇರೋದಕ್ಕ ಆನೆ ಕರಡಿ ಎಲ್ಲ ಹಗ್ಲೊತ್ತಲ್ಲೂ ಓಡಾಡತಾವಂತ. ಹಂಗೇನಾದ್ರು ಬರೋದಿದ್ರೆ ಹೇಳ್ರಿ, ಬಂದ್ ಕರ್ಕೊಂಡ್ ಬರ್ತೀನಿ ಬೇಕಿದ್ರ. ಹೌದ್ರಿ? ಗಂಗಾ, ಅದಕ್ಕ ಹೇಳತ್ತೀನಿ ನಿನ್ಗ. ಬರ್ತೀರಿ? ಇಲ್ಲ ಇಲ್ಲ. ಇಲ್ಲ ಇಲ್ಲ, ಯಾವ್ದಾದ್ರ ಒಂದು ಹೇಳ. ನೀನ ಹಿಂಗ್ ಕನ್ಫ್ಯೂಸ್ ಮಾಡ್ಕೊಂಡು ಹೇಳಿದ್ರೆ ಹೆಂಗ್ ತಿಳ್ಕೊಬೇಕು ನಾನು? ಈಗೇನ್ ಬರ್ತೀರಿ? ಹೇಳ್ದಂಗ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತಿದ್ವಿ ನಾವು. ಇವ್ರು ನೋಡಿದ್ರೆ ಅವಾಗಿಂದ ಕೇಳತಾರ.
ಆನೆ ಕರಡಿ ಬೇರೆ ಓಡಾಡತ್ತಾವ ಅಂತ ಹೇಳತ್ತಾರೆ. ಬೇಡ ಹೇಳ್ಬಿಡೋಣ, ಯಾಕೆ ಬೇಕು. ಬರ್ತೀವಿ ಬರ್ರಿ. ನೋಡು ಹಿಂಗೆ ಹೇಳಿದ್ರೆ ಗೊತ್ತಾಕೈತೆ. ಇಲ್ಲ ಅಂತಂದ್ರೆ ಏನು ಗೊತ್ತಾಗ್ಬೇಕು. ಆತ ತಗೋ ಕರ್ಕೊಂಡು ಹೋಗಕ್ ಬರ್ತೀನಿ. ರೆಡಿ ಆಗ್ರಿ, ಅಷ್ಟ್ರ ಮಟ ಇವೆರಡು ಸಾಲಿದಾವು ಅಕ್ತಿ ಮಾಡ್ಕೊಂಡು ಅಪ್ಪಂಗೆ ಹೇಳಿ ಬರ್ತೀನಿ ನಾನು. ರೆಡಿ ಆಗೋದು ಏನಿಲ್ರಿ, ರೆಡಿನ ಇದೀವ್ರಿ. ನಾ ಬಂದು ಕರ್ಕೊಂಡು ಹೋದ್ರೆ ನಾವು 2 ಸಾಲ ಅಕ್ತಿ ಮಾಡಕ್ ಹೆಲ್ಪ್ ಮಾಡ್ತಿದ್ವಿ. ಹೌದಾ? ಹೌದ್ರಿ, ಬರ್ರಿ ಮತ್ ಜಲ್ದಿ. ಬ್ಯಾಡ ಗಂಗ, ಭಾಳ ಏನಿಲ್ಲ, ಇದು ಅರ್ಧ ಸಾಲ ಆಗೈತಿ. ಈಗ ಜಲ್ದಿ ಮುಗಿಸ್ಕೊಂಡು ಬರ್ತೀನಿ ನಾನು. ಅಮ್ಮಂಗೂ ರೆಡಿ ಆಗ್ರಿ, ಬರ್ತೀನಿ. ರೀ ಕಟ್ ಮಾಡ್ಬೇಡ್ರಿ, ನಂಗೂ ಒಂದು ಅರ್ಧ ಸಾಲ ಉಳಿಸ್ರಿ. ನಾನು ಬಂದು ಆಕ್ತಿ ಮಾಡ್ತೀನಿ. ಭಾಳ ದಿನ ಆಯ್ತು ಹೊಲ್ದಾಗ ಕೆಲಸ ಮಾಡಿ, ಅದಕ್ಕೆ ಹೇಳತ್ತೀನಿ. ಪ್ಲೀಸ್ ರೀ. ಅಯ್ಯೋ ಹುಚ್ಚುಡ್ಗಿ, ಆತ ತಗೋ ನಿನ್ ಪಾಲಿಂದ ಉಳಿಸ್ತೀನಿ ಅರ್ಧ ಸಾಲ. ರೆಡಿ ಆಗ್ರಿ, ಮತ್ತೆ ಇನ್ನೊಂದು ಅರ್ಧ ಸಾಲ ಮಾಡಿ ಬರ್ತೀನಿ ನಾನು. ಆಯ್ತ್ರಿ, ಇಡ್ಲಾ? ಹಾ 1 ಮಿನಿಟ್ ಗಂಗ, ಕಾಲ್ ಕಟ್ ಮಾಡಬೇಡ. ಮುಂಜಾನೆ ನಿನ್ಗೇನಾದ್ರೂ ಬಿಕ್ಕಳಿಕೆ ಬಂದ್ವಾ? ಬಿಕ್ಕಳಿಕೆ? 10:30 ಆಗಿತ್ರಿ, ಅವಾಗ ಬಿಕ್ಕಳಿಕೆ ಬಂದು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹೌದಾ? ವಾವ್, ಏನಿಲ್ಲ ಗಂಗ, ಇಲ್ಲ ನನ್ ಕನ್ಸೊಳಗ್ ಬಂದಿದ್ದೀನಿ ನೀನು. ಅದ ಅನ್ಕೊಂಡಿ ನಿನ್ಗೆ ಬಿಕ್ಕಳಿಕೆ ಬಂದಿದಾವೇನಂತ. ಅದ್ ಖರೆ ಆತ್ ನೋಡು. ಏನ್ ಹೇಳತ್ತೀರಿ? ಒಂದು ಅರ್ಥ ಆಗತ್ತಿಲ್ಲ ನನಗೆ. ಅಲ್ಲಿ ಹೋಗಿ ಮಲ್ಕೊಂಡಿದ್ರಿ ನೀವು? ಇಲ್ಲ ಗಂಗ, ಮಲ್ಕೊಂಡಿಲ್ಲ ನಾನು. ಮತ್ ಕನಸು ಬಿದ್ದಿತ್ತಂತ ಹೇಳತ್ತೀರಲ್ರಿ? ಬಿದ್ದಿದ್ ಗಂಗ, ಆದ್ರೆ ಕನ್ಸಲ್ಲ, ಹಗಲ್ಗನ್ಸು. ಆ ಹಗಲ್ಗನ್ಸೊಳಗ್ ನೀನ್ ಬಂದಿದ್ದಿ. ಇವಾಗ ಟ್ರೆಂಡಿಂಗ್ ಅಲ್ಲಿ ಓಡಾತೈತಲ್ಲ ಜಾನಪದ ಹಾಡು, ಯಾವ್ದದು? ಸರಿಯೋ ದೂರ ಖಬರ ಗೇಡಿ, ನನ್ನ ಮ್ಯಾಲ ನಿನ್ನ ಕನ್ಯಾಕ ಅಂತ ನೀನು. ನಾನು ಕಣ್ಣಾಗ ಕೊಂದೊಗದಿ ನೀನು ನನ್ನ, ಹುಚ್ಚ ಹಿಡಿಸೈತಿ ಹುಡುಗಿ ನಿನ್ನ ಮೈ ಬನ್ನ ಅಂತ ಹೇಳತ್ತಿದ್ನಿ. ಅಷ್ಟ್ರೊಳಗೆ ನೀನು ಪಟಕ್ ಅಂತ ಮಾಯ ಆಗ್ಬಿಟ್ಟಿ. ಆಗ ಅಪ್ಪನೂ ಕರೆದ್ರು. ಆಮೇಲೆ ಏನೇನೋ ಅದು ಹುಚ್ಚಂತರ ನಕ್ಕೊಂತ ಹೋಗಿ ರೊಟ್ಟಿ ತಿಂದ್ವಿ ನೋಡಿ. ಹೆಂಗೋ ಬರ್ತೀಯಲ್ಲ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಆತ ತಗೋ, ರೆಡಿ ಆಗ್ರಿ ನೀವು. ಇಡ್ಲ ನಾನು? ಏನ್ ಹೇಳತ್ತಾರ ಇವರು? ಒಂದು ಅರ್ಥ ಆಗತ್ತಿಲ್ಲ ನನಗೆ. ಆಯ್ತ್ರಿ, ಕಟ್ ಮಾಡ್ರಿ. ಇನ್ನೊಂದು ಅರ್ಧ ಗಂಟೆಲಿ ಕರ್ಕೊಂಡು ಹೋಗಕ್ ಬರ್ತೀನಿ ಅಂತ ಹೇಳಿದಾರೆ ಇವರು. ಅತ್ತೆಗೆ ಹೇಳ್ತೀನಿ. ಅತ್ತೆ, ಇಲ್ಲಿದ್ದಾರೆ ಅಪ್ಪ. ಬಾ ಬಾ, ಆತದ ಅಕ್ತಿ ಮಾಡೋದು? ಇನ್ನೂ ಇಲ್ಲಪ್ಪ, ಇನ್ನೊಂದು ಅರ್ಧ ಸಾಲ ಐತೆ. ನಾನು ಮನೆ ಕಡೆಗೆ ಹೊಂಟೀನಿ. ಏನಾದ್ರೂ ಸಾಮಾನು ಇದಾವ ಮನೆ ಕಡೆಗೆ ಒಯ್ದಿಡೋದು? ಮನೆ ಕಡೆಗೆ ಹೋಗತಿ? ಯಾಕಪ್ಪಯ್ಯ, ಏನು ಅರ್ಜೆಂಟ್ ಐತೆ? ಆತಲ್ಲ, ಇನ್ನೇನಿದೆ, ಇನ್ನೊಂದು ಹೊರೆ ಉಳ್ಕೊಯ್ದು ಇಬ್ರು ಸೇರ್ಕೊಂಡು ಹೋಗೋಬಿಡೋನ್ ತಗೋ. ಏನು ಅರ್ಜೆಂಟ್ ಕೆಲಸ ಐತೆ? ಏನು ಅರ್ಜೆಂಟ್ ಕೆಲಸ ಇಲ್ಲ, ಗಂಗಾ ಅವ್ರ ಹೊಲ ಕಡೆಗೆ ಬರ್ತಾರಂತೆ, ಅದಕ್ಕೆ ಕರ್ಕೊಂಡು ಬರ್ತೀನಿ ಅವ್ರಿಗೆ ಹೋಗಿ. ನೀನು ಮತ್ತಿದು ಹುಲ್ಲಿನ ಹೊರೆ ಕೊಯ್ದು ಅದು ಅರ್ಧ ಸಾಲ ಐತೆ, ಅದು ಆಕ್ತಿ ಮಾಡ್ಗಿಟ್ಟಿದ್ಯಪ್ಪ. ಗಂಗಾ ಬಂದು ಮಾಡ್ತೀನಿ ಅಂತ ಹೇಳಿದಾಳೆ. ಅದು ಹಂಗ ಇರಲಿ. ಮತ್ತಿದು ಹುಲ್ಲಿನ ಹೊರೆ ಇಲ್ಲ ಇರಲಿ, ನಾನು ಬಂದು ಎಲ್ಲ ಅದು ಕೊಟ್ಟಿಗೆ ಹತ್ರ ಇಡ್ತೀನಿ. ನೀನು ಕೊಯ್ದಷ್ಟೇ ಇಡು, ಕಟ್ಟಿಡು, ಅದು ಬಂದು ಇಡ್ತೀನಿ ನಾನು. ಹೋಗಿ ಬರ್ಲಾ ನಾನು? ಅರ್ಜೆಂಟ್ಲೆ ಹೊರಟಿದ್ದೆ ಅದಕ್ಕೆ ಕೇಳಿದೆ ಅಪ್ಪಯ್ಯ. ಅವೇನು ವಜೆ ಇಲ್ಲ ತಗೋ, ಹೊರೆ ಒಯ್ದು ಇಡ್ತೀನಿ ನಾನು. ಕರ್ಕೊಂಡು ಬಾ ಹೋಗಿ, ಅವ್ರಿಗೆ ಹುಷಾರಾಗಿ ಹೋಗಿ. ಇದು ಗಿರ್ಜಿನೂ ಬರ್ತಾಳಂತೆ. ಅಮ್ಮನೂ ಬರ್ತಾರಂತ. ನೋಡೋಣ, ಆದ್ರೆ ಜಾಗ ಇಬ್ರಿಗೂ ಒಂದೇ ಸಲ ಕರ್ಕೊಂಡ್ ಬರ್ತೀನಿ. ಆಗಿಲ್ಲ ಅಂತಂದ್ರೆ ಮೊದ್ಲ ಅಮ್ಮಗ್ ಬಿಟ್ಟು ಬಂದು ಆಮೇಲೆ ಬೇಕಿದ್ರೆ ಹೋಗಿ ಗಂಗಾ ಕರ್ಕೊಂಡ್ ಬರ್ತೀನಿ. ಇದು ಹೊರೆ ಕಟ್ಟ ಆಗೈತಲ್ಲ, ತಗೊಂಡೋಗಿ ಇಡ್ಲಿ ಅದ್ ಕೊಟ್ಟಿಗೆ ಹತ್ರಕ್ಕೆ? ಬ್ಯಾಡಪ್ಪಯ್ಯ, ನಾನು ಒಯ್ದಿಡ್ತೀನಿ. ನೀನು ಹೋಗ್, ಮತ್ತೆ ಲೇಟ್ ಆಕೈತೆ ಅವ್ರು ಕರ್ಕೊಂಡ್ ಬರೋದು. ಹೊಲದ ರೋಡಿಂದ ಬರ್ತೀನಿ ಅನ್ನತಿ. ಮೊದ್ಲ ಡೊಂಕ್ ಬಡಕಿದಾವ ಇವ್ ರೋಡ್ಗಳು. ಇಬ್ರಿಗೂ ಕರ್ಕೊಂಡ್ ಬರ್ತೀನಿ ಅನ್ನತಿ. ನೋಡು ಹುಷಾರ ಕರ್ಕೊಂಡ್ ಬಾ. ಇಲ್ಲ ಅಂತಂದ್ರೆ ಗಿರಿಜಿ ನಡ್ಕೊಂಡ್ ಬರ್ತಾಳೆ, ಗಂಗಾಗಷ್ಟು ಹೋಗಿ ಕರ್ಕೊಂಡ್ ಬಾ ಹೋಗ್ ನೀನ್. ಮೊದ್ಲ ಭಾರಿ ಸಣ್ಣಕ್ಕಿದಾಳಕಿ, ಯಾಕೆ ಬೇಕು? ನಡ್ಕೊಂಡ್ ಬಂದ್ ರೂಢಿ ಐತಕೀಗ. ಆಕಿಗ ನಡ್ಕೊಂಡ್ ಬರಕ್ ಹೇಳಿ ನೀವು ಇಬ್ರು ಬರ್ರಿ ಹೋಗ್ರಿ. ನಡ್ಕೊಂಡ್ ಬರೋದ್ ದೂರ ಆಕೈತಲ್ಲಪ್ಪ ಇಲ್ಲಿಂದ. ನೋಡೋಣ, ಜಾಗ ಆದ್ರೆ ಇಬ್ರಿಗೂ ಒಂದೇ ಸಲ ಕರ್ಕೊಂಡ್ ಬರ್ತೀನಂತೆ. ಇಲ್ಲ ಅಂತಂದ್ರೆ ಮೊದ್ಲ ಅಮ್ಮ ಕರ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಬೇಕಿದ್ರೆ ಹೋಗಿ ಗಂಗಾ ಕರ್ಕೊಂಡ್ ಬರ್ತೀನಿ. ಆತದಪ್ಪ, ಹೋಗ್ಲ ನಾನು. ಯಾಕೆ ಬೇರೆ ತಂಗಿ ಹಾಕೊಂಡಿಲ್ಲ? ಆತಪ್ಪಯ್ಯ, ನೋಡ್ ಹುಷಾರ ಕರ್ಕೊಂಡ್ ಬಾ. ಇದು ಇಲ್ಲ, ಹುಲ್ ಕೊಯ್ಬೇಕಾದ್ರೆ ಹಾಕೊಳ್ಳೋದು ಹಂಗಿ ಇದೆ, ಅದಕ್ಕೆ ಹಾಕೊಂಡಿನಿ. ಮನೆ ಕಡೆಗೆ ಹೋಗ್ಬೇಕಾದ್ರೆ ಹಾಕೋತೀನಿ. ಆತ ತಗೋ, ಹೋಗಂಗಾದ್ರೆ. ಆತಪ್ಪ. ನಾನು ಬಂದಾದ್ರೂ ಇನ್ನೂ ಹೊರಗೆ ಬಂದಿಲ್ಲ ಇವ್ರ ಅತ್ತೆ ಸೊಸೆ. ಈಗ ಬರ್ತಾರ ನೋಡ. ಸೀರೆ 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 ರೀ, ಬನಾರಸಿ ಸೀರೆ, ಕಾಟನ್ ಸೀರೆ, ರೇಷ್ಮೆ ಸೀರೆ, ಎಲ್ಲ ತರಹದ ಸೀರೆಗಳು ನಮ್ಮಲ್ಲಿ ದೊರೆಯುತ್ತವೆ. ಬರ್ರಿ, ಈ ಆಫರ್ ಇವತ್ತೊಂದ ದಿನ, ಅದು ನಿಮ್ಮ ಊರಲ್ಲಿ. ಬಿಟ್ರ ಸಿಗಲ್ಲ, ಸಿಕ್ರ ನೀವು ಬಿಡಲ್ಲ. ಬಂದ್ ತಗೊಳ್ಳಿ, ಸೀರೆನ ನಿಮ್ಮದಾಗಿಸಿಕೊಳ್ಳಿ. ಸೀರೆ 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 ರೀ. ತಗೋ, ಎಲ್ಲ ತಗೊಳ್ಳೋದೆ. ಮ್ಯಾಲಿಂದ ನೀಲಿದ ಟಾವೆಲ್ ಹೊಚ್ಚಿ ಹೇಳ್ತೀನಿ. ಆತೆ ಚಪ್ಲಿ ನಾನು ತಗೊಂಡೇನಿ. ನಿನ್ನ ಎಲ್ಲಿದ್ದಾವ ನೋಡ್, ಹಾಕೋವನ್ನೇ. ಸೀರೆ ಕೂಗ್ದಂಗೆ ಆಗತೈತೆ, ತಡಿಯವ ನೋಡೋಣ. ಹೌದ್ರಿ ಅತ್ತೆ, ನಮ್ಮ ಅಂಗದಾಗ ಇದಾರ ಏನೋ ರೀ, ಅವ್ರ ಅಷ್ಟು ಜೋರಾಗಿ ಕೂಗೋದ್ ಕೇಳ್ಸಾತೈತ್ರಿ ನನಗೆ. ಅದ ಅನ್ಕೊಂಡಿ ನಾನು. ಎಲ್ಲಿ ಇಲ್ಲ ಬಂದ
ಹೋಗಿದಾವೆ ನೋಡಿ ತಗೊಂಡ್ ಬಾ. ಹೋಗಿ ನೋಡ್ತೀನಿ ನಾನು. ಇಷ್ಟು ದಿನ ಬಂದಿಲ್ಲ, ಮನೆ ಖಾಲಿನೇ ಇದ್ವಿ. ಈಗ ಹೊಲ ಕಡೆಗೆ ಹೊಂಟಿವಿ. ಇವತ್ತು ಬೇಕಂತ ಬಂದಾರ ನೋಡಿ, ಏನ್ ಮಾಡ್ತಿ ನೋಡೋಣ ತಡಿ. ಸೀರೆ ಚಲೋ ಇದ್ರೆ ಒಂದ್ ಎರಡು ತಗೊಂಡ್ಬಿಡೋಣಲ್ಲ. ಆಯ್ತ್ರಿ ಆಯ್ತು, ನೋಡಿ ಹೋಗ್ರಿ. ಎಂತವಪ್ಪ ಅವು ಸೀರೆ? ಅಯ್ಯಯ್ಯೋ ಅಪ್ಪಯ್ಯ ನೀನ ಏನಿನ್ನ ಓದಂದೆ ಗಂಗಾ? ಹ್ಞೂನಮ್ಮ, ನಾನು ನಿನ್ ಕರೆನ ಸೀರೆರ ಅನ್ಕೊಂಡಿ. ಹ್ಞೂನಪ್ಪಯ್ಯ, ಸೀರೆ ಅವ್ರ ಅನ್ಕೊಂಡಿ ನಾನು. ಧ್ವನಿನೂ ಹಂಗ ಇತ್ತು, ನಿನ್ ಹೋಗಿದ್ದೆ ಏನು ಗೊತ್ತಾಗಿಲ್ಲ ನನಗೆ. ಇನ್ನೇನು ಆ ತಗೋ ಎಲ್ಲ ತುಂಬಿಟ್ಟಿವಿ, ಹೊರಗೆ ಬರ್ತಿದ್ವಿ ಸೀರೆ ಸೀರೆ ಅಂತ ನಿನ್ ಹೋಗಿದ್ದೆ ನೋಡು. ಹೌದಾ? ಮತ್ ನಾನ್ ಬಂದ್ರು ನೀವು ಹೊರಗ್ ಬಂದಿರ್ಲಿಲ್ಲಲ್ಲ, ಅದಕ್ಕ ಹೋಗಿದ್ನಿ ಜಲ್ದಿ ಬರ್ತೀರಂತೆ. ಅಮ್ಮ, ಸ್ಕೂಟಿ ಮೇಲೆ ಜಾಗ ಹಾಕೈತಲ್ಲ, ಸ್ಕೂಟಿ ಮೇಲಿಂದ ಹೋಗೋನ್ ತಗೋ. ಸ್ಕೂಟಿ ಮೇಲೆ ಮೂವರು? ಬೇಡಪ್ಪಯ್ಯ, ಹೊಲದ ರೋಡ್ಗಳೇನೆ ಸರಿ ಇದಾವು. ಬೇಡ, ನೀವಿಬ್ರು ಗಂಡ ಹೆಂಡ್ತಿ ಹೋಗ್ರಿ. ಅದು ಊಟದ ಪುಟ್ಟಿ ತಗೊಂಡು ನಾನೇನು ಖಾಲಿ ಕೈಯಲ್ಲೇ ಬರಾಬರ ಓಡೋಡ್ ಬಂದ್ಬಿಡ್ತೀನಿ. ನೀವು ಹೋಗ್ರಿ, ಹೇಳ್ತೀನಿ. ಈಗ ಕೀಲಿ ಹಾಕೊಂಡು ಜಲ್ದಿ ಬರ್ತೀನಿ ನಾನು. ಅತ್ತೆ ಎಷ್ಟಕ್ಕಂತ್ರಿ ಸೀರೆ? ಒಂದ್ ಸೀರೆ 1000 ರೂಪಾಯಿ. ಅಯ್ಯೋ, ನೀವ್ ಯಾವಾಗ ಬಂದ್ರಿ ಅತ್ತೆ? ಮತ್ ಸೀರೆ ಅವ್ರೆಲ್ಲ ಹೋದ್ರ ರೀ? ಅಯ್ಯ, ಇನ್ನೂ ಗೊತ್ತಾಗಿಲ್ಲ ನಿನಗೆ? ಯಾವ ಸೀರೆ ಅವರು ಮಾರಕ್ ಬಂದಿಲ್ಲ ನೋಡವ. ನಿನ್ ಗಂಡನ ಸೀರೆ ಮಾರಕ್ ಬಂದಿರೋದು ಈಗ. ನಾನೇ ಯಾವಪ್ಪ ಅವು ಸೀರೆ ಅಂತ ಅನ್ಕೊಂಡ್ ಬರಾತೀನಿ, ಹೊರಗ್ ಬಂದ್ ನೋಡಿದ್ರೆ ಇವನು. ಹೌದ್ರಿ? ಬರೀ ಹಿಂಗ ಮಾಡ್ತಾರ ನೋಡ್ರಿ ಇವ್ರು. ಹ್ಞೂ ನೋಡವ, ಜಲ್ದಿ ಹೊರಗೆ ಬಂದಿಲ್ಲ ಅಂತ ಕೂಗ್ದ ಅಂತವ್ನಿ. ಆತಾತೆ ಗಂಗಾ, ನೀನು ರಾಜು ಸ್ಕೂಟಿ ಮೇಲೆ ಹೋಗ್ರಿ, ಹೇಳ್ತೀನಿ. ನಾನು ನಡ್ಕೊಂಡು ಬರ್ತೀನಿ. ಅದು ಬೀಗದ ಕೈ ಎಲ್ಲಿ ಕಿಟಕಿ ಆಗಿದ್ದಂಗೆ ಐತೆ. ಆತ ತಗೋ, ಬೀಗದ ಕೈ ಹಾಕೊಂಡು ಬರ್ತೀನಿ ನಾನು. ರಾಜು ಕರ್ಕೊಂಡು ಹೋಗು ಗಂಗಾ. ಸ್ಕೂಟಿ ಮೇಲೆ ಜಾಗ ಹಾಕೇ ತಗೊಳಮ್ಮ, ಮತ್ತೆ ಎಲ್ಲಿ ನಡ್ಕೊಂಡ್ ಬರ್ತಿ? ನಾನು ಒಂಚೂರು ಮುಂದಕ್ಕೆ ಸರ್ ಕುಂದಿರ್ತೀನಿ, ಆಕೇತೆ ಬೀಗ ಹಾಕೊಂಡ್ ಬರ್ರಿ ಹೋಗೋಣ ಸ್ಕೂಟಿ ಮೇಲೆ. ಇರೋದ ಒಂದ್ ಸೀಟ್ ಐತೆ ಅದ್ರಾಗ, ಎಲ್ಲಿ ಜಾಗ ಹಾಕೇತಪ್ಪ? ಬೇಡ, ಗಂಗಾಗಷ್ಟು ಕರ್ಕೊಂಡೋಗಿ ಹೇಳ್ತೀನಿ. ಹಿಂದೆ ಕುಟೇಲೆ ಬರ್ತೀನಿ ನಾನು. ಗಂಗಾ ಕುಂದ್ರ ಬಾರ. ಜಾಗ ಹಾಕೇತೇನೋ, ಬರ್ರಿ ಅತ್ತೆ ಹೋಗೋಣ. ಎಲ್ಲಿ ನಡ್ಕೊಂಡು ಬರ್ತೀರಿ? ಇಲ್ಲ ಅಂತಂದ್ರೆ ಮೊದ್ಲು ನಿಮ್ಮನ್ನ ಬಿಟ್ಟು ಬರ್ತಾರೆ, ಹೋಗ್ರಿ. ಆಮೇಲೆ ಬಂದು ನನ್ ಕರ್ಕೊಂಡು ಹೋಗ್ತಾರೆ ಇವ್ರು. ಎರಡೆರಡು ಸಲ ಓಡಾಡೋದು ಹಾಕೇತಂತಾನೆ ಬೇಡ ಅನ್ನವ ನಾನು. ಅಪ್ಪಯ್ಯ ನೋಡ್, ಗಾಡಿ ತೆಗಿ, ಜಾಗ ಹಾಕೇತ ನೋಡ್ತೀನಿ. ಇಲ್ಲ ಅಂದ್ರೆ ನಡ್ಕೊಂಡು ಬರ್ತೀನಿ ನಾನು, ನೀವು ಹೋಗು ಅಂತ್ರಿ. ಊಟದ ಪುಟ್ಟಿ ಬೇರೆ ಐತೆ, ಹಾಕೇತ ಇಲ್ಲವ? ಹಾಕೇತ್ ಬಿಡಮ್ಮ ಜಾಗ. ಪುಟ್ಟಿ ಬೇಕಿದ್ರೆ ನಾನು ಮುಂದ್ಗಡೆಗೆ ಇಟ್ಕೋತೀನಿ. ಬಾಗ್ಲ ಹಾಕಿದ್ರಿ, ಬಾಗ್ಲ ಹಾಕೊಂಡ್ ಬರ್ರಿ. ಗಂಗಾ, ಅದ್ ಪುಟ್ಟಿ ಕೊಡಿ ಕಡೆ. ಅತ್ತೆ ಜಾಗ ಆಗತೈತೆ ಇಲ್ರಿ ನಿಮ್ಗೆ? ಇಲ್ಲ ಅಂತಂದ್ರೆ ಇನ್ನೊಂದ್ ಚೂರ್ ಮುಂದಕ್ಕೆ ಸರಿತೀನಿ ಹೇಳ್ರಿ. ಇಲ್ಲ, ಏನ್ ಆಗತೈತೆ. ಈ ತಗ್ ದಿಬ್ಬು ಬಂದ್ರೆ ಅಷ್ಟೇ ಒಂದ್ ಚೂರ್ ಕೆಳಗ್ ಸರ್ದಂಗ ಆಗತೈತೆ. ಇಲ್ಲ ಅಂತಂದ್ರೆ ಆಗೇತ್ ಬಿಡು, ಹಿಡ್ಕೊಂಡು ಕುತ್ಕೊಂಡಿನಿ ನಿನ್ಗೆ. ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೋರಿ. ಹಂಗೇನಾದ್ರೆ ಜಾಗ ಆಗಿಲ್ಲ ಅಂದ್ರೆ ಹೇಳ್ರಿ, ಒಂದ್ ಚೂರ್ ಮುಂದಕ್ಕೆ ಸರಿತೀನಿ ನಾನು. ಆತವ. ಮಿಸಸ್ ಗಂಗಾ ಅವರೇ, ನೀವು ಒಂಚೂರೇ ಚೂರು ಮುಂದಕ್ಕೆ ಸರಿದ್ರು ನಾನು ಹೋಗಿ ಹ್ಯಾಂಡಲ್ ಮೇಲೆ ಕುತ್ಕೊಂಡು ಸ್ಕೂಟಿ ಹೊಡಿಬೇಕಾಕೈತೆ. ಹೊಡಿರಿ, ಏನಾಕೈತೆ? ಬಾಳ್ ಮಂದಿ ಹಂಗ ಹೊಡಿತಾರಲ್ರಿ ಜಾಗ ಆಗಿಲ್ಲ ಅಂದ್ರೆ. ಇನ್ನೊಂದ್ ಚೂರು ಮುಂದಕ್ಕೆ ಸರ್ದ್ ನೋಡ್, ಅದ ಮಾಡ್ತೀನಿ ಈಗ. ಮಾಡ್ತೀನಿ ನೋಡ್ರಿ. ಈಗ ಜಾಗ ಆಗೈತಲ್ರಿ, ಹಿಂಗ ಹೊಡ್ಕೊಂಡು ಹೋಗ್ರಿ. ನಿಧಾನಕ್ಕೆ ಏನಾಕೈತೆ? ಏನೂ ಆಗಲ್ಲ, ನಾನ್ ಸುಮ್ನೆ ತಮಾಷೆ ಮಾಡಿದ್ನಿ. ಹೇಳು ಗಂಗಾ, ಬ್ರೇಕ್ ಹೊಡಿಲಿ? ಅಯ್ಯೋ ಯಾಕ್ರಿ? ನನಗೂ ಅತ್ತೆಯವ್ರಿಗೂ ಕಡ್ಡೆ ಒಳಗೆ ಬೀಳ್ಸ್ಕೊಂಡು ಹೋಗೋ ಪ್ಲಾನ್ ಏನಾದ್ರು ಮಾಡಿದ್ರೇನ್ರಿ ಮತ್ತೆ? ಅಯ್ಯೋ ಗಂಗಾ ಗಂಗಾ, ಅದ್ ಹಂಗಲ್ಲ. ನಾನ್ ಯಾಕೆ ನಿಮ್ ಕಡ್ಡೆ ಒಳಗ್ ಬೀಳ್ಸ್ಕೊಂಡು ಹೋಗ್ಲಿ ಹೇಳು? ಮತ್ತೆ ಈಗ ನೀವ ಹೇಳಿದ್ರಲ್ರಿ ಬ್ರೇಕ್ ಹೊಡಿಲ್ಲ ಅಂತ. ನೀವು ಬ್ರೇಕ್ ಹೊಡಿದ್ರೆ ನಾವೆಲ್ಲ ಸ್ಕೂಟಿ ಮೇಲೆ ಇರ್ಬೇಕ್ರಿ, ಹೋಗಿ ಮುಂದೆ ಕಡ್ಡೆ ಒಳಗೆ ಬೀಳ್ತೀವಿ. ಬೇಡ ಬಿಡಮ್ಮ, ನಾನು ಬ್ರೇಕ್ ಹಾಕೋದು ಬೇಡ, ನೀವು ಬಂದು ಮುಂದೆ ಕಡ್ಡೆ ಒಳಗೆ ಬೀಳೋದು ಬೇಡ. ಗಂಗಾ, ಸ್ಕೂಟಿ ಹೊಡ್ಯಾಕ ಬೇಸರ ಬರತೈತಿ. ಯಾವ್ದಾದ್ರ ಟ್ರೆಂಡಿಂಗ್ ಸಾಂಗ್ ಅದ್ರ ಹಾಡು. ಹೋಗ್ರಿ, ಹೊಲಕ್ಕೆ ಹೋಗಿ ಅವಾಗ ಇಳಿತೀನಿ ಅನ್ಸತೈತೆ. ಇವ್ರಿಗೆ ಟ್ರೆಂಡಿಂಗ್ ಸಾಂಗಿಂದ ಹತ್ತೈತೆ. ಬೇಕಿದ್ರೆ ನೀವು ಹಾಡ್ರಿ, ನಾವ ಕೇಳ್ತೀವಿ. ಏನು ಹಾಡು ಹಾಡ್ಬೇಕಂತ ಅವನಿಗೆ? ನಾನು ಹಾಡ್ಲೇನಪ್ಪ? ಹಾಡಮ್ಮ. ನೋಡ್, ನಿನ್ ಸೊಸೆಗೆ ಹಾಡಂತಂದ್ರೆ ಹೆಂಗ್ ಹೇಳತ್ತಾಳ. ಹಾಡಮ್ಮ ನೀನು. ಯಾವ್ದು ಹಾಡ್ಲಿ? ಹಿಂಗಂದ್ರೆ ಎಷ್ಟೋ ಹಾಡುಗಳು ನೆನಪು ಬರ್ತಾವೆ. ಹಿಂಗೆ ಹಾಡ್ಬೇಕಾದ್ರೆ ಒಂದೊಂದು ನೆನಪು ಬರಲ್ಲವ ಯಾವ. ನೀನು ಯಾವುದೋ ಅಂದೆಲ್ಲಪ್ಪ, ಅದು ಟ್ರೆಂಡಿಂಗ ಏನದೆ? ಅದು ಯಾವ ಹಾಡುಗಳು ಬರಲ್ಲ ನನಗೆ. ವಿಷ್ಣುವರ್ಧನ್ ಸರಿನ ಮಲ್ನಾಡ್ ಅಡಿಕೆ, ಅದು ಹಾಡ್ತೀನಿ ನೋಡಿ. ನಮ್ಮ ಅಮ್ಮಂಗೆ ಎಲೆ ಅಡಿಕೆ ಅಂದ್ರೆ ಎಷ್ಟಿಷ್ಟ ನೋಡಗಂಗ. ಆ ಹಾಡೊಳಗು ಎಲೆ ಅಡಿಕೆ ಹುಡುಕೈತೆ. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರದ ಹಾಡು ಹಾಡು. ಅದ ಹಾಡ್ಲಿ? ಆತಪ್ಪಯ್ಯ. ಏ ಮಲ್ನಾಡಡಿಕೆ ಮೈಸೂರು ವಿಳೆದಲೆ ಬೆರೆತರೆ ಕೆಂಪು, ಪೊರ ನೀನು ಪೊರಿ ನಾನು ಕುಡಿದರೆ ತಂಪು, ನಾಲಿಗೆ ಕೆಂಪಗಲು ಸುಣ್ಣವು ಬೇಕು, ನಾನು ಕೆಂಪಗಲು ನೀನಿರಬೇಕು, ನಾಲಿಗೆ ಕೆಂಪಗಲು ಸುಣ್ಣವು ಬೇಕು, ನಾನು ಕೆಂಪಗಲು ನೀನಿರಬೇಕು, ನಿನ್ನ ಪ್ರೀತಿಯ ಹೊದಿಕೆಯಬೇಕು, ಮಲ್ನಾಡಡಿಕೆ ಮೈಸೂರು ವಿಳೆದಲೆ ಬೆರೆತರೆ ಕೆಂಪು. ಅಷ್ಟ ಅಷ್ಟ ಅಪ್ಪಯ್ಯ. ಎಷ್ಟು ಬರ್ತೈತೆ ಅಷ್ಟು ಹಾಡಿದ್ನಿ. ಮುಂದಿನ ನೀವು ಹಾಡ್ರಿ ಈಗ. ಗಂಗಾ, ಹಾಡ್ಬೇಕಂತ ನೋಡಿ ನಿನ್ನ ಅತ್ತೆ ಹೇಳತೈತೆ.
ಇರ್ಲಿ ತಗೊಳ್ರಿ, ಗಾಡಿ ಮೇಲಿಂದ ಹೋಗ್ಬೇಕಾದ್ರೆ ಹಾಡಕ್ ಸರಿ ಹೋಗೋದಿಲ್ಲ. ಅಲ್ಲಿ ಬೇಕಿದ್ರೆ ಹೊಲ್ದಾಗ ಹಾಡ್ತೀನಿ. ಬಂದ್ರಿ ಹೊಲ ನಮ್ದು? ಇನ್ನೂ ಇಲ್ಲ, ಇನ್ನೊಂದು 4 ಕಿಲೋಮೀಟರ್ ಹೋದ್ರೆ ಬರ್ತೈತಿ ನೋಡೋಲ್ಲ. ಅಯ್ಯೋ, ಇನ್ನು 4 ಕಿಲೋಮೀಟರ್ ಐತ್ರಿ ನಮ್ಮ ಹೊಲ. ನೋಡ್ರಿ ಪಾಪ ಅತ್ತೆಯವ್ರು ಬಂದಿದ್ದು ಚಲೋ ಆತ್ರಿ. ನಡ್ಕೊಂಡು ಬರ್ತೀನಿ ಅನ್ನತ್ತಿದ್ರು, ಭಾಳ ದೂರ ಆಕ್ಕಿತ್ರಿ. ಇಲ್ಲ ಬಿಡವ, ಸುಮ್ಮನೆ ಹೇಳತ್ತಾನ ಅವನು. ಒಂದೇನು ಮಾತು ಕೇಳ್ತಿ? ಆಗ ಅದು ಆಲದ ಮರ ಬರತೈತಿ ನೋಡಿ, ಅದು ದಾಟಿದ್ರೆ ಮುಂದೆ ಬರೋದ ನಮ್ಮ ಹೊಲ. ಈ ಕಡೆಯಿಂದ ಹಾಸಿ ಯಾವಾಗ ಬಂದಿಲ್ಲಲ್ಲ ನೀನು. ಯಾವಾಗ ಬಂದ್ರೆ ಅದು ಹೊಲದ ಕಡೆಯಿಂದ ಆ ಕಡೆ ನಡ್ಕೊಂಡು ಬರತ್ತಿದ್ವಿ, ರೋಡಿಂದ ಬಂದಿಲ್ಲಲ್ಲ, ಅದಕ್ಕೆ ಗೊತ್ತಾಗತ್ತಿಲ್ಲ ನಿನಗೆ. ಬಂತು ನೋಡಿ. ಏನ್ರಿ 4 ಕಿಲೋಮೀಟ್ರ್ ಐತು ಅಲ್ಲ? ಹಾಯ್ ಬಿಡು ಗಂಗಾ, ಯಾಕೆ ಜಿಗ್ಟಾತಿ? ಮತ್ ನನಗ ಸುಳ್ಳು ಹೇಳ್ತೀರಿ? ಆಗ್ಬೇಕು ನಿಮ್ಗೆ. ಹರೇ ರಾಮ್ ಕೃಷ್ಣ. ಅಯ್ಯವ್ವ ನನ್ನ ಸೊಂಟ ಹಿತ್ತಲ್ದಾಗ ಒಂದು ಸ್ವಲ್ಪ ಬಗ್ಗಿ ಎದ್ದು ನೋಸಾತೈತೆ. ಈಗ ಗಾಡಿ ಮೇಲಿಂದ ಬಂದೆ, ಈಗಂತರೂ ಭಾಳ ನೋಸಾತೈತವ. ಯವ್ವ ಗಂಗಾ, ಬಾರ ಒಂದು ಸ್ವಲ್ಪ ನೆರಳಾಗಲ್ ಕುಂತೆ ಆಮೇಲೆ ಹೋಗೋಣ ಬಾನ. ಅಮ್ಮ ನಡ್ರಿ, ಮತ್ತೆ ನಿಂತ್ಕೊಂಡ್ರಿ? ಬರ್ತೀವಿ ರೀ, ಅತ್ತೆಗೆ ಸೊಂಟ ನೋಸಾತೈತಂತ್ರಿ. ಹೌದಾ? ಯಾಕಮ್ಮ ಗಾಡಿ ಮೇಲೆ ಜಾಗ ಆಗಿಲ್ಲ ನಿನ್ಗೆ? ಇಲ್ಲಪ್ಪ, ಜಾಗ ಆತೆ, ಒಂದ ಕಡೆ ಕುಂತ್ ಸೊಂಟ ಹಿಡ್ಕೊಂಡಂಗ ಆಗೈತೆ. ಒಂದ್ ಸ್ವಲ್ಪ ಕುಂತ್ ಬರ್ತೀವಿ ನಾವೇ. ಇದು ಪುಟ್ಟಿ ನೋಡ್, ಕೊಟ್ಟಿಗೆ ಹತ್ರ ಇಡ್ತೀಯೇನು? ಇಲ್ಲಿ ನಾವು ಊಟ ಮಾಡ್ತೀವಿ ನೋಡಿ ಯಾವಾಗ್ಲೂ, ಅಲ್ಲಿ ತಗೊಂಡೋಗಿರ್ತೀವಿ ನೋಡಪ್ಪ. ಕಾಗೆಗಳು ಬರ್ದಂಗೆ ಸ್ವಲ್ಪ ಮುಚ್ಚಿಡು, ಬರ್ತೀವಿ. ಆತಮ್ಮ, ಅಲ್ಲಪ್ಪ ಹುಲ್ಕೊಯ್ಯತೈತಿ, ಹೋಗ್ತೀನಿ ನಾನು. ರೆಸ್ಟ್ ಮಾಡಿ ಬರ್ರಿ ನೀವು. ಆತಪ್ಪಯ್ಯ, ಹೋಗ್. ಪುಟ್ಟಿ ಅದು ಮತ್ತೆಲ್ಲ ಮುಚ್ಚಿಡೋದು ಸರಿ ಹೋಗಲ್ಲ ನಿನ್ಗೆ. ನಾವು ಬರ್ಬೇಕಾದ್ರೆ ತಗೊಂಡ್ ಬರ್ತೀವಿ, ತಗೋ ಹೋಗ್ ನೀನ್. ಹುಂಚೆಕಾಯಿ ನೋಡವ, ಈ ಮರಕ್ಕೆ ಎಷ್ಟೊಂಡ್ ಬಿಟ್ಟಿದ್ದಾವೆ. ಭಾರಿ ಕೆಲಸ ಬಿಡು. ಅದ್ರಾಗ ಎಷ್ಟು ಕೆಳಗೆ ಉದುರ್ತಾವ, ಎಷ್ಟು ಮರದಾಗಿರ್ತಾವ ಏನ. ನೋಡಿದ್ರನ ಬಾಯಾಗ ನೀರು ಬರತೈತೆ. ನಾನು ಬಂದ ತಕ್ಷಣಕ್ಕ ನೋಡಿದ್ ನೀರು ಇರತ್ತೆ. ಉಪ್ಪು ಖಾರ ಒಂದು ಹಾಳೆ ಒಳಗೆ ಕಟ್ಕೊಂಡ್ ಬಂದಿದ್ರ ತಿನ್ಬೋದಾಗಿತ್ರಿ. ಉಪ್ಪು ಖಾರ ಇಲ್ಲ ಕೊಟ್ಟಿಗೆಯಾಗ ಆಯ್ತಲ್ಲವ. ಈಗ ಗಂಡು ಮಕ್ಳು ಚಿಕನ್ ಪಾಟಿ ಅದು ಪಾಟಿ ಅಂತ ಮಾಡ್ಕೊಂಡ್ ತಿಂದು ಉಳ್ದಿರೋದು ಉಪ್ಪು ಖಾರ ಅರಿಶಿನ ಎಲ್ಲ ಡಬ್ಬೆ ಒಳಗೆ ಹಾಕಿಟ್ಟಿದ್ದಾರೆ. ಅದೇನು ಭಾಳ ವರ್ಷದಲ್ಲ, ಈಗ 4 ತಿಂಗಳ ಹಿಂದೆ 5 ತಿಂಗಳ ಹಿಂದೆ ತಿಂದಿರೋದು ಐತದು. ನೋಡೋಣ ತಗೋ, ಚಲೋ ಇದ್ರೆ ತಿನ್ನುವಂತೆ, ಇಲ್ಲ ಅಂತಂದ್ರೆ ಹುಂಚೆಕಾಯಿ ಕಿತ್ಕೊಂಡು ಹೋಗಿ ಮನೆಗೆ ತಿನ್ನುವಂತೆ. ಹೌದ್ರಿ? ಆಯ್ತು ತಗೊಳ್ರಿ. ಆಯ್ತೆ ಆ ಕಡೆ ಹುಲ್ ಕೊಯ್ಕೊಂಡು ಬರಕ್ ಹೋಗಿದಾರೆ ಏನೋ ಇವರಪ್ಪ ಮಗ, ಎಲ್ಲಿ ಕಾಣತಾನೆ ಇಲ್ಲ. ಆ ಕಡೆಗೆ ಹೋಗಿರ್ಬೇಕು. ಗಂಗಾ ತಡೆಯವ, ಪುಟ್ಟಿ ಇಳಿಸೋಣ. ಇಲ್ಲ ಇಡೋನೇನು, ಅಲ್ಲಿ ಕೊಟ್ಟಿಗೆ ಹತ್ರ ಇಡೋಣ ನೋಡಿ. ಊಟ ಮಾಡೋದಿಲ್ಲ ಅಲ್ರಿ ಅತ್ತೆ, ಇಲ್ಲ ಇಟ್ಬಿಡೋನ್ ತಗೊಳ್ರಿ. ಇಲ್ಲ ಮಾಡೋಣ, ಬ್ಯಾಡ ಅಂತವ. ನಾನು ಇಲ್ಲಿ ಹುಲ್ಲು ಭಾಳ ಐತೆ, ಕೆಳಗೆ ಮತ್ತೆ ಹಾಸಾಕ್ ತಾಡ್ಪತ್ರಿ ಬೇಕಾಕೈತೆ. ನಾವು ಮೆಕ್ಕೆಜೋಳ ಹಾಕಕ್ ಬಂದಾಗ ಕನ ಐತಲ್ಲ ನಮ್ದು, ಅಲ್ಲಿ ಕುಂತು ಊಟ ಮಾಡಿದ್ವಿ. ಚಲೋ ಐತೆ ಕುಂದ್ರಾಕದು, ಕುಂತು ಊಟ ಮಾಡಕ್ಕೆ. ಅಲ್ಲೇ ಮಾಡೋಣ ತಗೋ. ಈಗ ಸದ್ಯಕ್ಕೆ ಊಟದ ಪುಟ್ಟಿ ಇಲ್ಲ ಇಟ್ಟು ಹೋಗೋಣ, ಆಮೇಲೆ ತಗೊಂಡೋದ್ರೆ ಆತಲ್ಲ. ಆಯ್ತು ತಗೊಳ್ರಿ ಅತ್ತೆ. ಇಲ್ಲೂ ಸುತ್ತಮುತ್ತ ಹಚ್ಚ ಹಸಿರು ಚೆನ್ನಾಗಿತ್ರಿ ವಾತಾವರಣ. ವಾತಾವರಣ ಚೆನ್ನಾಗೈತೆ. ಯಾವಾಗ ಬಂದ್ರೆ ಇಲ್ಲ ಕುಂತು ಊಟ ಮಾಡೋದು. ನಾವು ಮುಂಜಾನೆ ಇದೆ ಜಿನಿ ಜಿನಿ ಮಳೆ ಬಂದು ಹುಲ್ಲೆಲ್ಲ ಹಸಿ ಆದಂಗೆ ಆಗೈತೆ. ಮತ್ತೆ ಇಲ್ಲಿ ಕುಂತು ಊಟ ಮಾಡಕ್ಕೆ ಎಲ್ಲ ಸೀರೆ ಎಲ್ಲ ಹಸಿ ಹಾಕೈತಂತ ನಾನೇ. ನೋಡೋಣ ತಗೋ, ಊಟ ಮಾಡಕ್ಕೆ ಇನ್ನೂ ಅರ್ಧ ಗಂಟೆ ಟೈಮ್ ಐತೆ. ಅಷ್ಟರ ಮಟ್ಟ ಸ್ವಲ್ಪ ಬಿಸಿಲು ಬಿದ್ದು ಹುಲ್ಲೆಲ್ಲ ಒಣಗ್ದಂಗೆ ಆದ್ರೆ ಇಲ್ಲ ಕುಂತು ಊಟ ಮಾಡೋಣಂತೆ. ಆತ ತಗೋ. ಹಂಗಂಗ ತಗೋಯ್ತು ಪುಟ್ಟಿ ಇಳಿಸಿ ನೋಡೋಣ, ಹೋಗೋಣ. ಏನು ಮಾಡತ್ತಾರ ಅವ್ರೆ, ಅದು ಏನು ಅಕ್ತಿ ಮಾಡೋದು ಎಷ್ಟೆಷ್ಟು ಮಾಡಿದಾರೆ ನೋಡ್ಬರೋಣಂತ ನಡಿ. ಆಯ್ತು ಆಯ್ತೆ, ಕೊಡ್ರಿ ಇಲ್ಲಿ. ಹಂಗ ಮೆಲ್ಲಕ್ಕೆ. ಹರೇ ರಾಮ್ ಕೃಷ್ಣ. ಇವತ್ತು ಒಟ್ಟ ಬಿಸಿಲು ಅನ್ನೋದೇ ಇಲ್ಲ ನೋಡ್ರಿ ಅತ್ತೆ. ಮುಂಜಾನಿಂದ ಮೋಡ ಗುಪ್ಪ ಹಾಕೊಂಡ್ಬಿಟ್ಟೈತೆ. ಹೊಲದೊಳಗೆ ಕೆಲಸ ಮಾಡಕ್ಕೆ ಹಿಂಗಿದ್ರನ ಚಲೋ ಗಪ್ಪಿರ್. ನಾನು ಸುಶೀಲಾ ಸರೋಜಾ ಅವತ್ತು ಮೆಕ್ಕೆಜೋಳ ಹಾಕಕ್ಕೆ ಬಂದಿದ್ವಿ ನೋಡಿ, ಅವತ್ತು ಹಿಂಗೈತೆ. ಹಿಂಗಿದ್ರನ ಸ್ವಲ್ಪ ಕೆಲಸ ಮಾಡಕ್ಕೆ ಹುರುಗ್ ಬರ್ತೈತಿ. ತಡಿಯವ, ಇದು ಪುಟ್ಟಿ ಇಟ್ಟು ಬರ್ತೀನಿ, ಹೋಗೋಣಂತ ಕಡೆಗೆ. ಹೌದ್ರಿ ಅತ್ತೆ, ಹಿಂಗೆ ವಾತಾವರಣ ಇದ್ರೆ ಕೆಲಸ ಮಾಡಕ್ಕೆ ಏನೋ ಒಂಥರ ಖುಷಿ ಆಕೈತಲ್ರಿ. ನಾವ ಹಿಂಗಿದ್ರೆ ಎಷ್ಟು ಬೇಕಾದ್ರೆ ಕೆಲಸ ಮಾಡ್ಬೋದು ನೋಡು ಹೊಲದೊಳಗೆ. ಪುಟ್ಟಿ ಇಲ್ಲಿ ಇಡಾತೀನಿ. ಎಲ್ಲ ಕಾಗೆಗಳೆಲ್ಲ ಗಿಬ್ರಾಡ್ತಾವ ಏನವ. ಏನು ಮಾಡೋಣ, ಇಲ್ಲ ಇರ್ತೀವಿ ತಗೋ ನಡಿ. ಇಲ್ಲ ಇರ್ತೀವಿ, ಓಡೋಡ್ ಬಂದೆ ಉಷಾ ಅಂದ್ರೆ ಹಾಕಿದೆ. ಎಲ್ಲ ಕಾಗೆಗಳು ಕ್ಯಾಕ ಅನ್ನೋದೇನು ಕೇಳ್ಸಾತಿಲ್ಲ, ಆದ್ರೆ ಅವು ವಾಸನೆಗೆ ಬಂದ್ಬಿಡ್ತಾವ. ಕಾಗೆಗಳು ಇಲ್ಲ ಬಿಡ್ರಿ ಅತ್ತೆ. ಅದ ನೋಡಾತೀನಿ, ಎಲ್ಲಿ ಕನ್ಸಾತಿಲ್ಲ ಮರದ ಮ್ಯಾಗ ಅದು. ಆದ್ರೆ ನಾವು ಈ ಕಡೆಗೆ ಹೋಗ್ಬೇಕು, ಕಾಗೆಗಳು ಬಂದು ಗಿಬ್ರಾಡೋದಕ್ಕೆ ಮತ್ತೆ ಅವು ಕೆಳಗೆ ಬೀಳ್ಸಿಟ್ರೆ ಏನು ಮಾಡ್ತೀವ ಅದಕ್ಕೆ ನೋಡಾತೀನಿ. ಆತ ತಗೋ ನಡಿ. ಈ ಕೊಟ್ಟಿಗೆ ಹತ್ರಕ್ಕೆ ಹೋಗಿ ಆಮೇಲೆ ಹೋಗೋಣ ನಡಿ. ಆ ಕಡೆ ಮೆಕ್ಕೆಜೋಳ ಹತ್ರಕ್ಕೆ ಏನೇನು ಮಾಡಿದಾರೆ ನೋಡೋಣ. ಬರ್ರಿ ಹೋಗೋಣ. ಇನ್ನು ಹುಲ್ಲಿನ ಹೊರೆ ತಗೊಂಡು ಬಂದಿಲ್ಲ ಇವರಪ್ಪ ಮಗ, ಯಾ ಕಡೆ ಹೋಗಿದ್ದಾರೆ ಏನವೆ. ಬಿಂದಿಗೆ ಅಲ್ಲೂ ಇಲ್ಲ, ಇಲ್ಲಿಟ್ಟಿದ್ದಾರೆ ಅನ್ಕೊಂಡು ಬಂದ್ರೆ ಇಲ್ಲೂ ಇಲ್ಲ. ಎಲ್ಲಿಟ್ಟಿದ್ದಾರೆ ಏನವೆ ಇವರು. ಮುಂಜಾನೆ ರೊಟ್ಟಿ ತಿನ್ಬೇಕಾದ್ರೆ ಅಲ್ಲೆಲ್ಲಾದ್ರೂ ತಿಂದಿರ್ಬೇಕು ಅವ್ರು. ಅಲ್ಲಿ ಮಾವಿನ ಮರ ಇದಾವೆ ನೋಡಿ, ಅಲ್ಲಿ ತಿಂದಿರ್ತಾರೆ. ಬಿಂದಿಗೆ ಆದ್ರೆ ತುಂಬ್ಕೊಂಡು ಬಂದಿದ್ರೆ ಆಗೋದಿರು ಬರೋ ಮಟ. ರೊಟ್ಟಿ ಚೀಲ ಇಲ್ಲೈತೆ, ಇಲ್ಲ ಇಟ್ಟೋಗಿದ್ದಾರೆ. ಯಾಕ ಹುಲ್ಲು ನೀರು ಎಲ್ಲ ಹಂಗೈತೆ, ಕುಡ್ದ ಇಲ್ಲ ನೋಡಿ ನೀರು. ಬಾ 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 ಬಾ. ಓ, ಯಾಕೆ ಗುರು ಸಿಗತ್ತಿಲ್ಲ ಲಕ್ಷ್ಮಣ? ಅದು ರಾಮ, ಇದು ಲಕ್ಷ್ಮಣ. ಬಾ ಬಾ ಬಾ. ನೀರು ಕುಡಿಯೋದು ಬಿಟ್ಟು ನೋಡಿ,
ಮಳೆ ಮೋಡ ಹಿಡ್ಕೊಂಡಾಗ ಆಗೈತಲ್ಲ ಪಾಪ ಬಾಯಾರಿಕೆ ಆಗ್ಬೇಕಲ್ಲ ಅವಕ್ಕೆ. ನಿಂಬೆಹಣ್ಣು ಗಿಡ ನೋಡೋಣ ತಡಿಯವ, ಎಷ್ಟೆಷ್ಟು ನಿಂಬೆಹಣ್ಣು ಬಿಟ್ಟಿದಾವೆ. ಓಯ್ ಇಲ್ಲಿ ಕೆಳಗೊಂದು ಬಿದ್ದೈತೆ ಗಿಡದಾಗ ನೋಡವ ಎಷ್ಟೊಂದು ಹಣ್ಣಾಗಿದ್ದಾವೆ. 1 2 3 4 5 ಅಲ್ಲೊಂದು 6 7 8 9 10 11 12 13. ಅಯ್ಯಯ್ಯವ್ವ ಎಷ್ಟೊಂದು ಹಣ್ಣಾಗಿದ್ದಾವಲ್ಲ ಇವು. ನಿಮ್ಮ ಅವ ದಿನಾನು ಬರ್ತೈತೆ, 1 2 2 ಕಿತ್ಕೊಂಡು ಬರ್ಬೇಕು ಅನ್ನೋದು ಗೊತ್ತಿಲ್ಲ ನೋಡಿ, ಹೇಳಿದ್ರನ ಕಿತ್ಕೊಂಡು ಬರ್ತೈತೆ. ಏನು ಮಾಡ್ತಿ, ಚಲೋ ಆತಗೋ. ಹೆಂಗೋ ನಿಂಬೆಹಣ್ಣು ಉಪ್ಪಿನಕಾಯಿ ಖಾಲಿ ಆಗಕ್ಕೆ ಬಂದೈತೆ, ಹಾಕಿದ್ರೆ ಹಾಕೈತೆ. ಕೊಯ್ದು ಒಂದು ಸ್ವಲ್ಪ ಉಪ್ಪು ಅರಿಶಿನ ಮತ್ತು ಇದು ಹಸಿಮೆಣ್ಸಿನ್ಕಾಯಿ ಹಾಕಿಟ್ರೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಸ್ತ್ ಆಗ್ತೈತೆ ನೋಡಿ. ಓಯ್ ಬಾ ಬಾ ಬಾ, ಇದು ಲಕ್ಷ್ಮಣ ರೀ. ಇನ್ನೊಂದು ಚೂರು ಮುಂದಕ್ಕೆ ಹೋಗಿ ಏನು ಮಾಡಲ್ಲ ಹೋಗೋದು. ಇದು ಲಕ್ಷ್ಮಣ, ಅದು ರಾಮ. ರಾಮ ಯಾಕೋ ಕುತ್ಕೊಂಡ್ಬಿಟ್ಟೈತೆ ಶಿಸ್ತಾಗ, ಹುಲ್ಲು ನೀರು ಕುಡಿದು ಕುತ್ಕೊಂಡಂಗೈತೆ, ಎದ್ದೇಳತ್ತಿಲ್ಲ ನೋಡೋದು. ಬಾ 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 ಅನ್ನ. ಓಯ್ ಬಾ ಬಾ ಬಾ. ಅದೇನು ಕೋಳಿ ಅದ ಅಷ್ಟು ಸಣ್ಣಕ್ಕೆ ಓಯ್ ಬಾಬಾ ಅನ್ನಕ್ಕೆ ಜೋರಾಗ ಅನ್ನ ಕೇಳಿಸ್ಬೇಕಲ್ಲ ಪಾಪ ಅವಕ್ಕೆ. ಬಾ 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 ಹಯ್ಯ ಹಿಂಗನ್ನ. ಹಂಗೆಲ್ಲ ಅನ್ನೋದಕ್ಕೆ ಬರೋದಿಲ್ರಿ ನನಗೆ. ಬಾ 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 ಹೊಡೆಯಲ್ರಿ ಇದು, ಇನ್ನೊಂದು ಚೂರು ಮುಂದಕ್ಕೆ ಹೋಗ್ಲಿರಿ. ಹಂಗ ಹೊಡೆಯಲ್ಲ ನಾವಂತೂ ಮತ್ತೆ ದಿನ ನೀರು ಕುಡ್ಸಾಕ ಮೇವ್ ಹಾಕಕ್ಕೆ ಬರ್ತಿರ್ತೀವಿ. ಅದಕ್ಕೆ ಏನವ ಎಷ್ಟು ಹತ್ರಕ್ಕೆ ಹೋದ್ರು ಏನು ಮಾಡಲ್ಲ ಅವು. ನೋಡವ ಯಾಕೆ ಬೇಕಾ ಹಂಗೆ ದೂರದಿಂದ ಒಂದು ಸ್ವಲ್ಪ ಮುಟ್ಟಿ ಬಾ ಹೋಗೋಣ ನೋಡೋಣ ಏನೇನು ಮಾಡತ್ತಾರ ಏನೋ ಅವ್ರೆ. ಇನ್ನೂ ಹುಲ್ಲಿನವ್ರೆ ತಗೊಂಡು ಬಂದಿಲ್ಲ ಇವ್ರೆ. ಯಾವ ಕಡೆಗೆ ಹುಲ್ಲು ಕೊಯ್ಯಕ್ಕೆ ಹೋಗಿದಾರೆ ಏನವ. ಅಲ್ಲಿ ಮೆಕ್ಕೆಜೋಳ ಹತ್ರಕ್ಕೆ ಹೋಗೋಣ ಬಾ. ಓಯ್ ಲಕ್ಷ್ಮಣ ಕೊಮ್ ನೋಡ್ರಿ ಅತಿ ಎಷ್ಟು ಚೂಪಿದಾವ್ರಿ ಇದ್ರವು. ನಾವ ಭಾಳ ಚೂಪಿದಾವ, ಸಮಾಧಾನ ಇದಾವಲ್ಲ ಇವು ಎತ್ತೆ, ಅದಕ್ಕೆ ಬಿಟ್ಟಿದಾರೆ. ಇಷ್ಟೋ ಮಠ ಇಲ್ಲ ಅಂದಿದ್ರೆ ಕಟ್ ಮಾಡಿಸ್ಕೊಂಡು ಬರ್ತಿದ್ರು. ಇದು ಭಾಳ ಸಮಾಧಾನ ಐತೆ. ಇನ್ನು ರಾಮನ ನೋಡು ಒಂದು ಸ್ವಲ್ಪ ಹೊಡೆಯಕ್ಕೆ ಬರೋಂಗೆ ಮಾಡ್ತೈತೆ, ಆದ್ರೆ ಅದ್ರ ಕೊಂಬು ಇಷ್ಟು ಚೂಪಿಲ್ಲ. ಹೌದ್ರಿ, ಆದ್ರೆ ಎತ್ತುಗಳಿಗೆ ಕೊಂಬಿದ್ರೇನೆ ಚಂದ ರೀ. ಕೊಂಬಿದ್ರೆ ಚಂದ, ಆದ್ರೆ ಹೊಡೆಯಕ್ಕೆ ಬರಬಾರ್ದವು ಅಂತಂದ್ರೆ ಕೊಂಬು ಚೂಪಿದ್ರು ನಡೀತೈತೆ, ಹಿಂಗಿದ್ರು ನಡೀತೈತೆ. ಹೌದ್ರಿ. ಹೈಲ ನಡಿ. ಅಯ್ಯೋ ಅತ್ತೆ ಮೆಲ್ಲಕವ ಬೀಳ್ತಿದ್ದೆ ನೋಡಿಗ. ಎಲ್ಲ ಅವರಿಂದ ನೋಡ್ರಿ ಆಗಿದ್ದೆ. ಅಯ್ಯೋ ನಾನೇನ್ ಮಾಡಿದೆ, ಹುಲ್ಲಿನ ಹೊರ ಎತ್ಕೊಂಡು ಈಗ ಬರತ್ತೀನಿ ನಾನು. ಹುಲ್ಲಿನ ಹೊರ ಎತ್ಕೊಂಡು ಸುಮ್ಮನೆ ಬರ್ಬೇಕಿನಿಲ್ಲ ನೀವು, ಎತ್ತಿಗೆ ಯಾಕೆ ಹಂಗಂದ್ರಿ ಮತ್ತೆ? ಸುಮ್ನೆ ಬರೋದಕ್ಕ ಅಡ್ಡ ದಾರಿಲಿ ನಿಂತಿತ್ತದ, ಅದಕ್ಕ ಹಂಗನ್ನಿ ಹೇಳು. ಬರೋದ್ ಬರಾತಿದ್ದಿ, ಈ ಕಡೆಯಿಂದ ಆಸೆ ಆದ್ರೆ ಬರ್ಬೇಕಿನಿಲ್ಲ ತಯ್ಯ. ಮೊದ್ಲ ಆಕಿ ಎತ್ತಿಗೆ ಹಿಡಿಯಾಕೆ ಎದುರಾತಿದ್ಲಿ, ನೀನ್ ಅಲ್ಲಿಂದ ಬಂದ ಹುಯ್ ಹೈ ಅನ್ಕೊಂಡ್ ಬಂದ್ರ ಮತ್ತೆ ಅದು ಎತ್ತೊಂದ್ ಸ್ವಲ್ಪ ಆ ಕಡೆಗೆ ಬಂದಂಗ ಆತ, ಅದಕ್ಕ ಎದುರಿದ್ಲ ಆಕಿ. ಆತ ತಗೋ, ಅದು ಹುಲ್ಲಿನ ಹೊರ ಈ ಕಡೆಗೆ ಇಳಿಸಿಡ್ತಿ. ನನಗೇನು ಗೊತ್ತಮ್ಮ ಈಕಿ ಎಷ್ಟು ನಿದರ್ತಾಳಂತೆ. ಆತಲ್ಲಿ ಕಟ್ಟೆ ಮೇಲೆ ಇಡ್ತೀನಿ, ಇನ್ನೊಂದು ಹೊರೆ ಐತೆ, ಎಲ್ಲ ಕೊಯ್ದು ಕಟ್ಟಿಟ್ಟೈತೆ, ತಗೊಂಡ್ ಬರ್ತೀನಿ. ಏನು ಊಟದ ಪುಟ್ಟಿ ಎಲ್ಲಿಟ್ಟು ಬಂದ್ರಿ? ಊಟದ ಬುಟ್ಟಿ ಅಲ್ಲ, ನಾಟಿ ಮಾಡಿರೋ ಗದ್ದೆ ಮಧ್ಯೆ ಶೆಡ್ ಇಲ್ಲ, ಆ ಶೆಡ್ನಾಗ ಇಟ್ಟು ಬಂದೀವಿ. ಮೊದ್ಲು ತಲೆ ಮೇಲಿಂದ ಹೊರೆ ಇಳಿಸ್ಬಾರಪ್ಪ, ವಜೆ ಐತೇನೋ ಅದೇ, ಅಲ್ಲಿ ಕಟ್ಟೆ ಮ್ಯಾಗ ಇಟ್ಬಾ. ಕೊಡ್ರಿ ಅದು ಹೊರೆ ಇಳಿಸ್ಕೋತೀನಿ. ನೋಡಪ್ಪ ಗಂಡನ ಮೇಲೆ ಎಷ್ಟು ಪ್ರೀತಿ ಐತೆ. ಬ್ಯಾಡ್ ಸರಿ ಇಳಿಸ್ತೀನಿ ನಾನು. ಪ್ರೀತಿ ಇರ್ಲೇಬೇಕಲ್ರಿ, ಮತ್ತೆ ಎಷ್ಟಾದ್ರೂ ನೀವು ಕರಿಮನಿ ಮಾಲೀಕ ಅಲ್ರಿ. ಹೌದಾ? ಅದೆಲ್ಲ ಇರ್ಲಿ, ಮೊದ್ಲು ಹೊರೆ ಕೊಡ್ರಿ. ಇಲ್ಲಿ ವಜೆ ಐತೇನೋರ, ತಲೆ ಮ್ಯಾಗ ವಜೆ ಹಾಕೈತೆ, ಮೊದ್ಲು ಇಳಿಸ್ರಿ. ಹೊರೆ ಹೊತ್ಕೊಂಡಿರೋದು ನಾನ ನೀನ? ನೀವು ಮತ್ ವಜೆ ಐತಂತ ಹೇಳತ್ತೆ ಅಲ್ಲ ಗಂಗಾ, ವಜೆನೇ ಇಲ್ಲದ ಕಡ್ಡಿ ಹುಲ್ಲು. ಆತ ಸರಿ ಇಳಿಸ್ತೀನಿ. ಬರ್ರಿ. ಕೆಳಗ್ ಬಿದ್ದಿದಾವ್ರಿ ನಿಂಬೆ ಹಣ್ಣು. ಅವ ಹಣ್ಣಾಗಿರಾವ್ ಒಂದೊಂದ್ ಕೊಳಕು ಬಿದ್ದಿದಾವೆ. ಸಂಜೆ ಮುಂದೆ ಹೋಗ್ಬೇಕಾದ್ರೆ ಮನೆ ಕಡೆಗೆ ರಾಜು ಕಿತ್ಕೊಳ ಅಂತ ಹೇಳೋನ್ ಗಪ್ಪಿರ್. ಅಲ್ಲ ಹಂಚಿನ ಮೇಲೆ ಹತ್ತಿದ್ರೆ ಕೈಗೆ ಸಿಗ್ತಾವ. ಈಗ ಇಲ್ಲೊಂದ್ ಐತ್ ನೋಡ್ರಿ. ನನ್ನವಳು ನನ್ನವಳು ನನ್ನುಸಿರ ಹೆಣ್ಣಿವಳು. ಹಾಯ್ ಗಂಗಾ, ಏನಾಯ್ತು? ಏನಿಲ್ರಿ ಅತ್ತೆ, ಸೊಳ್ಳೆ ಕಡಿತ್ರಿ. ರೀ ಏನ್ ಮಾಡತ್ತೀರಿ? ನಾನೇನ್ ಮಾಡಿದ್ನಿ? ಗಂಗಾ ಹಾರಿ ಅತ್ತೆ, ಎತ್ತುಗಳು ಕಟ್ಟಿರೋ ಇದಾವಲ್ಲ, ಸೊಳ್ಳೆಗಳು ಭಾಳ ಕಡಿತಾವ. ಇಲ್ಲಿ ಹೋಗ್ರಿ ನೀವು, ಬರ್ತೀನಿ ನಾನು. ನಿಂಬೆ ಗಿಡದ ಕೆಳಗೆ ನೋಡವ ಇವು ಹಲಗೆಗಳು ಹೆಂಗೆ ಇಟ್ಬಿಟ್ಟೈತಿ ನಿಮ್ಮ ಅವ. ಅವೆಲ್ಲ ಸ್ವಲ್ಪ ಸರಿ ಮಾಡಿ ಇಟ್ಟು ಬರ್ತೀನಿ ನಾನು. ರಾಜು ಬಿನಿಗೆ ಎಲ್ಲೈತಪ್ಪ ಅದು? ಬಿಂದಿಗೆ ಎಲ್ಲ ಕನ್ನದಾಗ ಐತಮ್ಮ. ಕಂದಾಗಿಟ್ಟಿರಿ? ಏನ್ ನೀರಿದಾವ ಏನದ್ರಾಗ? ನೀರು ಅರ್ಧ ಬಿಂದಿಗೆ ಇರ್ಬೇಕಮ್ಮ. ಮುಂಜಾನೆ ರೊಟ್ಟಿ ತಿನ್ಬೇಕಾದ್ರೆ ತುಂಬ್ಕೊಂಡ್ ಬಂದಿದ್ನಿ. ಇದಾವೇನ ಒಂದ್ ಅರ್ಧ ಬಿಂದಿಗೆ. ಅರ್ಧ ಬಿನ್ಗೆ ಐತೆ, ಮತ್ತೆ ಇದ್ರ ಉಷ್ಟು ಚೆಲ್ಲಿ ಇನ್ನೊಂದ್ಸಲ ತುಂಬ್ಕೊಂಡ್ ಬರ್ರಿ ಹೋಗ್ರಿ ಅಪ್ಪ. ಮತ್ತೆ ಈಗ ಊಟ ಮಾಡ್ಬೇಕಾದ್ರೆ ಬೇಕು ನೀರು, ಎಲ್ಲ ಅರ್ಧ ಬಿನ್ಗೆ ಆಗಲ್ಲ ಅವು. ಆಯ್ತಮ್ಮ, ಗಂಗಾ ಕರ್ಕೊಂಡು ಹೋಗ್ಲಿ. ಅಯ್ಯೋ ಶಿವನೇ, ನಿನ್ನ ಹೇಳ್ತೀನಿ, ನೀನ್ ಕರ್ಕೊಂಡು ಹೋಗಕ್ ನನಗೆ ಕೇಳತಿ. ಕರ್ಕೊಂಡು ಹೋಗಪ್ಪ, ಕರ್ಕೊಂಡೋಗಿ ಹೊಲ ಎಲ್ಲ ಒಂದ್ ಸ್ವಲ್ಪ ಸುತ್ತಾಡ್ಕೊಂಡು ತೋರ್ಸಕೀಗ. ಹಂಗ ಕೇಳಿದ್ನಮ್ಮ. ಗಂಗಾ ಬಾ ಹೋಗೋಣ. ಇರ್ರಿ ಅತ್ತೆಗೆ ಹೇಳಿ ಬರ್ತೀನಿ. ಅತ್ತೆ ಹೋಗ್ ಬರ್ತೀವ್ರಿ. ಆಯ್ತವ, ಹೋಗ್ ಬರ್ರಿ. ಗಂಗಾ, ಹಾ ರೀ. ಈ ಜಾಗ ನೆನಪೈತ ನಿನಗ? ಏನೋ ರೀ ನೆನಪಾಗತ್ತಿಲ್ಲ ನನಗೆ. ನಮ್ಮ ಹೊಲ ಅಲ್ಲಲ್ರಿ ಇದು. ಯಾಕ್ರಿ?
ಯಾಕಿಲ್ಲ ಬಿಡು, ಮುಂಜಾನೆ ಹೇಳಿಲ್ಲ ನಿನ್ ಫೋನ್ ಒಳಗೆ ನೀನ್ ಬಂದಿದ್ದಿ ನನ್ ಕನ್ಸೊಳಗಂತ ಇದ ಜಾಗ ಅದು. ಹೌದಾ? ಏ ಹೋಗ್ರಿ, ನೀವಂತ್ರು ನೀವು ಕನ್ಸೊಳಗ್ ಬಂದಿರೋ ಜಾಗ ನನಗೆಲ್ಲಿ ನೆನ್ಪಿರ್ಬೇಕ್ರಿ. ಹೌದಲ್ಲ, ಆತ ತಡಿ ನೀರ್ ತುಂಬ್ಕೊಂಡ್ ಬರ್ತೀನಿ, ಇಲ್ಲ ನಿಂದ್ರ ನೀನ್. ನಾನು ಬರ್ತೀನ್ರಿ, ನನ್ಗೆ ನೀರೊಳಗೆ ಇಳಿಯಾಕಂದ್ರೆ ಭಾಳ ಇಷ್ಟ. ಬೇಡ, ಇಲ್ಲ ನಿಂದ್ರ, ಮತ್ ಸೀರೆ ಎಲ್ಲ ಒದ್ದೆ ಹಾಕಿತ್ ನೋಡ್. ಮುಂಜಾನೆ ಒಂದ್ ಸ್ವಲ್ಪ ಇಳಿದು ನೀರ್ ಹಿಡಿದಿದ್ದಕ್ಕ ಲುಂಗಿ ಎಲ್ಲ ಒದ್ದೆ ಆಗ್ಬಿಟ್ಟಿತ್, ಮತ್ ನಡಿಯಾಕ ಸರಿ ಆಗೋದಿಲ್ಲ. ಇಲ್ಲ ನಿಂದ್ರ ನೀನ್, ಸೈಡಿಂದ ಹೋಗಿ ತುಂಬ್ಕೊಂಡ್ ಬರ್ತೀನಿ ನಾನು. ಇರ್ಲಿ ಬಿಡ್ರಿ, ಒದ್ದೆ ಆದ್ರೆ ಏನಾಕೈತ್ರಿ, ಸೀರೆ ತೆಳ್ಳಗೈತದು, ಜಲ್ದಿ ಒಣಗ್ತೈತೆ. ಒಂದ್ ಸ್ವಲ್ಪ ಇಳಿತೀನ್ರಿ, ಪ್ಲೀಸ್. ಸೀರೆ ನಿರ್ಗೆ ಎಲ್ಲ ಒದ್ದೆ ಆಗ್ತೈತ್, ಬ್ಯಾಡ್ ಅಂತಂದ್ರು ಕೇಳತಿಲ್ಲ ನೀನು. ಆತ ತಗೋ, ನಿನ್ನ ಆಸೆಗೆ ಯಾಕೆ ನಾನು ಅಡ್ಡಿ ಆಗ್ಬೇಕು? ಚಪ್ಲಿ ಆ ಕಡೆ ಸೈಡಿಗೆ ಬಿಟ್ ಬಾ. ಆಯ್ತ್ರಿ. ಹಂಗ ಮೆಲ್ಲ ಕೇಳಿ, ಕಾಲ ಕಲ್ಲೈತಿ ಮತ್ತೆ ಕಾಲ್ ಜರಿತ. ಬಾ. ಅಯ್ಯೋ, ಕಾಲಾಗೇನು ಗುಳು ಗುಳು ಅನ್ನತೈತ್ರಿ. ನೀನೇನ್ ಕೆರೆಗೆ ಇಳ್ದಿದ್ದಿ ಕಾಲ ಗುಳುಗುಳು ಅನ್ನಕ್? ಇದ್ರಾಗ ಮೀನದು ಏನಿರಲ್ಲ, ನೀರ್ ಬಾಳ್ ಪೋರ್ಸ್ಲೆ ಬರತ್ತವಲ್ಲ, ಅದಕ್ಕ ಕಾಲಾಗ ಏನೋ ಓಡಾಡ್ದಂಗ ಆಗತೈತೆ. ಹೆಂಗ ಅನಿಸ್ತು ವಾತಾವರಣ? ಹೌದಿರ್ಬೋದ್ರಿ, ಅದಕ್ಕ ಗುಳು ಗುಳು ಅನ್ನತೈತದು. ಸೂಪರ್ ಐತ್ರಿ ವಾತಾವರಣ. ಈ ತರ ವಾತಾವರಣ ಅಂದ್ರೆ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಸುತ್ತಮುತ್ತ ಎಲ್ಲ ನಾಟಿ ಮಾಡಿರೋ ಗದ್ದೆಗಳು, ಇಲ್ಲಿ ನೀರು ಬೀಳೋದು, ವಾವ್, ಸೋ ಬ್ಯೂಟಿಫುಲ್ ಅಲ್ರಿ. ಹ್ಞೂ, ಅದ ನೆನ್ಸ್ಕೊಂಡಿದ್ನಿ ಮುಂಜಾನೆ. ಈ ತರ ವಾತಾವರಣ ಅಂದ್ರ ಗಂಗಾ ಭಾಳ ಇಷ್ಟಪಡ್ತಾಳ, ಜೋಡಿಲಿ ಕರ್ಕೊಂಡ್ ಬರ್ಬೇಕಾಗಿತ್ತು ಅಂತ ಅನ್ಕೊಳತಿದ್ನಿ. ಎಂತ ವಿಪರ್ಯಾಸ ನೋಡು, ಇವತ್ ನೀನ ಬಂದ್ಬಿಟ್ಟಿ. ಓ, ಫೋನ್ ಒಳಗೆ ಇದ್ದ ಹೇಳತ್ತಿದ್ರಿ ನೀವು ನನಗೆ? ನನಗೇನು ಅರ್ಥನೇ ಆಗತ್ತಿದ್ದಿದ್ದಿಲ್ಲ. ಬಂದ್ರೆ ಹೇಳ್ತೀನಂತ ಹೇಳಿದ್ರಲ್ರಿ, ಅದಕ್ಕೆ ಮತ್ತೆ ಕೇಳಕ್ ಹೋಗಿಲ್ಲ ನಾನು. ಹ್ಞೂ, ಅದನ್ನ ಹೇಳತಿದ್ನಿ. ಗಂಗಾ, ನಿಜ ಹೇಳ. ಹೇಳ್ರಿ. ಏನ್ ಗೊತ್ತಾ, ಇವತ್ತಿ ಸೀರೆ ಒಳಗ ಏನೋ ಅದು ಹೊಲಕ್ ಬಂದಿರೋದಕ್ಕ ಏನೋ ಸೂಪರ್ ಆಗಿ ಕಾಣತಿ. ತಲೆಗ್ ಮಲ್ಲಿಗೆ ಹೂವ, ಗುಲಾಬಿ ಹೂವ, ಕೈಗ್ ಬಳೆ, ಹನಿಗ್ ಕುಂಕುಮ ಎಲ್ಲ ನೋಡ್ತಾ ಇದ್ರ ನನ್ ಮುದ್ದಿನ ಹೆಂಡತಿಗೂ ಮುದ್ದಾಡ್ಬೇಕು ಅನ್ಸತೈತಿ. ಲವ್ ಯು ಗಂಗಾ. ಲವ್ ಯು ಸೋ ಮಚ್ ರೀ. ನನ್ನವಳು ನನ್ನವಳು, ನನ್ನೆದೆಯ ಕನ್ನಿವಳು, ನನ್ನವಳು ನನ್ನವಳು, ನನ್ನುಸಿರ ಹೆನ್ನಿವಳು. ಅಪರಂಜಿ ಅಪರಂಜಿ, ನೀ ನನ್ನ ಮನಸ್ಸು ಕನೆ, ಗುಲಗಂಜಿ ಮಾತಿನಲು, ಸಿಹಿ ಗಂಜಿ ಕೊಡುವೆ ಕನೆ, ನೀನಂದ್ರೆ ಪ್ರೀತಿ ಕನೆ, ನೀನಂದ್ರೆ ಪ್ರೀತಿ ಕನೆ. ನನ್ನವಳು ನನ್ನವಳು, ನನ್ನೆದೆಯ ಕನ್ನಿವಳು, ನನ್ನವಳು ನನ್ನವಳು, ನನ್ನುಸಿರ ಹೆನ್ನಿವಳು. ವಿಡಿಯೋ ಮುಗಿದ್ರು ಗಿರಿಜಕರ್ ಯಾಕೆ ಬರತ್ತಾರಂತ ನೋಡತ್ತೀರಿ? ಏನಿಲ್ರಿ ಅಪ್ಪ, ನಿಮ್ಮ ಹತ್ರಕ್ಕೆ ಮಾತಾಡೋದಿತ್ರಿ, ಅದಕ್ಕೆ ಬಂದಿರಿ ನಾನು. ಗಂಗಾಗ ಹಂಗ ನೋಡಕ್ ನೀವು ಇಷ್ಟಪಡತ್ತಿಲ್ಲ ಅಂತ ನಾನು ಕಷ್ಟಪಟ್ಟು ಅದು ತಾಳಿ, ಬಳೆ ಮತ್ತು ಮಲ್ಲಿಗೆ ಹೂವು, ಸ್ಟಿಕ್ಕರು ಎಲ್ಲ ಇಟ್ಟು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ರೀ. ಅದೆಷ್ಟು ಕಷ್ಟ ಆಗ್ತೈತಂತ ವಿಡಿಯೋಸ್ ಮಾಡೋರಿಗೂ ಗೊತ್ತಿರ್ತೈತ್ರಿ. ಒಂದು ಸ್ವಲ್ಪ ಗಂಗಾಗ ಆ ಕಡೆ ಈ ಕಡೆ ಸರಿಸಿದ್ರು ಅಷ್ಟು ಅದು ಎಲ್ಲ ಸರಿಸ್ಬೇಕ್ರಿ ನಾವು. ಭಾಳ ಕಷ್ಟ ಐತ್ರಿ ವಿಡಿಯೋಸ್ಗಳನ್ನ ಮಾಡೋದು. ನೀವು ವಿಡಿಯೋ ನೋಡ್ತಿರ್ತೀರಲ್ರಿ, ಅವಾಗ ಒಂದು ಲೈಕ್ ಕೊಡ್ರಿ. ನನಗೆ ಲೈಕ್ ಕೊಟ್ಟರು ನಮಗೂ ಒಂದು ಸ್ವಲ್ಪ ಮೋಟಿವೇಟ್ ಸಿಗ್ದಂಗೆ ಆಗ್ತೈತ್ರಿ. ಹೇ, ಹುಲ್ಲೆಲ್ಲ ಚಿಲ್ಲಾಪಿಲ್ಲಿ ಮಾಡಿಟ್ಟಿದ್ದಾವ ನೋಡಿ. ಏನು ಲಕ್ಷ್ಮಣ, ನೀರು ಕುಡ್ದಿಲ್ಲ? ಏನು ನಿಮ್ಮ ಅವಸ್ಥೆ? ಅದಂತೂ ಮಕ್ಕೊಂಡ್ಬಿಟ್ಟೈತೆ. ಗಂಗಾರು ಬಂದಂಗಾದ್ರೆ. ಇಲ್ಲಿದ್ದೀನಿ ಬರಾತೀನಿ. ಈಗ ಇಲ್ಲಿ ನೀರು ಕುಡಿಸಿ ಬರ್ತೀನಿ, ತಡಿಯವ. ಕುಡಿ, ನೀರು ಕುಡಿ. ಗಿರ್ಜಿ, ಹುಲ್ ತಿನ್ನತಿಲ್ಲ ಬಿಡಾತಿಲ್ಲ, ಇವು ಸುಮ್ಮನೆ ಕೊಯ್ದು ಇಟ್ಟು ಯಾಕೆ ಉಣಸಾತಿ ಅಂತೀನಿ ನಾನು. ನಾಳೆ ಹಾಕಕ್ ಮತ್ತೆ ಕೊಯ್ದ್ರೆ ಆಗಲ್ಲ ನೋಡಲ್. ಮುಂಜಾನೆ ಹಾಕಿರೋದು ಎತ್ತುಗಳ ಮುಂದೆ ಹಂಗ ತಿಂದ ಇಲ್ಲ ಅವು. ಹಂಗ ಐತಂದ್ರ ಮುಂಜಾನೆ ಹಾಕಿರೋದ್ ಖಾಲಿ ಮಾಡಿದ್ವಲ್ಲಿ ಅವು. ನಾನ ಮತ್ತೆ ಈಗ ಮನೆ ಕಡೆಗೆ ಹೋಗೋದಕ್ಕೈತೆ, ಒಳಗ್ ಕಟ್ಟಾಕಿ ಸ್ವಲ್ಪ ಹಾಕಿದ್ರೆ ತಿಂತಾವ್ ತಡಿ, ಇಲ್ಲ ಅಂತ ಹಾಕಿದ್ನಿ ನಾನು. ರಾಜು ಬಂದ್ ಮತ್ತೆ ಹಾಕೋಗಿದ್ದಾನೆ. ಖಾಲಿ ಮಾಡ್ತಾವ್ ತಗೋ ರಾತ್ರಿಗೆ. ನಮ್ಗೆ ಹೊಟ್ಟೆ ಹಸ್ತ್ರನ ಅಲ್ಲ, ನಾವು ಊಟ ಮಾಡೋದು. ಅವು ಹಂಗ ಮತ್ತೆ. ಸರಿ ಸರಿಲೇ ಇಳಿಸ್ತೀನಿ, ಸರಿ ಮೊದ್ಲು ಹೊರೆ ವಜೆ ಆಗತೈತಿ ನನ್ಗೆ. ಇಳಿಸ್ಬಾರಪ್ಪ, ನಾನೆಲ್ಲ ಅಡ್ಡ ನಿಂತೀನಿ ನಿನಗೀಗ. ಅಡ್ಡ ನಿಂತಿಲ್ ಬಿಡು, ದಾಟ್ ಹೋಗ್ಬೇಕಾದ್ರ ಹುಲ್ಲಿನ ಕಡ್ಡಿ ಗಿಡ್ಡಿ ಕಣ್ಣಾಕ್ ಚುಚ್ಚಿದ್ರ ಮೊದ್ಲ 4 ಕಣ್ಣಾಕಿ ಇದ್ದಿ, ಆಮೇಲೆ ಅದು ಹೋಗಿ 6 ಕಣ್ಣಾಕಿ ಆದ್ರೆ ಏನ್ ಮಾಡ್ತಿ? ಸರಿ ಸರಿ ಶಾನೆ ಅದಿ. ಈಗ ಗೊತ್ತಾತ್ ನೋಡು. ಹಂಗೋ ಹಿಂಗೋ ಮಾಡಿ ಹುಲ್ಲಿನ ಕಡ್ಡಿ ನನ್ನ ಕಣ್ಣಾಕ್ ಚುಚ್ಚಿ ಇರೋವೆರಡು ಕಣ್ ತೆಗಿಬೇಕಂತ ಡಿಸೈಡ್ ಮಾಡ್ಕೊಂಡ ಬಂದಂಗಿದೆ ನೀನು. ಹೋಗ ನವನ್, ಅದೇನೋ ಅಂತಾರಲ್ಲ ಅಂತ ಶಾಸ್ತ್ರ ಆತಿಗಿದೆ. ನಾನೇನ್ ಹೇಳತ್ತೀನಿ, ನೀನೇನ್ ಹೇಳತಿ? ನಿನ್ಗೆ ಮಾತಾಡಿದ್ ನಿನ್ಗಾತ್ರ ಅರ್ಥ ಆಗತೈತೆ? ಕಣ್ಣಾಕ್ ಚುಚ್ತೈತೆ ಸರಿಲೆ ಗಿರ್ಜನ್, ನಾನ್ ಕಾಳಜಿ ಅಂತ ಹೇಳತ್ತೀನಿ. ಈಕಿ ಕಣ್ಣಾಕ್ ಚುಚ್ಚಾಕ್ ಬರತೀನಂತ. ಸರಿ ಸರಿ ತಗೋಪ್ಪ, ಸರಿ. ನೀನ್ ನೋಡ್, ಮೊದ್ಲು ತಲೆ ಮೇಲಿಂದ ಹೊರೆ ಇಳಿಸ್ಬಾರ್ದು. ಹೊರೆ ಕಟ್ಟೆ ಮೇಲೆ ಇಳಿಸೋ ಬದ್ಲು ಒಳಗ ಇಟ್ಟಿದ್ರೆ ಆಗೋದು. ಮತ್ ಡಬಲ್ ಕೆಲಸ ನೋಡು.
ಒಳಗ ಹಾಕ್ತಿದ್ನಿ ಮತ್ತ ಬೀಗ ಅಂಗಿ ಜೋಬ್ ಒಳಗೈತೆ ಆಮೇಲೆ ಎತ್ತುಗಳು ಕಟ್ಟಾಕ್ಬೇಕಾದ್ರ ಹಾಕಿದ್ರ ಹಾಕೇ ತಗೋ ಹಯ್ಯ ಲಕ್ಷ ಸರಿ ಸರಿ ತಗೋಯ್ತು ಕುಡುಗೋಲ್ ಸದ್ಯಕ್ಕೆ ಇಡಿಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಭತ್ತ ಕೊಯ್ಯೋ ಕುಡುಗೋಲು ನೇಗಿಲು ಎಲ್ಲ ತೊಳೆದಿಡ್ಬೇಕು ನೋಡ್ ನಾಳೆಗೆ ಮತ್ತೆ ಖಂಡೆ ಪೂಜೆ ಮಾಡಕ್ ಬೇಕಾಕೈತೆ ಎಲ್ಲಿದಾವು ಕುಡುಗೋಲುಗಳು ಮನ್ಯಾಗಂತ್ರು ಇಲ್ಲ ಅಲ್ಲಿ ಅಟ್ಟದ ಮ್ಯಾಗ ಏನಿಲ್ಲ ಕೊಟ್ಟೆಯಾಗಿದಾವೆ ಮನ್ಯಾಗ ಯಾವ ಕಲ ಕಟ್ಟದ ಮ್ಯಾಗ ಒಯ್ದಿಟ್ಟಿದ್ದೀನಿ ಕುಡುಗೋಲ್ ಎಲ್ಲ ಕೊಟ್ಟಗ್ಯಾಗ ಇದಾವ್ ಮನೆಗ್ ಹೋಗ್ಬೇಕಾದ್ರ ಒಯ್ಯಾಕ್ ಬರ್ತೈತೆ ಏನ್ ಊಟ ಕಟ್ಕೊಂಡ್ ಬಂದಿರಿ ಇಲ್ಲಪ್ಪ ನಾವೇ ಊಟ ಕಟ್ಕೊಂಡ್ ಬರೋಣ ಏನು ಊಟ ಮಾಡೋ ಟೈಮ್ ಆಗೈತೆ ಈಗ 1:30 2 ಗಂಟೆ ಆದಂಗೈತೆ ಮನೆಗೆ ಹೋಗೋ ಊಟ ಮಾಡೋದೇ ನಡ್ರಿ ಜಲ್ದಿ ಆದ್ರೆ ಹೋಗೋಣ ಮತ್ತೆ ಶಾಲೆಯಿಂದ ಹುಡುಗರು ಬರೋ ಹೊತ್ತಾಕೈತೆ ನಾವ್ ಹಂಗ ಏನೇನ್ ಮಾಡಾತೀರಿ ಅಡ್ಡಾಡ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಪ್ಪ ಅಲ್ಲಲ್ಲೇ ಗಿರ್ಜಿ ಬರೋದ್ ಹೆಂಗೋ ಬಂದಿರಿ 2 ಡಬ್ಬಿ ಒಳಗ್ ಸ್ವಲ್ಪ ಅನ್ನ ಸಾರ ಹಾಕೊಂಡ್ ಬಂದಿದ್ರೆ ಏನ್ ಹಾಕಿತ್ ನಿನ್ಗೆ ಊಟ ಟೈಮ್ನು ಆಗೈತೆ ನಾವ್ ಎತ್ತುಗಳಿಗೆ ಒಳಗ್ ಕಟ್ಟಾಕಿ ಕುಡುಗೋಲು ನೇಗಿಲು ಎಲ್ಲಾ ತಗೊಂಡ್ ಮನೆಗ್ ಹೋಗಿ ಮುಡ್ತೀವಂದ್ರ 4 ಗಂಟೆ ಆಕೈತಿ ಇವತ್ತು ಮತ್ ರಾಜು ನಿಮ್ಗೆ ಹೋಗಿ ಬಿಟ್ಟು ಬರ್ಬೇಕು ಬಂದ್ ಮತ್ ನನ್ ಕರ್ಕೊಂಡು ಹೋಗಿ ನಾವ್ ಊಟ ಮಾಡೋಷ್ಟಿಗಂದ್ರ 5 ಗಂಟೆ ಆಕೈತ್ ತಡಿ ಹಂಗ ಕಟ್ಕೊಂಡ್ ಬಂದಿದ್ರ ಆಗ್ಬಿಡೋದು ಏನಿನ್ನ ಹೋದಂದೆ ಈಗೇನ ಕೆಲಸ ಮತ್ ಮಾಡೋದು ಹೊಲ್ದಾಗ ಆತ್ ನಮ್ದು ಎಲ್ಲ ಸುತ್ತಾಡ್ಕೊಂಡು ನೋಡಿದ್ದ ಆತ ಗಂಗಾರಾಜು ಬಂದ್ರ ಹೊರಡ್ತೀವಿ ನೋಡ ಮತ್ ಇಷ್ಟ ಅವಸರಕ್ಕೆ ಯಾಕೆ ಬರಾಕ್ ಹೋಗಿದ್ದಿ ಹೊಲಕ್ಕೆ ಅಲ್ಲ ಮನ್ಯಾಗ ಇರ್ಬೇಕಿಲ್ಲ ಪೆಟ್ರೋಲ್ ಖರ್ಚಾದ್ರ ಉಳಿಯೋದು ಯಾಕೆ ನೀನ್ ಹಾಕ್ಸಿದಿ ಪೆಟ್ರೋಲ್ ನಾನ್ ಹಾಕಿಲ್ಲ ಅಂದ್ರೆ ಏನಾತು ನನ್ನ ಮಗಂದದ್ ಗಾಡಿ ಪೆಟ್ರೋಲ್ ಖರ್ಚು ಉಳಿತಿತ್ತು ಯಾಕೆ ನನಗ್ ಮಗ ಅಲ್ಲ ಈಗೇನ್ ಜಗಳ ಆಡಾಕಂತಾನ ಹೊಲಕ್ ಬಂದೆ ಅನಸ್ತೈತ್ ನೀನ್ ನಡ್ರಿ ಮನೆಗ್ ಹೋಗುವಂತ್ರಿ ಬಿಟ್ಟು ಬರಾಕ್ ಹೇಳ್ತೀನಿ ರಾಜು ಎಲ್ಲಿದಾರ ಅವ್ರು ಅಲ್ಲ ಮೆಕ್ಕೆಜೋಳ ಹತ್ರಕ್ಕಿದಾರ ಅರ್ಧ ಸಲ ಅಕ್ತಿ ಮಾಡ್ತೀನಿ ಅಂದ್ಲು ಗಂಗಾ ಅದ ಮಾಡಕ್ ಹೋಗಿದಾರೆ ಆತತ್ ಬಾ ಕೈ ತೊಳ್ಕೊಂಡ್ ಬರ್ರಿ ಊಟ ಮಾಡೋನ್ರಿ ಈಗಾದ್ರ ಅಂದೇ ಅಲ್ಲಲೇ ಊಟ ಕಟ್ಕೊಂಡ್ ಬಂದಿಲ್ಲ ನಾವ್ ಹಂಗ ಅಡ್ಡಾಡ್ಕೊಂಡು ನೋಡ್ಕೊಂಡ್ ಹೋಗಕ್ ಬಂದಿವಂತೆ ಮತ್ ಈಗ ಕೈ ತೊಳ್ಕೊಂಡ್ ಬಾ ಅನ್ನತಿ ಹಂಗ ಹೇಳಿದ್ನಪ್ಪ ಟೈಮ್ ಎಷ್ಟ್ ಆಗೈತ್ ನೋಡಿದಿ ಇಷ್ಟೊತ್ತಿಗೆ ಬಂದ್ರೆ ಊಟ ಕಟ್ಕೊಂಡ್ ಬರ್ದೇ ಇರ್ತೀವಿ ನಾವು ಆತ ತಡಿ ರಾಜು ಗಂಗಾ ಕರಿತೀನಿ ರಾಜು ಗಂಗಾ ಊಯ್, ಬರ್ರಿ ಬರ್ರಿ ಮೆಲ್ಲ ಕೂಗ್ಲೆ ನೀನು ಕಿವಿ ಓದು ನಾವು ಆತ್ ಬರಪ್ಪ ಮುಂದೆ ಹೋಗೋಣ ಬರ್ತಾರ ಅವ್ರು ಮುಂಜಾನೆ ಪಲ್ಯ ಓದಿದ್ರ ರೊಟ್ಟಿ ಬೇಕು ತಗೋದು ಪಲ್ಯ ಉಳ್ದಿಲ್ಲ ಅಷ್ಟು ತಿಂದು ಖಾಲಿ ಮಾಡಿದ್ವುಲೆ ಇರ್ಲಿ ತಗೋ ಮತ್ ಬೇಡ ಇಲ್ಲ ಇರ್ಲಿ ಅದ್ ಬ್ಯಾಗ್ ಆಮೇಲೆ ಮನೆಗೆ ಹೋಗ್ಬೇಕಾದ್ರೆ ಒಯ್ಯಾಕ್ ಬರ್ತೈತೆ ಇದು ಹಲಸಿನ ಮರದ ಕೆಳಗೆ ಸೌತೆಕಾಯಿ ಬಳ್ಳಿ ಹುಟ್ಟಿತ್ತು ಅಂದ್ ನೋಡಿದಿ ಬಿಟ್ಟಿದಾವ ಏನಪ್ಪ ಬಿಟ್ಟಿದ್ರ ಒಂದೆರಡು ಕಿತ್ಕೊಂಡ್ ಬಂದ್ರೆ ಊಟದ ಜೋಡಿ ನೆಂಚ್ಕೊಳಕಾದ್ರೆ ಬರ್ತೈತಿ ನಡಿ ನೋಡೋಣ ಮತ್ತೆ ಇವ್ರು ರಾಜು ಗಂಗಾ ಬರೋರು ಕಿತ್ಕೊಂಡಾದ್ರ ಬರ್ತೀನಿ ನಾನು ತಗೋಯ್ತು ಕುಡುಗಲ್ ಅಲ್ಲೇ ಹೋಗಕ್ಕಿದ್ದಿ ಬಳ್ಳಿ ಏನ್ ನೋಡಿಲ್ಲ ನಾನು ಮತ್ತೆ ಇಷ್ಟ ದಿನ ಆದ್ರೆ ಹೇಳ್ಬೇಕಿಲ್ಲ ಹೊಲ ಕಡೆಗೆ ಬಂದಾಗ ಒಂದೊಂದ್ ತಿಂದಾದ್ರೂ ತಿಂತಿದ್ನಿ ಅಯ್ಯಯ್ಯ ಅದನ್ನೇನು ಒಯ್ದು ಬೆಟ್ಟದ ಮೇಲೆ ಹಾಕಿನ ನಾನು ಇಲ್ಲ ಹಲಸಿನ ಮರದ ಕೆಳಗೆ ಬಿಸಾಕಿರೋ ಬೀಜ ಹುಟ್ಟಿ ಬಳ್ಳಿ ಆಗೈತದೆ ನಾನು ನೋಡ್ತಿದ್ದಿಲ್ಲ ಮೆಕ್ಕೆಜೋಳ ಹಾಕಕ್ ಬಂದಾಗ ಬಳ್ಳಿ ಹುಟ್ಟಿರೋದು ನೋಡಿದ್ನಿ ಹೇಳ ಅದಕ್ಕ ಆಯ್ತಾ ಏನ್ ನೋಡಿದೇನಂತ ನಿನ್ ಕೇಳತೀನಿ ಆತತ್ ನಡಿ ಹೋಗೋಣ ನಾವು ಇದೇನು ಕುಡುಗೋಲು ಇಲ್ಲ ಇಡ್ತಿ ಏನಲ್ಲಿ ಸೌತೆಕಾಯಿ ಕೊಯ್ಯಾಕ್ ತಗೊಳ್ಳೋಣ ಮತ್ ಸೌತೆಕಾಯಿ ಎದ್ರಾಕ್ ಹೋಯ್ತಿ ತಗೊಂಡ್ ನಡಿ ಸೌತೆಕಾಯಿ ಕೊಯ್ಯಾಕ್ ಬರ್ತೈತೆ ಈ ಬಕೆಟ್ ಒಳಗ್ ನೀರ್ ಇದಾವ ನೋಡ್ಲೆ ಈಗ ಹುಲ್ಲು ಕೊಯ್ಕೊಂಡ್ ಬಂದಿರೋದು ಕುಡುಗೋಲ್ ಐತದೆ ಒಂದ್ ಸ್ವಲ್ಪ ತೊಳಿತೀನಿ ನೋಡ್ ಬ್ಯಾಡ್ ತಗೋ ಅಲ್ಲ ತೊಳಿತೀನಿ ಬಾ ಹೋಗೋಣ ಇವ್ ನಿಂಬೆ ಹಣ್ಣು ನೋಡು 2-3 ಹಣ್ಣಾಗಿರೋ ಮನೆ ಕಡೆ ತಗೊಂಡ್ ಬರಕ್ ಆಗೋದಿಲ್ಲ ಹೇಳ್ಬೇಕು ನೀನು ಏನಂತ ನಿಂಬೆ ಹಣ್ಣ್ ತಗೊಂಡ್ ಬಾ ಅಂತ ಅಬ್ಬಬ್ಬಬ್ಬಬ್ಬಬ್ಬಬ್ಬ. ನೋಡಪ್ಪ ಎಲ್ಲಂತ ಕೇಳತ್ತಿದ್ಯಲ್ಲ ಬಂಗಾರದಂಗ ಎಷ್ಟೊಂದು ಸೌತೆಕಾಯಿ ಬಿಟ್ಟಿದಾವು ನಾನು ನೆನ್ಸಿದ್ನಿ ಚಲೋ ಆತ ಇಲ್ಲ ಅಂದಿದ್ರೆ ಬಳ್ಳಿಗ ಬೇಡ ದೊಡ್ಡದಾಗಿ ಇಲ್ಲ ಕೊಳ್ತೋಗ್ತಿದ್ನು ನೋಡಿ ನಾನು ಇವತ್ತ ನೋಡತ್ತೀನಿಲೇಪ್ಪ ಎಷ್ಟೊಂಡ್ ಬಿಟ್ಟಿದಾವ್ ಎಷ್ಟ್ ಸತಿ ಅಡ್ಡಾಡಿದೀನಿ ಈ ಕಡೆಗೆ ಎಲ್ಲಿ ಬಳ್ಳಿ ಕಾಣಿಸಿಲ್ಲ ನನಗೆ ಕಿತ್ಕೊಂಡ್ ನಡಿ ಜಲ್ದಿ ಹೊಟ್ಟೆ ಹಸ್ದ್ ಬಿಟ್ಟೈತಿ ಊಟ ಮಾಡೋನೆ ಒಂದ್ ಸ್ವಲ್ಪ ಕೊಯ್ದು ಉಪ್ಪು ಖಾರ ಹಾಕದ್ರಾಗ ಇವನ್ನೆಲ್ಲ ನೀನ್ ಯಾಕೆ ನೋಡ್ತೀವಿ ಹೇಳು ನಿಂಗೆ ಸಂಬಂಧಪಟ್ಟಿದ್ದಲ್ಲ ಹಗಲು ರಾತ್ರಿ ಹೊಲ್ದಾಗ ಇರ್ತಿ ಸ್ವಲ್ಪ ಅಡ್ಡಾಡ್ಕೊಂತ ಏನಾರ ನೋಡ್ಬೇಕು ಮಾಡ್ಬೇಕು ಅನ್ನೋದು ಏನೇನು ಗೊತ್ತಿಲ್ಲ ನಿನ್ಗೆ ಇದು ಎಳೆ ಮಿಡಿ ಐತೆ ಅಲ್ಲಿ ಮ್ಯಾಲ ಒಂದು ಕೆಳಗೊಂದು ಬಿಟ್ಟೈತೆ ನೋಡು ಅವು 2 ಕಿತ್ಕೋತೀನಿ ತಡಿ ಇನ್ನು ಉಳ್ದಿರೋವು ಎಳೆ ಮಿಡಿನೇ ಇದಾವು ಇನ್ನೊಂದ್ 2 ದಿನ ಬಿಟ್ರೆ ಬರ್ತಾವ ನೋಡವು ಕಿತ್ಕೊಂಡ್ ಬಾ ಮನೆ ಕಡೆಗೆ ಬರ್ಬೇಕಾದ್ರೆ ಆತಗೋಲೆಪ್ಪ ಅಲ್ಲಿ ಮ್ಯಾಲ ಒಂದ್ ಐತೆ ಅದೇನ್ ಕಿತ್ಕೋಬೇಕೀಗ ಎಲ್ಲ ಇದೆ ಜಾಲಿ ಮುಳ್ಳಿನ ಜಾಲಿನ ಹಾಕ್ಬಿಟ್ಟಿನಿ ಎಲ್ಲ ಅದ್ರಾಗ ಆಡ್ಕೊಂಡ್ಬಿಟ್ಟೈತೆ ಜೀಗ ಯಾಕೆ ಹೋದ್ರು ಮತ್ತೆ ಎಲ್ಲಾದ್ರ ಬಿದ್ದಿಗಿದ್ದು ಯಾಕೆ ಬೇಕು ತಡಿಯಪ್ಪ ಹಿಂಗ ಹೇಳಿದ್ರೆ ಬರ್ತೈತೆ ನೋಡ್ತೀನಿ ಅಯ್ಯವ್ವ ಕಾಲ್ ನೋಸದ ಹಂಗ ಇನ್ನೊಂದ್ ಚೂರ್ ಮೇಲಕ್ ಮಾಡ್ ಕೈ ಮಾಡ್ಬಾ ಇಲ್ಲಿ ಗೊತ್ತಾಕೈತೆ ಏನ್ ಕೈ ಏನ್ ರಬ್ಬಲಿನೋ ಅನ್ಕೊಂಡಿ ಹಂಗ ಹಿಂಗ್ ಹಿಡಿದ್ರೆ ಹಂಗ ಉದ್ದಕ್ ಹೋಗಾಕ ಎಷ್ಟು ಹಿಂಗ್ ಮಾಡಾತೀನಿ ಸಿಗಾತನೇ ಇಲ್ಲ ಅದ್ ಕೈಯಾಗ ಹಂಗ ಒಂದ್ ಸ್ವಲ್ಪ ಮ್ಯಾಲ್ ಮಾಡಿದ್ರೆ ಸಿಗ್ತೈತೇನೋ ಅಂತ ಹೇಳಿದ್ನಪ್ಪ ಇಲ್ಲ ಅಂತಂದ್ರೆ ಕುಡುಗೋಲ್ ತಗೋ ಇದು ಕುಡುಗೋಲಿಂದ ಅದ್ ಬಳ್ಳಿ ಕೆಳಗ್ ಇಳಿತೇನ್ ನೋಡ್ ಬಳ್ಳಿ ಎಲ್ಲ ಎಷ್ಟು ಚಂದಾಗ ಹಡ್ಕೊಂಡ್ಬಿಟ್ಟೈತೆ ಕುಡುಗೋಲಿಂದ ಹೇಳ್ದೇನೆ ಎಲ್ಲ ಒಣಗಿಸಿಡ್ಬೇಕು ಬಳ್ಳಿ ಬ್ಯಾಡ್ ತಡಿ ಹಂಗ ತೆಗಿತೀನಿ ಒಂಚೂರೇ ಚೂರು ಜಿಗಿತೀನಿ ತಡಿಯಪ್ಪ ಜಿಗಿಯೋದದು ಸಾಹಸ ಮಾಡ್ಬೇಡ್ಲಿ ಗಿರ್ಜಿ ನೀನು ಈಗ ಹೇಳತ್ತೀನಿ ನೋಡು ಮತ್ತೆ ಎತ್ಲಾಗಾದ್ರ ಬಿದ್ದು ಸೊಂಟ ಮುರ್ಕೊಂಡು ಯಾಕೆ ಬೇಕು ಹಂಗ ಕೈಗೆ ಸಿಕ್ಕ್ರೆ ಕಿತ್ಕೋ ಇಲ್ಲ ಅಂತಂದ್ರೆ ಇಲ್ಲಿ ಕೆಳಗ್ ಮಿಡಿ ಇದಾವು ಅವನ್ನ ಕಿತ್ಕೊಂಡ್ ಬಾ ಅವನ್ನ ಸದ್ಯಕ್ಕೆ ತಿನ್ನಾಕ್ ಬರ್ತೈತೆ ಅದನ್ನ ಹಂಗ ಬಿಡು ಸೌತೆಕಾಗ ಅರ್ಗಿ ಗಿರಿಗೆ ಮಾಡ್ಕೊಂಡ್ ತಿನ್ನಾಕ್ ಬರ್ತೈತೆ ಏನಾಗಲ್ಲ ತಡಿ ಸ್ವಲ್ಪ ಜಿಗಿದ್ರ ಸೌತೆಕಾಯಿ ಅರ್ಗಿ ಮಾಡಕ್ ಇನ್ನೂ ಇದಾವ ಸೌತೆಕಾಯಿ ಮಾಡಕ್ ಬರ್ತೈತೆ
ತಗೊಳಪ್ಪ ಸೌತೆಕಾಯಿ. ಸಿಗಲ್ಲ ಸಿಗಲ್ಲ ಸಿಕ್ತಲ್ಲೇ. ದೊಡ್ಡವು ತಿನ್ನಕ್ಕೆ ರುಚಿ ಬರ್ತಾವಂತ ನಾನು. ಆತಾತ್ ನಡಿ ಹೋಗೋಣ. ಗಂಗಾರಾಜ್ ಅವ್ರೇನು ಬಂದ್ರ ಇಲ್ಲಪ್ಪ ಇನ್ನು. ಬಂದ್ರೆ ಒಂದು ಸ್ವಲ್ಪ ಇವು ತೊಳೆದೆ ಕೊಯ್ದು ಉಪ್ಪು ಹಾಕಿ ತಿನ್ನೋಣಂತ. ಜಲ್ದಿ ಒಂದು ಸ್ವಲ್ಪ ಊಟ ಮಾಡಿ ಹೋಗ್ಬಿಡೋಣ ನಡ್ರಿ. ಮತ್ತು ನಾಳೆಗೆ ಹಬ್ಬ ಐತೆ. ಜಲ್ದಿ ಒಂದು ಸ್ವಲ್ಪ ಹೋಗಿ ಊಟ ಮಾಡಿ ಮಕ್ಕೊಂಡೆ ನಾಳೆ ಜಲ್ದಿ ಎದ್ದೇಳ್ಬೇಕು. ತಡಿಲೇ ಗಿರ್ಜಿ, ಇನ್ನು ಮಧ್ಯಾಹ್ನದ ಊಟನ ಮಾಡಿಲ್ಲ. ನಾವು ಅಲ್ಲಿ ಮಕ್ಕಳೋದು ಹೇಳತ್ತಿ ಅಲ್ಲ. ಈಗ ಮಧ್ಯಾಹ್ನ ಊಟ ಮಾಡಿ ನಾವು ಮನೆಗೆ ಹೋಗಿ ಮುಟ್ಟೋಷ್ಟಿದ್ದೀಗಂದ್ರೆ 4 ಗಂಟೆ ಆಕೈತಿ. ಇವಾಗಿಂದ ಹೇಳತ್ತಿಲ್ಲ ನಾನು. ಜಲ್ದಿ ಒಂದು ಸ್ವಲ್ಪ ಊಟ ಮಾಡಿ ಮನೆಗೆ ಹೋಗಿ ಅಲ್ಲಿನ ಮತ್ತೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಕ್ಕೊಂಡು ನಾಳೆ ಮುಂಜಾನೆ ಎದ್ದೇಳೋದು ಹೇಳತ್ತೀನಿ ನಾನು. ನಾಳೆ ಹಬ್ಬ ಐತಲ್ಲಪ್ಪ ಮತ್ತೆ. ಆತತ್ ನಡಿ. ಸಾಕು ಬಾ ಗಂಗಾ, ಅಮ್ಮ ಕರೀತಿದಾರ, ಹೋಗೋಣ. ಅರೇ ಎಷ್ಟಿದ್ದೀರಿ? ನಾವು ಸ್ವಲ್ಪ ಜಾಸ್ತಿ ಸಾಲ ಬಿಡ್ರಿ ಅಂತಂದ್ರೆ ಇಷ್ಟ ಬಿಡೋದು. ಈಗಿಷ್ಟು ಸಾಕು ಬಾ ಗಂಗಾ. ಇನ್ನೊಂದ್ಸಲ ಗೊಬ್ಬರ ಹಾಕೋದು ಅಕ್ತಿ ಮಾಡೋದು ಇರ್ತೈತಲ್ಲ, ಅವಾಗ ಅಮ್ಮ ನೀನು ಬಂದಷ್ಟ ಮಾಡುವಂತ ಈ ಕೆಲಸ. ಅಪ್ಪಗೂ ಹೇಳಬಿಡ್ತೀನಿ, ನೀನದು ಹೋಗ್ಬೇಡಪ್ಪ, ಮತ್ತೆ ಅಮ್ಮ ಮತ್ತೆ ಗಂಗಾ ಅಷ್ಟ ಮಾಡ್ತಾರಂತ. ಇದಕ್ಕೇನು ಕಡಿಮೆ ಇಲ್ಲ. ನೀವು ಅವಾಗೂ ಮಾಡ್ತಿದ್ವಿ. ಇವತ್ತು ಒಂದು ಸಾಲ ಬಿಡ್ರಿ ಅಂತ ಹೇಳಿದ್ದಿಲ್ಲ ನಿಮ್ಗೆ. ಇಷ್ಟು ಬಿಟ್ಟಿರಿ, ಹೋಗ್ರಿ. ಗಂಗಾ, ರಾಜು, ಬರ್ರಿ ಬರ್ರಿ. ಬಂದಿದ್ದೀರಿ ಅತ್ತೆ. ಅರೇ ನಡ್ರಿ ಹೋಗೋಣ, ಅತ್ತೆಯವ್ರು ಕರೀತಿದ್ದಾರೆ. ಹೋಗೋಣ ನಡಿ. ಗಂಗಾ 1 ಮಿನಿಟ್ ಹಂಗ ನಿಂದರ, ಸೆಲ್ಫಿ ತಗೋತೀನಿ, ನೆನಪಿಗಿರ್ತೈತೆ. ಮತ್ತೆ ಯಾವಾಗ ಹೊಲ ಕಡೆಗೆ ಬರ್ತೀವ ಏನೋ ನಾವು. ನಾನು ಅದನ್ನ ಹೇಳೋಣಂತಿದ್ನಿರಿ ಈಗ. ಹಿಂಗ ನಿಂದಿರ್ಲಿರಿ. ಹಂಗ ನಿಂದರ, ಮೊದ್ಲು ನಿಂದಷ್ಟ ಕ್ಲಿಕ್ ಮಾಡ್ತೀನಿ. ವಾವ್, ಸೂಪರ್ ಆಗಿ ಬರತೈತೆ. ಆತ. ಮತ್ತೇನಾದ್ರೂ ಪೋಸ್ ಕೊಡಲ್ಲ? ಸೆಲ್ಫಿ ತೆಗಿತಾನಂತ ಹೇಳಿ ನಂದಷ್ಟ ಕ್ಲಿಕ್ ಮಾಡತ್ತೀರಿ. ಸಾಕು ಬಿಡ್ರಿ, ಇದ್ರಾಗ ಏನು ಪೋಸ್ ಕೊಡಕ್ ಬರ್ತೈತೆ. ಸಾಕು. ನೀವು ಬರ್ರಿ ಈಗ. ಬನ್ನಿ. ಆದ್ರೆ ಈ ಕಡೆನ್ ಬೇಡ, ಸ್ವಲ್ಪ ಬೆಳಕು ಕಡಿಮೆ ಐತಲ್ಲ, ಫೋಟೋಸ್ ಅಷ್ಟು ಚಲೋ ಬರತ್ತಿಲ್ಲ. ಆ ಕಡೆಗೆ ತಿರುಗಿ ಹೇಳ್ತೀನಿ, ಆ ಕಡೆಯಿಂದ ಸೆಲ್ಫಿ ತಕೊಳ್ಳೋಣ. ಯಾಕಂದ್ರೆ ಬೆಳಕು ಐತಲ್ಲ, ಸೂಪರ್ ಆಗಿ ಬರ್ತಾವ. ಈ ಕಡೆಗೆ ನೋಡು. ವಾವ್, ಎಷ್ಟು ಸೂಪರ್ ಆಗಿ ಬರತ್ತಾವಲ್ಲ ಫೋಟೋಸ್. ಆದ್ರೂ ಒಂದು ಮಿಸ್ಟೇಕ್ ಐತೆ ಗಂಗಾ. ಏನ್ ಮಿಸ್ಟೇಕ್ ರೀ? ಮಿಸ್ಟೇಕ್ ಏನಂದ್ರ, ಬ್ಯಾಡ್ ಬಿಡು. ಹೇಳ್ರಿ ಏನದು? ಹೇಳ್ತೀನಿ, ಬೈಬಾರ್ದು ನೋಡ್. ಮತ್ತ ಬೈಯಲ್ಲ, ಹೇಳ್ರಿ. ಫೋಟೋಸ್ ಒಳಗ ನೀನ ಚಂದ ಕಾಣತಿ. ಹೌದೌದು. ಯಾರು ಹೇಳಿದ್ರ ಈಗ? ಯಾರ ಕೇಳ್ಬೇಕು? ನಾನೇ ಹೇಳತೀನಲ್ಲ, ನನ್ ಕರ್ರಾಗಿದ್ದೀನಿ, ನೀನ್ ಬೆಳ್ಳಗಿದ್ದೀನಿ. ನೋಡ್ ಫೋಟೋಸ್ ಒಳಗ ಇನ್ನೂ ಸ್ವಲ್ಪ ಬೆಳ್ಳ ಕಾಣತಿ. ಹಂಗೇನಿಲ್ರಿ, ಹೇಳ್ಬೇಕಂದ್ರೆ ನನಗಿಂತ ನೀವ ಸೂಪರ್ ಆಗಿದ್ದೀರಿ. ನೆಲ ಒಣಗೈತಲ್ರಿ ಅತ್ತೆ, ಅವಾಗ್ಲೇ ಹೋಗ್ಬೇಕಾದ್ರೆ ಸ್ವಲ್ಪ ಹಸಿ ಇತ್ರಿ ಇದು ಹುಲ್ಲು. ನವ ಎಲ್ಲ ಅಲ್ಲ ಊಟ ಮಾಡೋದಾಕೈತೇನೋ ಅನ್ಕೊಂಡಿದ್ದೀನಿ ನಾನು. ಚಲೋ ಆತಗೋ, ಬಿಸಿಲು ಬಿದ್ದಿತ್ತಲ್ಲ, ಸ್ವಲ್ಪ ಒಣಗ್ದಂಗೆ ಆಗೈತೆ. ಯಾರ್ಯಾರಿಗೆ ಏನೇನು ಬೇಕು ಕೇಳ್ರಿ, ಎಲ್ಲ ಪುಟ್ಟಿ ಒಳಗೆ ಹಾಕಿಟ್ಟೇನಂತ ಮತ್ತೆ ಎಲ್ಲ ಎದ್ರಿಗೆ ತೆಗ್ದಿಡೋದಂತೆ. ಆತಾತೆ, ಊಟ ಮಾಡ್ರಿ. ರಾಜು ತಗೋ ಸೌತೆಕಾಯಿ. ಖಾರದ ಪುಡಿ ಹಾಕಿಲ್ಲೇನಮ್ಮ? ಖಾರದ ಪುಡಿ ಹಾಕಿಲ್ಲಪ್ಪಯ್ಯ. ಎಷ್ಟು ದಿನದ ಏನದು ಖಾರದ ಪುಡಿ ಎಲ್ಲ ಬೆಳ್ಳಗಾಗಿತ್ತು. ಅದಕ್ಕೆ ಯಾಕೆ ಬೇಕಂತ ಉಪ್ಪು ಒಂದ ಉದುರಿಸ್ಕೊಂಡು ತೊಗೊಂಡು ಬಂದೀನಿ. ತಗೋದು. ಗಂಗಾ, ತಟ್ಟೆ ಕೊಡೋದು. ರಾಜು ಏನಂದ್ರಿ? ಬಿಟ್ಟು ಊಟ ಮಾಡತ್ತೀರಿ ಗಿರ್ಜಾಕರ್ ಅನ್ನತ್ತೀರಿ? ಇಲ್ರಿ ಅಪ್ಪ, ನಿಮ್ಮನ್ನೆಲ್ಲಾದ್ರೂ ಬಿಟ್ಟು ಊಟ ಮಾಡ್ತೀವೇನ್ರಿ ನಾವು? ಎಲ್ರು ಬರ್ರಿ ಊಟಕ್ಕೆ. ಇನ್ನು ಅನ್ನ, ಸಾರು, ಸೊಪ್ಪಿನ ಪಲ್ಯ, ಸೊಂಡಿಗೆ, ಹಪ್ಪಳ, ಶೇಂಗಾ ಚಟ್ನಿ, ಉಪ್ಪಿನಕಾಯಿ ಎಲ್ಲ ಐತೆ. ಬರ್ರಿ. ಬಂದರು 2-3 ಹಾಕೈತ್ರಿ. ಎಲ್ಲರೂ ಊಟಕ್ಕೆ ಬರ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾವು ಇಲ್ಲಿಗ ಮುಗಿಸಾತೀವ್ರಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.